दिनकराय सत्सुकृत विश्वासाय दोषद्विषे भासायामुनरम्यतोय सदृशयासाय मासे विने दासाय भयदाय मध्वगुरुद्वासाय तुभ्यं नमः। व्यासाय भवनमशाय श्रीशाय गुणराशये हृद्याय शुद्धविद्याय मध्वाय च नमो नमः। अहं भजे मुदा भजे हृदा भजे सदां भजे कृतालयं कृपालयं हरेः अच्युतालयं हरे वक्षस्थले दृष्ट्वा श्रियं विस्मितवानहं पार्श्वयोर्भयोर्देवीं करे चामरधारिणीं भुजगभोगापमुद्यम्य हृद्यं निजभुजं दक्षिणं लक्षणाट्यं ललितमुद्रिक्तविज्ञानमुद्रं भज भजमनन्तमित्यमलपन्तं प्रणतवान् प्राणिनां प्राणनाथं प्रणतिभिप्रीणये पूर्णबोधम् गुरुमखिलगुणघ्नं सद्गुणैकादिवासं शमदमपरिनिष्टं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। विमलसकलगात्रं शुद्धकैवल्यपात्रं शुभगुणगणसान्द्रं भूमिभूषामणीन्द्रं विदितसकलशास्त्रं साधुचित्तं यतीन्द्रं तुरगवदनभाजं नौमि सद्वादिराजं मायी भवैरिणे मध्वरभ्रन्तवनचारिणे वचोनचरिणे वादिराजकेसरिणे नमः। कामधेनुर्यथा पूर्वं सर्वाभीष्टफलप्रदा तथा खलु वादिराजः श्रीपादो विष्टदस्सताम्। ॐ नमो वादिराजाय दीर्घदारिद्र्यघातिने राजभोगप्रदाते च नमोऽस्तु जयदायिने। कुलव्यास हयग्रीव पादाब्धिपरिसेवकः भावी वायुः वादिराजः कल्पद्रुक्कामदोस्तुनः। भूतराज नमस्तुभ्यं वादिराज गुरुप्रिय विद्राव्य सर्वबाधाम्नः सदा त्वं रक्षणं कुरु। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनुवे वन्दे वृन्दावनाचार्यं हयग्रीव मुनिं भजे। राजपादाम्बुजासक्तं आनन्दगिरिकानने भवतो दशवर्षाणि पापोऽहं येन पाटितः। नमः विश्वोत्तमतीर्थाख्यः नमस्ते प्रशान्तरूपिणे मध्वमाधव सेवार्थं दक्तं सर्वस्वं सदा वादिराज ऋजुत्वं च असाध्यान् साधयान्मुहुः। रामध्यान समासक्तं मध्वशास्त्र प्रवक्तारं सुब्बराय शर्मणं वन्दे विद्यागुरुं मम। नमस्ते गुरुवे तुभ्यं गुरुराजाय तेजसे तस्य वाकमृतं हन्ति विषं संसार संज्ञकम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान् नमस्ये गुरुन् मम। समस्त सन्मङ्गलानि भवन्तु। पत्रं पुष्पं फलं तोयं यो मे भक्त्या प्रयच्छति तदहं भक्त्या उपहृतम् अश्नामि प्रियतात्मनः। ಆಚಾರ್ಯರು ಒಂದು ಪ್ರಶ್ನೆಯನ್ನು ಹಾಕಿಕೊಂಡು ಭಗವಂತ ಈ ಶ್ಲೋಕವನ್ನು ಯಾಕೆ ಹೇಳಿದ ಅನ್ನುವುದನ್ನು ತಿಳಿಸಿಕೊಡ್ತಾರೆ ಗೀತಾಭಾಷ್ಯದಲ್ಲಿ. ದುರ್ಬಲೈಹಿ ತ್ವಂ ಪೂಜಯಿತುಂ ಅಶಕ್ಯಃ ಮಹತ್ವಾತ್ ಇತ್ಯಾಶಂಕ್ಯಾಃ ಪತ್ರಂ ಇತಿ ನತು ಅಭಿಹಿತ ಪತ್ರಾದಿ ತಸ್ಯ ಅಪರಾಧೋಕ್ತೇಃ ವರಾಹಾದೌ ಭಕ್ತೇವ ಅಹಂ ತೃಪ್ತ್ಯಃ ಇತಿ ಭಾವಃ ಅಂತ ಒಂದು ಮಾತು. ದುರ್ಬಲೈಹಿ ತ್ವಂ ಪೂಜಯಿತುಂ ಅಶಕ್ಯಃ. ನೋಡಪ್ಪ, ನೀನು ಮಹಾನುಭಾವ, ಭಗವಂತ ಮಹಾನುಭಾವ, ಭಗವಂತ ಸರ್ವೋತ್ತಮ, ಭಗವಂತ ಸರ್ವಗತ, ಭಗವಂತ ಸರ್ವವ್ಯಾಪ್ತ, ಎಲ್ಲರಿಗಿನ್ನ ಭಗವಂತ ದೊಡ್ಡವ ಅಂತ ಗೊತ್ತಾದ ಮೇಲೆ ಮಹಾನುಭಾವರನ್ನ ಒಲಿಸಿಕೊಳ್ಳುವುದಕ್ಕೆ ಮಹತ್ತರವಾದ ಪೂಜೆಗಳನ್ನೇ ಮಾಡಬೇಕು. ಸಾಮಾನ್ಯವಾಗಿರ್ತಕ್ಕಂಥ ಪೂಜೆಗೆ ಸಾಮಾನ್ಯರು ಒಲಿತಾರೆ ಹೊರತು ಮಹತ್ವರಾಗಿರ್ತಕ್ಕಂಥವರು ಸಾಧಾರಣವಾದ ಪೂಜೆಗೆ ಒಲಿಯುವುದಿಲ್ಲ. ಅವರವರ ಯೋಗ್ಯತಾನುಸಾರವಾಗಿ ಅವರವರಿಗೆ ಗೌರವ, ಅವರವರಿಗೆ ಮಹತ್ವ ಎಲ್ಲವೂ ದೊರಕ್ತದೆ. ಲೋಕದಲ್ಲಿ ಅದು ಕಂಡಿದೆ, ಪ್ರತಿಯೊಬ್ಬರಿಗೂ ಅದು ಕಂಡಿದೆ. ಚಿಕ್ಕವರು ಸಣ್ಣ ಪ್ರಮಾಣದಲ್ಲಿ ಮಾಡುವಂಥ ಸನ್ಮಾನಗಳಿಗೆ ಒಗ್ಗುತ್ತಾರೆ. ದೊಡ್ಡವರಾಗ್ತಾ ಇರುವವರು ಅವರು ದೊಡ್ಡ ಮಟ್ಟದ ಸನ್ಮಾನಾದಿಗಳನ್ನು ಅವರು ಬಯಸ್ತಾರೆ. ಅವರಿಗೆ ದೊಡ್ಡ ಮಟ್ಟದ ಮಹತ್ವವನ್ನು ಕೊಡಬೇಕು ಅಂತ ಬಯಸ್ತಾರೆ. ಎಲ್ಲದರಲ್ಲೂ ನಾವು ನೋಡಿದ್ದೇವೆ. ಆಸನದಿಂದ ಹಿಡಿದು ಭೋಜನದವರೆಗೆ ಅವರವರ ಯೋಗ್ಯತಾನುಸಾರವಾಗಿ ತಾರತಮ್ಯಕ್ಕನುಸಾರವಾಗಿ ಎಲ್ಲವನ್ನ ಮಾಡಬೇಕಾಗ್ತದೆ. ಅಂಥದ್ರಲ್ಲಿ ಭಗವಂತ ಸರ್ವೋತ್ತಮ ಆದ ಮೇಲೆ ಅವನನ್ನು ಸಾಮಾನ್ಯರಾಗಿರ್ತಕ್ಕಂಥವರು ಪೂಜೆ ಮಾಡಿ ಒಲಿಸ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅವನ ಪೂಜೆ ಮಹಾಫಲಪ್ರದವಾಗಿದ್ದರೂ ಕೂಡ ಅದನ್ನು ಸಾಮಾನ್ಯರು ಮಾಡಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ನಾವು ಅನ್ಯ ದೇವತಾರಾಧನೆಯನ್ನು ಮಾಡ್ತೇವೆ ಅಂತ ಪ್ರಶ್ನೆ ಮಾಡಿದರೆ ಅದಕ್ಕೆ ಭಗವಂತ ಕೊಟ್ಟ ಉತ್ತರ. ಭಗವಂತ ಹೇಳ್ತಾನೆ, ನಾನು ಎಷ್ಟು ದೊಡ್ಡವನೋ
ಅಷ್ಟೇ ಸುಲಭ ಅಂತ. ಅದಕ್ಕೆ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ. ಅಲ್ಲಿ ತಾರಾದೇವಿ ರಾಮಾಯಣದಲ್ಲೊಂದು ಮಾತು ಹೇಳ್ತಾಳೆ ವಾಲಿಗೆ, ರಾಮಸ್ಯ ಪರಬಲಾಮರ್ದಿ ಯುಗಾಂತಾಗ್ನಿ ರಿವೋತ್ಥಿತಃ ನಿವಾಸ ವೃಕ್ಷ ಸಾಧೂನಾಂ ಆಪನ್ನಾನಂ ಪರಾಗತಿ ಅಂತ ಒಂದು ಮಾತಿದೆ. ರಾಮಸ್ಯ ಫಲಬಲ ಮರ್ದಿ ಯುಗಾಂತಾಗ್ನಿ ರಿವೋತ್ಥಿತಃ. ರಾಮಸ್ಯ ಪರಬಲಾಮರ್ದಿ ಯುಗಾಂತ ಅಗ್ನಿ ಇವೋತ್ಥಿತಃ. ಪರಬಲಾಮರ್ದಿ ಎನ್ನುವುದು ಅದಕ್ಕೆ ಅದು ಏನು ಹೇಳುವುದು ಅಂದರೆ, ಭಗವಂತ ಎಷ್ಟು ಎತ್ತರದಲ್ಲಿದ್ದಾನೋ ಅಷ್ಟು ಸುಲಭ. ಟೀಕಾಕೃತ್ಪಾದರು ಸುಧಾಗ್ರಂಥದಲ್ಲಿ ಬಹಳ ವಿಶೇಷವಾಗಿ ಇದನ್ನು ವರ್ಣಿಸ್ತಾರೆ. ಭಗವಂತನಿಗೊಬ್ಬನಿಗೆ ಮಾತ್ರ ಇರುವಂಥ ಗುಣ ಇದು. ಅವ ಎಷ್ಟು ದೊಡ್ಡವನೋ ಅಷ್ಟೇ ಸುಲಭ. ಈಗ ಪರತ್ವ ಮತ್ತು ಸೌಲಭ್ಯ ಅಂತ ಎರಡನ್ನು ಹೇಳ್ತಾರೆ ಟೀಕಾಕೃತ್ಪಾದರು. ಯಾರಿಗೆ ಪರತ್ವ ಇರ್ತದೋ ಅವರಿಗೆ ಸೌಲಭ್ಯ ಇರುವುದಿಲ್ಲ. ಈಗ ದೊಡ್ಡವರಿದ್ದಾರೆ ಪ್ರಧಾನಮಂತ್ರಿಗಳು, ಅವ್ರು ಯಾರ ಕೈಗೂ ಸಿಗುವುದಿಲ್ಲ, ಅವರಿಗೆ ಪರತ್ವ ಇದೆ, ಆದರೆ ಸೌಲಭ್ಯ ಇಲ್ಲ. ಇಷ್ಟ ಬಂದವರೆಲ್ಲ ಅವರನ್ನು ಹೋಗಿ ನೋಡ್ಲಿಕ್ಕಾಗಲ್ಲ. ಈಗ ಸೌಲಭ್ಯ ಇರ್ತದೆ, ನಮ್ಮಂಥವ್ರು ಇರ್ತೇವೆ, ಆದರೆ ನಮ್ಮಂಥವ್ರಿಗೆ ಪರತ್ವ ಇಲ್ಲ. ನಾವು ಯಾರಿಗೆ ಬೇಕಾದರೂ ಸಿಗ್ತೇವೆ, ಆದರೆ ನಮಗೆ ಮಹತ್ವ ಅನ್ನುವುದಿಲ್ಲ ಅಂತ. ಅದೇ ರೀತಿಯಲ್ಲಿ ನೋಡ್ರಿ, ಮೇರು ಪರ್ವತ ಇದೆ. ಮೇರು ಪರ್ವತಕ್ಕೆ ಚಿನ್ನದ ಪರ್ವತ ಅದು. ಆ ಮೇರು ಪರ್ವತ ಎಷ್ಟು ಶ್ರೇಷ್ಠವಾದದ್ದು, ಆದರೆ ಅದಕ್ಕೆ ಸೌಲಭ್ಯ ಇಲ್ಲ. ಎಲ್ಲರೂ ಮೇರು ಪರ್ವತ ಬಳಿಗೆ ಹೋಗ್ಲಿಕ್ಕಾಗಲ್ಲ. ಆದರೆ ಹುಲ್ಲು ಕಡ್ಡಿಗೆ ಸೌಲಭ್ಯ ಇದೆ, ನಮ್ಮ ಕಾಲು ಕೆಳಗಡೆ ಬಿದ್ದು ಒದ್ದಾಡ್ತದೆ. ಆದರೆ ಯಾರು ಅಕ್ಕಪಕ್ಕ ನೋಡಿ ಯಾರು ನೋಡ್ಲಿಲ್ವಲ್ಲಪ್ಪ ಅಂತ ಹೇಳಿ ಹುಲ್ಲು ಕಡ್ಡಿಯನ್ನು ತೆಗೆದು ಜೋಬಿಗೆ ಹಾಕೊಳ್ಳಲ್ಲ, ಅದಕ್ಕೆ ಪರತ್ವ ಇಲ್ಲ. ಆದರೆ ಭಗವಂತ ಮಾತ್ರ ಪರತ್ವ ಮತ್ತು ಸೌಲಭ್ಯ ಎರಡನ್ನೂ ಉಳ್ಳವ. ರಾಮ ಪರಬಲಾಮರ್ದಿ ಯುಗಾಂತಾಗ್ನಿ ರಿವೋತ್ಥಿತಃ. ಯುಗಾಂತಾಗ್ನಿ ರಿವೋತ್ಥಿತಃ ತಾರಾದೇವಿ ಹೇಳ್ತಾಳೆ, ಯುಗಾಂತಹ ಪ್ರಳಯ ಕಾಲದಲ್ಲಿ ಉತ್ಪನ್ನವಾಗುವಂಥ ಅಗ್ನಿಗೆ ಸದೃಶನಾದವನು ರಾಮದೇವರು ಅಂತ. ನಿವಾಸ ವೃಕ್ಷ ಸಾಧೂನಾಂ ಅಪನ್ನಾನಾಂ ಪರಾಗತಿ. ಎಲ್ಲ ಸಾಧುಗಳು ಕೂಡ ಯಾರ ಆಶ್ರಯದಲ್ಲಿ ಬದುಕ್ತಾರೋ, ಸಮಸ್ತರಾಗಿರ್ತಕ್ಕಂಥ ಪ್ರಪಂಚಕ್ಕೆ ಯಾರು ಆಶ್ರಯದಾತನೋ ಅಂತಹ ಬೇರು ಭದ್ರವಾದಂಥ ವೃಕ್ಷ ನಮ್ಮ ರಾಮದೇವರು ಅಂತಾಳೆ. ಅಲ್ಲಿ ಇದನ್ನು ನಾವು ನೋಡ್ಕೊಳ್ಬೇಕು. ಭಗವಂತ ಎಷ್ಟು ಮಹತ್ವನೋ ಅಷ್ಟು ಸುಲಭನಾದವ. ಆಚಾರ್ಯರು ಹೇಳಲಿಕ್ಕೆ ಹೊರಟಿರೋದು ಅದನ್ನೇ. ಭಗವಂತ ಮಹತ್ವ ಹೌದು, ಭಗವಂತನಿಗೆ ಮಹತ್ವ ಇದೆ ಹೌದು, ಆದರೆ ಅವ ಬಹಳ ಸುಲಭ ಅಂತ. ರಾಘವೇಂದ್ರ ಸ್ವಾಮಿಗಳು ಕೂಡ ಅನ್ಯದೇವತಾ ಭಜನಾಸ್ಯ ಅಲ್ಪಫಲತ್ವೇಪಿ ತದೇವ ಕಾರ್ಯಂ ಸುಶಕತ್ವಾತ್ ತದ್ಭಜನಂತು ದುರ್ಲಭೈ ಅಶಕ್ಯಂ ಕರ್ತುಂ ತವಾತಿ ಮಹಿಮತ್ವಾತ್ ಇತ್ಯತಃ ಪತ್ರಮಿತಿ ಅಂತ. ಅದಕ್ಕೆ ಅನ್ಯದೇವತಾ ಭಜನಸ್ಯಾಲ್ಪಫಲತ್ವೇಪಿ ತದೇವ ಕಾರ್ಯಂ ಸುಶಕತ್ವಾತ್ ಅಲ್ಲಿಗೆ ಹೇಳಿದರು. ಅನ್ಯ ದೇವತೆಗಳ ಭಜನೆ ಅಲ್ಪಫಲ ಉಳ್ಳದ್ದಾಗಿರಬಹುದು, ನಮಗೆ ಸಮಸ್ಯೆ ಇಲ್ಲ, ಆದರೆ ಮಾಡಲಿಕ್ಕೆ ಬಹಳ ಸುಲಭ. ನೀನು ಮಹಾತ್ಮನಾದವ, ನಿನ್ನ ಪೂಜಾದಿಗಳನ್ನು ಮಾಡುವುದು ಬಹಳ ಕಷ್ಟಕರ. ಮಹಾತ್ಮರಾಗಿರ್ತಕ್ಕಂಥವರಿಗೆ ಮಹತ್ತರವಾದಂಥ ಪೂಜೆಗಳು ಸಲ್ಲಬೇಕು ಅಂತ ಲೋಕದಲ್ಲಿರುವಂಥ ನೇಮ. ಅದರಿಂದ ನಮಗಾಗಲ್ಲಪ್ಪ, ನಾವು ಸಾಮಾನ್ಯ ಜನ, ನಮಗೆ ಮಹತ್ತರವಾಗಿರ್ತಕ್ಕಂಥ ಪೂಜಾದಿಗಳನ್ನು ಮಾಡಲಿಕ್ಕಾಗಲ್ಲ, ನಿನ್ನನ್ನು ಒಲಿಸ್ಕೊಳ್ಳುವುದು ಕಷ್ಟ ಆಗತ್ತೆ, ಆದ್ದರಿಂದ ನಾವು ಅನ್ಯ ದೇವತೆಗಳ ಪೂಜೆಯನ್ನೇ ಮಾಡುತ್ತೇವೆ ಅಂತ ಯಾರಾದರೂ ಪ್ರಶ್ನೆ ಎತ್ತಿದ್ರೆ ಅವರಿಗೆ ಭಗವಂತ ಕೊಟ್ಟಂಥ ಉತ್ತರ ಇದು. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ. ನಾನು ಎಷ್ಟು ದೊಡ್ಡವನೋ ಅಷ್ಟೇ ಸುಲಭ ಅಂತ. ಎಷ್ಟು ದೊಡ್ಡವನೋ ಅಷ್ಟೇ ಸುಲಭ. ಲಕ್ಷ್ಮಿಯ ಸ್ತೋತ್ರವನ್ನು ಕೇಳುವವ ಸಾಮಾನ್ಯವಾಗಿರ್ತಕ್ಕಂತಹ ಮನುಷ್ಯ ಮಾಡುವ ಸ್ತೋತ್ರವನ್ನೂ ಅಷ್ಟೇ ಜತನದಿಂದ ಕೇಳ್ತೇನೆ. ಬ್ರಹ್ಮದೇವರಿಂದ ಪೂಜೆಗೊಳ್ಳುವವ ನಮ್ಮಂತಹ ಸಾಮಾನ್ಯರು ಮಾಡುವಂಥ ಪೂಜೆಯನ್ನೂ ಭಗವಂತ ಸ್ವೀಕಾರ ಮಾಡ್ತಾನೆ. ಇದು ದೊಡ್ಡದು, ಭಗವಂತನಲ್ಲಿರುವಂಥ ಅಪೂರ್ವವಾಗಿರ್ತಕ್ಕಂಥ ಗುಣ. ಅದಕ್ಕೆ ಅವನ್ನು ಮಾತನ್ನು ಹೇಳಿದರೆ, ಅದಕ್ಕೆ ಸಾಧಾರಣವಾಗಿ ಬೇರೆಯವರಿಗೆಲ್ಲರಿಗೂ ಕೂಡ ಅವರವರ ಪೂಜೆ ಮಾಡಬೇಕಾದ್ರೆ ಬೇಕಾದಷ್ಟು ರಿಸ್ಟ್ರಿಕ್ಷನ್ಗಳಿವೆ. ಎಲ್ಲ ಪೂಜೆಗಳು ಎಲ್ಲರೂ ಮಾಡಲಿಕ್ಕಾಗಲ್ಲ. ದುರ್ಗಾದೇವಿಯ ಪೂಜೆ ಆಗಿರಲಿ, ಯಾವ ದೇವತೆಯ ಪೂಜೆ ಆಗಿರಲಿ, ಅದಕ್ಕೊಂದು ನೇಮ ಇದೆ, ಅದಕ್ಕೊಂದು ನಿಷ್ಠೆ ಇದೆ. ಎಲ್ಲರೂ ಎಲ್ಲ ಪೂಜೆಯನ್ನು ಮಾಡಲಿಕ್ಕಾಗಲ್ಲ. ಆ ನೇಮ ಅನ್ನುವುದು ಸ್ವಲ್ಪ ವ್ಯತ್ಯಸ್ತವಾದರೆ, ನಿಷ್ಠೆ ಅನ್ನುವುದು ಸ್ವಲ್ಪ ವ್ಯತ್ಯಸ್ತವಾದರೆ, ಯಾರು ಪೂಜೆ ಮಾಡುತ್ತಿರ್ತಾರೆ ಅವರನ್ನೇ ಅದು ಬಲಿ ತೆಗೆದುಕೊಂಡು ಬಿಡುತ್ತದೆ. ನಾವು ಜಡಭರತನ ಕಥೆಯನ್ನು ಕೇಳ್ತೇವೆ ಭಾಗವತದಲ್ಲಿ. ಆ ಜಡಭರತನನ್ನು ಬಲಿ ಕೊಡಲಿಕ್ಕೆ ಅಂತ ಒಬ್ಬ ರಾಜ ಕರ್ಕೊಂಡು ಹೋಗಿರ್ತಾನೆ. ನಿಷದ ರಾಜ ಒಬ್ಬ ಆ ಭದ್ರಕಾಳಿಗೆ ಬಲಿ ಕೊಡಬೇಕು ಅಂತ ಕರ್ಕೊಂಡು ಹೋಗಿರ್ತಾನೆ. ಇವನನ್ನು ನೋಡ್ತಾಳವಳು, ವಿಷ್ಣು ಭಕ್ತ ಇವ, ವಿಷ್ಣು ಭಕ್ತನಾಗಿರ್ತಕ್ಕಂಥವನನ್ನು ಬಲಿ ಕೊಡಲಿಕ್ಕೆ ಅಂತ ಕರ್ಕೊಂಡ್ಬಂದಿದ್ದಾರಲ್ಲ ಅಂತ ಹೇಳಿ ತಾನು ಆ ವಿಗ್ರಹದಿಂದ ಒಡಮೂಡಿ ಬಂದು ಆ ಕಟಕನ ಕೈಯಲ್ಲಿದ್ದ ಕತ್ತಿಯನ್ನು ತೆಗೆದು ಎಲ್ಲರನ್ನ ಸಂಹಾರ ಮಾಡಿಬಿಡ್ತಾಳವಳು ಭದ್ರಕಾಳಿ. ಆಮೇಲೆ ಅವನಿಗೆ ಕಟ್ಟಿದ್ದಂಥ ಬಂಧನವನ್ನು ಬಿಡಿಸಿ ಜಡಭರತನಿಗೆ ಮನೆಗೆ ಹೋಗಪ್ಪ ಅಂತ ಹೇಳಿ ಕಳಿಸಿಬಿಡ್ತಾಳೆ ಅಂತ. ನೋಡಿ, ಯಾರನ್ನ ಬಲಿಗೆ ತೆಗೆದುಕೊಳ್ಳಬೇಕು ಅದು ಅನ್ಯ ದೇವತಾ ಪೂಜೆ. ಅದು ಅವ್ರಿಗೆ ಅದಕ್ಕೆ ಒಂದು ವಿಧವಾಗಿರ್ತಕ್ಕಂಥ ನೇಮನಿಷ್ಠೆಗಳಿವೆ. ಅದರಲ್ಲಿ ಸ್ವಲ್ಪ ವ್ಯತ್ಯಸ್ತವಾದರೂ ಕೂಡ ಅದು ಮಹಾ ಅನರ್ಥವಾಗಿರ್ತಕ್ಕಂಥ ಫಲ ಕೊಡ್ತದೆ. ಆದರೆ ಭಗವಂತನ ವಿಚಾರದಲ್ಲಿ ಹಾಗಿಲ್ಲ.
ಭಗವಂತನ ವಿಚಾರದಲ್ಲಿ ಪೂಜೆ ಮಾಡುವಾಗಲೂ ಕೂಡ ಸ್ವಲ್ಪ ವ್ಯತ್ಯಸ್ತವಾದರೂ ಭಗವಂತ ಕ್ಷಮ ಮಾಡಿಬಿಡ್ತಾನೆ. ಅದಕ್ಕೆ ನಮ್ಮ ಜಿತಂತ್ಯ ಸ್ತೋತ್ರದಲ್ಲಿ ಒಂದು ಮಾತನ್ನ ಬ್ರಹ್ಮದೇವರು ಹೇಳ್ತಾರೆ, ನಾವು ಹೇಳಬೇಕು. ಜಿತಂತ ಸ್ತೋತ್ರವನ್ನು ಹೇಳುವಾಗ ನೋಡ್ರಿ, ಉಪಚಾರೋಪದೇಶೇನ ಕೃತವಾನ್ ಅಹರ್ಮಯ ಅಪಚಾರಾನ್ ಇಮಾನ್ ಸರ್ವಾನ್ ಕ್ಷಮಸ್ವ ಪುರುಷೋತ್ತಮ ಅಂತ ಒಂದು ಮಾತು, ಬ್ರಹ್ಮದೇವರ ಮಾತದು. ಉಪಚಾರ ಮಾಡಬೇಕು ಅಂತ ಹೊರಟೆ ಸ್ವಾಮಿ, ಅದರ ನನ್ನಿಂದ ಅಪಚಾರಗಳೇ ಬೇಕಾದಷ್ಟು ಘಟಿಸಿ ಹೋಯಿತು. ಉಪಚಾರ ಮಾಡುವಂತ ನೆಪದಲ್ಲಿ ನನ್ನಿಂದಾದ ಅಪಚಾರಗಳನ್ನ ನೀ ಕರುಣಾಸಾಗರ ಕ್ಷಮಿಸಿಬಿಡು ಅಂತ. ನಮಗೂ ಅಷ್ಟೇ, ಆ ಲೆಕ್ಕದಲ್ಲಿ ನಾವು ಮಾಡುವುದೆಲ್ಲ ಹೆಚ್ಚು ಕಮ್ಮಿ ತಾಮಸವಾಗಿರ್ತಕ್ಕಂಥ ಪೂಜೆಯೇ. ಭಗವಂತ ಆದದ್ದಕ್ಕೆ ಅದನ್ನು ಕ್ಷಮ ಮಾಡಿ ಸ್ವೀಕಾರ ಮಾಡ್ತಾನೆ. ಹೇಗೆ ಹೂವನ್ನು ತರಬೇಕೋ ಅದನ್ನು ನಾವು ತರುವುದಿಲ್ಲ. ಅದನ್ನು ಹೇಳಿದರೆ ನನಗೆ ಕಾಮೆಂಟ್ ಮೇಲೆ ಕಾಮೆಂಟ್ ಬರ್ತದೆ, ಎಲ್ಲರೂ ಬೈಲಿಕ್ಕೆ ಪ್ರಾರಂಭ ಮಾಡಿಬಿಡ್ತಾರೆ. ನೀವೆಲ್ಲ ಹೇಳ್ಬಿಡ್ತೀರ ಆಚಾರ್ಯ, ಬೆಂಗಳೂರಲ್ಲಿ ಬದುಕಿರೋರೆಲ್ಲ ಆ ಥರ ಹೂವನ್ನ ಸಂಗ್ರಹ ಮಾಡ್ಲಿಕ್ಕಾಗತ್ತಾ, ಆ ಥರ ಎಲ್ಲ ನಾವು ತುಳಸಿಯನ್ನು ಬೆಳೆಸ್ಲಿಕ್ಕಾಗತ್ತಾ ಅಂತ. ಕಳೆದ ಬಾರಿ ಉಪನ್ಯಾಸ ಮಾಡಿದಾಗ ಸುಮಾರು ಜನ ಮಾಡಿ ನೀವು ಪ್ರಾಕ್ಟಿಕಲ್ ಆಗಿ ಮಾತಾಡ್ಬೇಕಾಚಾರ್ಯ, ಹಂಗೆ ಹೇಳಬಾರ್ದು ಅಂತ ನಮಗೆ ಹೇಳಿದರು. ಆ ಪ್ರಾಕ್ಟಿಕಲ್ ಆಗಿ ಯಾವ ರೀತಿಯಲ್ಲಿ ಅಡ್ಜಸ್ಟ್ಮೆಂಟ್ ಇದೆಯಲ್ಲ ಅದನ್ನು ಮಾಡ್ಲಿಕ್ಕೆ ನಾವು ಇಲ್ಲಿ ಕೂತಿಲ್ಲ. ಇಲ್ಲಿ ಏನು ಶಾಸ್ತ್ರದಲ್ಲಿ ಹೇಳಿದೆ ಅದನ್ನು ಮುಂದಿಡ್ತೇವೆ. ಅದನ್ನು ಹೇಗೆ ನಡೆಸ್ಕೊಳ್ಳಬೇಕು, ಭಗವಂತನಿಗೆ ಶರಣು ಹೊಂದಿ ಅದನ್ನು ನಡೆಸಿಕೊಡು ಸ್ವಾಮಿ ಅಂತ ಕೇಳಬೇಕು ಹೊರತು ನಾವು ಅಮೆಂಡ್ಮೆಂಟ್ ಮಾಡ್ಲಿಕ್ಕೆ ಆಗಲ್ಲ. ಶಾಸ್ತ್ರದಲ್ಲಿ ಹೇಳಿದ್ದಾರೆ ನಾವು ಬೆಂಗಳೂರಲ್ಲಿದ್ದೇವೆ, ಅದರಿಂದ ಬೆಂಗಳೂರಿಗೆ ತಕ್ಕಂತೆ ಉಪನ್ಯಾಸ ಅಂತೆಲ್ಲ ಇಲ್ಲ. ಉಪನ್ಯಾಸ ಒಂದೇ ಇರೋದು. ಬೆಂಗಳೂರಿಗೊಂದು ಉಪನ್ಯಾಸ, ಮೈಸೂರಿಗೊಂದು ಉಪನ್ಯಾಸ, ಮಂಡ್ಯಗೊಂದು ಉಪನ್ಯಾಸ ಅಂತ ಅದು ಜಿಲ್ಲಾವಾರು ಘಟಕದಿಂದ ಉಪನ್ಯಾಸಾದಿಗಳನ್ನು ಮಾಡ್ಲಿಕ್ಕಾಗಲ್ಲ. ರಾಘವೇಂದ್ರ ಸ್ವಾಮಿಗಳು ಏನು ಹೇಳಿದ್ದಾರೆ ಅದು ಸರ್ವಕಾಲಿಕವಾಗಿ ಹೇಳಿದ್ದಾರೆ. ನಮಗೆ ಮಾಡ್ಲಿಕ್ಕೆ ಆಗ್ತಿಲ್ವಲ್ಲ ಅಂತ ಭಗವಂತನನ್ನ ಬೇಕಾದ್ರೆ ಕ್ಷಮಾಪಣೆ ಕೋರೋಣ. ಸ್ವಾಮಿ ನೀ ಏನು ಹೇಳಿದ್ದೆ ಅದರಂತೆ ಆಚರಣೆ ಮಾಡ್ಲಿಕ್ಕೆ ಆಗ್ತಿಲ್ವೋ, ನಮ್ಮ ಕೈಲಾದಷ್ಟು ಮಾಡ್ತಿದ್ದೇವೆ ಪ್ರಭು, ಕ್ಷಮಾ ಮಾಡು ಅಂದ್ರೆ ಕ್ಷಮಾ ಮಾಡ್ತಾನವ ಕರುಣಾಸಾಗರ. ಹಾಗಂದ್ಬಿಟ್ಟು ಹೇಳೋದನ್ನೇ ಬಿಟ್ಬಿಡಿ ಅಂದ್ರೆ ಇದು ಆಗೋದು. ಅದಕ್ಕೆ ಹೂ ಹೇಗೆ ಬೆಳಿಬೇಕು ಗೊತ್ತಿಲ್ಲ, ಕಟ್ಟುಕೊಂಡು ತಂದ ಹೂವನ್ನು ಪೂಜೆ ಮಾಡಬೇಡಿ ಅಲ್ವಾ. ಪೂಜಾ ಕಲ್ಪಲತಾನಲ್ಲಿ ಟೀಕಾಕೃತ್ಪಾದರು ಅದನ್ನ ಸಹಜವಾಗಿ ಅದನ್ನು ವಿವರಣೆ ಮಾಡ್ತಾರೆ. ತುಳಸಿಯನ್ನು ಹೇಗೆ ತರಬೇಕು, ಹೂವನ್ನು ಹೇಗೆ ತರಬೇಕು ಅಲ್ವಾ, ಗೋಮಯವನ್ನು ಹೇಗೆ ತರಬೇಕು. ಅಂಬರೀಷ ಚಕ್ರವರ್ತಿಯ ವಿಚಾರವನ್ನ ಭಾಗವತದಲ್ಲಿ ಕೇಳ್ತೇವೆ. ಅಂಬರೀಷ ಚಕ್ರವರ್ತಿ ಬೆಳಗ್ಗೆ ಎದ್ದ ತಕ್ಷಣ ಗೋಮಯವನ್ನ ತರ್ಲಿಕ್ಕೆ ಹೋಗ್ತಿದ್ದಂತೆ ಅರಮನೆಯಿಂದ. ತಾನಿದ್ದಂತ ಅರಮನೆಯಿಂದ ನಡ್ಕೊಂಡು ಹೋಗ್ತಾ ಇದ್ದ ಗೋಮಯವನ್ನ ತರ್ಲಿಕ್ಕೆ. ಸಪ್ತದ್ವೀಪ ವಸುಂಧರೆಯ ಚಕ್ರವರ್ತಿ ಅವ, ಯಾರೋ ಸಾಮಾನ್ಯ ಅಲ್ಲ. ಅದಕ್ಕೆ ಪದೇ ಪದೇ ಅಶ್ವಮೇಧ ಫಲಂ ಪ್ರಾಪ್ನಂತಿ ವೈಮಾನವಾಹ, ಯಾರು ಬೆಳಗ್ಗೆ ಎದ್ದ ತಕ್ಷಣ ಗೋಮಯವನ್ನ ತರಲಿಕ್ಕೆ ಅಂತ ತಮ್ಮ ಮನೆಯಿಂದ ನಡ್ಕೊಂಡು ಹೋಗ್ತಾರೆ ಹಟ್ಟೆಗೆ, ಅವರು ಇಡುವಂತ ಒಂದೊಂದು ಹೆಜ್ಜೆಗೆ ಒಂದೊಂದು ಅಶ್ವಮೇಧ ಫಲವನ್ನು ಕೊಡ್ತಾನಂತೆ ಸ್ವಾಮಿ. ಅಶ್ವಮೇಧ ಯಾಗದ ಫಲ. ಇವನ್ನೆಲ್ಲ ಹೇಳಬೇಡಿ ಆಚಾರ್ಯ ಅಂದ್ರೆ ಏನು ಹೇಳೋದು? ಅವನ್ನೆಲ್ಲ ಹೆಂಗ್ ಹೇಳ್ತೀರ ಆಚಾರ್ಯ? ಅದು ನಾವು ಸಿಟಿನಲ್ಲಿ ಗೋವನ್ನು ಸಾಕ್ಲಿಕ್ಕಾಗತ್ತಾ? ಗೋವನ್ನ ಸಾಕುವಂತ, ಗೋವಿನ ಸೇವೆ ಮಾಡುವಂತ ಪುಣ್ಯ ಕೊಡು ಸ್ವಾಮಿ ಅಂತ ದೇವರಲ್ಲಿ ಬೇಡ್ಕೊಳ್ಳೋಣ. ಅದಕ್ಕೆ ಹೇಳಲೇಬೇಡಿ ಅಂದ್ರೆ ಅದಕ್ಕೆ ಹೇಳಿದ್ದಿಲ್ಲಿ ತಾಮಸ ಪೂಜೆ ಆಗಿ ಬಿಡ್ತದೆ ಎಷ್ಟೋ ಸತಿ. ಆದ್ರೂ ಭಗವಂತ ಕ್ಷಮಾ ಮಾಡ್ತಾನೆ. ಪೂಜೆ ಮಾಡಬೇಕು ಅಂತ ನಿನಗೆ ಇಚ್ಛೆ ಇದೆಯಲ್ಲಪ್ಪ, ಮಾಡು ಸಾಕು ಅಂತಾನೆ ಸ್ವಾಮಿ. ಅದಕ್ಕೆ ಪತ್ರಂ ಪುಷ್ಪಂ ಫಲಂ ತೋಯಂ ಆಚಾರ್ಯರು ಅದಕ್ಕಂದ್ರು. ಪತ್ರಂ ಅಂದಾಕ್ಷಣಕ್ಕೆ ನತು ಅವಿಹಿತ ಪತ್ರಾದಿ ಅಂತ. ವಿಹಿತವಾಗಿರ್ತಕ್ಕಂಥ ಪತ್ರಗಳು ಅಂತ ಏನ್ ಹೇಳಿದ್ದಾರೆ? ವಿಹಿತವಾದ ಪುಷ್ಪ, ವಿಹಿತವಾದ ಫಲ, ವಿಹಿತವಾದ ತೋಯ, ಅದನ್ನ ಮಾತ್ರ ಉಪಯೋಗಿಸಬೇಕೇ ಹೊರತು ಅವಿಹಿತವಾಗಿರ್ತಕ್ಕಂಥದ್ದು ಉಪಯೋಗಿಸಬಾರದು. ಅದಕ್ಕೆ ತಸ್ಯ ಅಪರಾಧತಃ ಉಕ್ತೇಹೇ ವರಾಹಾದವು. ವರಾಹ ಪುರಾಣದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾರಾದರೂ ಅನಿಷಿದ್ಧವಾಗಿರ್ತಕ್ಕಂಥ ಪತ್ರಾದಿಗಳನ್ನ ದೇವರಿಗೆ ಅರ್ಪಣೆ ಮಾಡಿದರೆ ಅದು ಮಹತ್ತರವಾಗಿರ್ತಕ್ಕಂಥ ಅಪರಾಧ. ಭಕ್ತ್ಯೈವ ಅಹಂ ತೃಪ್ಯ ಇತಿ ಭಾವ. ನನಗೆ ಅವರು ಕೊಡುವಂತಹ ವಸ್ತುವಿನಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಆಸಕ್ತಿಯೂ ಇಲ್ಲವೋ ಅರ್ಜುನ, ಅದರ ಹಿಂದಿರುವಂತ ಭಕ್ತಿಯಲ್ಲಿ ನನಗೆ ಆಸಕ್ತಿ ಇದೆ ಅಂತ. ಈಗ ಸುಧಾಮ ಒಂದು ಹಿಡಿ ಅವಲಕ್ಕಿಯನ್ನ ಕೊಟ್ಟ. ಒಪ್ಪಿಡಿ ಅವಲಕ್ಕಿಯ ಕೊಟ್ಟವನಿಗೆ ಕೊಡಲಿಲ್ಲವೇನೋ ಭಾಗ್ಯವ ಅಂತ ಪುರಂದರದಾಸರು ಕೇಳ್ತಾರೆ. ಅವ ಅವಲಕ್ಕಿ ಕೊಟ್ಟ ಅಂತ ನಾವು ಅವಲಕ್ಕಿ ಕೊಟ್ಟು ಬಿಟ್ರೆ ಭಗವಂತ ನಮಗೆ ಒಲಿಯುವುದಿಲ್ಲ. ಅವನಿಗೆ ಅವಲಕ್ಕಿ ಬಿಟ್ಟು ಬೇರೆ ಏನೂ ಇರಲಿಲ್ಲ ಮನೆಯಲ್ಲಿ, ಅದಕ್ಕೆ ಅವನು ಸರ್ವಸ್ವವನ್ನ ಕೊಟ್ಟ ಅಂತ. ಕುಬ್ಜೆ ಗಂಧ ಕೊಟ್ಲು, ಅವಳು ಗಂಧ ಕೊಟ್ಲು ಅಂತ ನಾವು ಗಂಧ ಕೊಟ್ರೆ, ಅವಳಿಗೆ ಗಂಧವನ್ನ ಬಿಟ್ಟು ಬೇರೆ ಏನೂ ಇರಲಿಲ್ಲ ಅಂದ್ರೆ ಅವಳು ಗಂಧದಲ್ಲಿ ಸರ್ವಸ್ವವನ್ನ ಅರ್ಪಣೆ ಮಾಡಿದ್ಲು. ಹಾಗೆಯೇ ಇವ ಕೂಡ ಸುಧಾಮ ಸರ್ವಸ್ವವನ್ನು ಅರ್ಪಣೆ ಮಾಡಿಬಿಟ್ಟ. ತಾನು ಕೊಟ್ಟಂತಹ ಅವಲಕ್ಕಿಯಲ್ಲಿ ಸರ್ವಸ್ವವನ್ನು ಅರ್ಪಣೆ ಮಾಡಿದಾದ್ದರಿಂದ ಭಗವಂತ ಅದನ್ನು ಸ್ವೀಕಾರ ಮಾಡಿದ, ಅವನಿಗೆ ಅಖಿಲೈಶ್ವರ್ಯಗಳನ್ನ ಕೊಟ್ಟು ಬಿಟ್ಟ. ಹಾಗೆಯೇ ಅದರ ಹಿಂದೆ ಇದ್ದಂಥ ಭಕ್ತಿ ನೋಡಿ, ಅಲ್ಲಿ ವಿಶೇಷ ಏನಿದೆ? ಅವ ಕೊಟ್ಟದ್ದು ಒಪ್ಪಿಡಿ ಅವಲಕ್ಕಿ, ಭಗವಂತ ಅವನಿಗೆ ಅಷ್ಟೈಶ್ವರ್ಯವನ್ನ ಕೊಟ್ಟ. ಅದೇ ದುರ್ಯೋಧನ ಅವ ಉದ್ಯೋಗ ಪರ್ವದಲ್ಲಿ ಭಗವಂತ ಸಂಧಾನಕ್ಕೆ ಅಂತ ಬಂದಿದ್ದಾಗ ರಾತ್ರಿ ಆಗಿತ್ತು. ಭಗವಂತ ಬಂದಾಗ ದುರ್ಯೋಧನ ಏನು ದೂರದವನಲ್ಲ ಕೃಷ್ಣನಿಗೆ, ಅವರಿಬ್ಬರು ಬೀಗರು. ಕೃಷ್ಣನ ಮಗನಾದ ಸಾಂಬನನ್ನ
ದುರ್ಯೋಧನನ ಮಗಳಾದ ಲಕ್ಷಣಾದೇವಿಗೆ ಕೊಟ್ಟು ಮದುವೆ ಮಾಡಿದ್ರು. ಅವರಿಬ್ಬರು ಬೀಗರು, ಅತ್ತೆ ಮಕ್ಕಳು ಜೊತೆಗೆ ಬೀಗರು ಕೂಡ. ಅದಕ್ಕೆ ಒಂದ, ನಾಳೆ ನೀನು ಪಾಂಡವರ ರಾಯಭಾರಿನೋ ಕೃಷ್ಣ, ಇವತ್ತು ನೀನು ನಮ್ಮ ನೆಂಟ ಅಲ್ವಾ, ಬೀಗರಲ್ವಾ, ಅದಕ್ಕೆ ನಿನಗೆ ಅಪರೂಪವಾಗಿರ್ತಕ್ಕಂಥ ಅಡಿಗೆಗಳನ್ನು ಮಾಡಿಸಿದ್ದೇನೆ ಅಲ್ವಾ, ಷಡ್ರಸೋಪೇತವಾಗಿರ್ತಕ್ಕಂಥದ್ದು, ಬಂದು ಊಟ ಮಾಡು ಅಂತ ಕೇಳಿದರೆ ಕೃಷ್ಣ ಒಂದು ಮಾತು ಹೇಳ್ತಾನೆ ಮಹಾಭಾರತದಲ್ಲಿ. ಇದು ಕೃಷ್ಣ ಮಾತ್ರ ಹೇಳಬಹುದಾದ ಮಾತು. ಅವನು ಹೇಳಿದ, ಸಂಪ್ರೀತಿ ಭೋಜ್ಯಾನಿ ಅನ್ನಾನಿ ಆಪದ್ಭೋಜ್ಯಾನಿ ವಾ ಪುನಃ ನೈವ ಸಂಪ್ರೀಯಸೆ ರಾಜನ್ ನಚ ಆಪದ್ ಗತಾವಯಂ ಅಂತ ಒಂದು ಮಾತು ಅವನು ಹೇಳಿದ ಕೃಷ್ಣ. ಒಬ್ಬರು ಇನ್ನೊಬ್ಬರ ಮನೆಯಲ್ಲಿ ಊಟ ಮಾಡಬೇಕಾದ್ರೆ ಅದಕ್ಕೆ ಎರಡೇ ಕಾರಣಗಳಿರ್ತವೆ. ಸಂಪ್ರೀತಿ ಭೋಜ್ಯಾನಿ ಅನ್ನಾನಿ, ನೀವು ಯಾರು ಕರೀತೀರಿ, ಆಚಾರ್ಯ ನಮ್ಮ ಮನೆಗೆ ತೀರ್ಥ ಪ್ರಸಾದಕ್ಕೆ ಬರಬೇಕು ನೀವು ಅಂತ, ನಿಮ್ಮ ಮೇಲೆ ಪ್ರೀತಿ ಇದ್ರೆ ನಾನು ನಿಮ್ಮ ಮನೆಗೆ ಬರ್ತೇನೆ, ನಿಮ್ಮ ಮನೆಯಲ್ಲಿ ನಿಮ್ಮ ಮೇಲೆ ನನಗೆ ವಿಶ್ವಾಸ ಪ್ರೀತಿ ಇದ್ರೆ ಬರ್ತೇನೆ, ಇಲ್ವಾ ಆಪದ್ ಭೋಜ್ಯಾನಿ ವಾ ಪುನಃ ನನಗೆ ತಿನ್ಲಿಕ್ಕೆ ಗತಿ ಇಲ್ಲ ಅಂದ್ರೆ ಬರ್ತೇನೆ. ಎರಡೇ ಇರೋದು, ಒಂದು ನಿಮ್ಮ ಮೇಲೆ ಪ್ರೀತಿ ಇರಬೇಕು, ಇಲ್ಲ ನನಗೆ ತಿನ್ಲಿಕ್ಕೆ ಗತಿ ಇರಬಾರದು. ಅದಕ್ಕೆ ಕೃಷ್ಣ ಹೇಳಿದ, ನೈವ ಸಂಪ್ರೀಯಸೆ ರಾಜನ್, ನನಗೆ ನಿನ್ನ ಮೇಲೆ ಪ್ರೀತಿ ಇಲ್ಲ ಕಣೋ ದುರ್ಯೋಧನ, ನಚ ಆಪದ್ ಗತಾವಯಂ, ನನಗೆ ಆಪತ್ತು ಬರುವುದೇ ಇಲ್ಲ ಅಂದ ಸ್ವಾಮಿ. ಆದ್ದರಿಂದ ನೋಡಿ ಹೋಗಲಿಲ್ಲ. ಅದಕ್ಕೆ ಭಗವಂತ ಪತ್ರಂ ಪುಷ್ಪಂ ಫಲಂ ತೋಯಂ ಅಂತ ಹೇಳಿದ ಸ್ವಾಮಿ. ಷಡ್ರಸೋಪೇತವಾಗಿರ್ತಕ್ಕಂಥ ಅನ್ನವನ್ನ ಮಾಡಿಟ್ಟಂತ ದುರ್ಯೋಧನನ ಇಡೀ ಸತ್ಕಾರವನ್ನ ತಿರಸ್ಕಾರ ಮಾಡಿದ. ವಿದುರನ ಮನೆಯ ಪಾಲುಂಡ, ಕುರುಪನ ಮಾನವನೇ ಕೊಂಡ. ವಿದುರನ ಮನೆಯಲ್ಲಿ ಆತಿಥ್ಯ ಸ್ವೀಕಾರ ಮಾಡಿದ ಸ್ವಾಮಿ. ಅದಕ್ಕೆ ಹೇಳಿದ್ದು, ಅವ ಹೇಳಬಹುದಾದ ಮಾತದು, ಅದಕ್ಕೆ ಇಲ್ಲಿ ಹೇಳಿದ್ದು. ಅದಕ್ಕೆ ಅವಿಹಿತವಾಗಿರ್ತಕ್ಕಂಥದ್ದು ಭಗವಂತನಿಗೆ ಕೊಡಬಾರದು. ಅಲ್ಲಿ ದುರ್ಯೋಧನ ಯದ್ಯಪಿ ವಿಹಿತವಾದದ್ದನ್ನೇ ಮಾಡಿದ್ರು ಕೂಡ ಅದರ ಹಿಂದೆ ಭಕ್ತಿ ಇರಲಿಲ್ಲ, ಪ್ರೀತಿ ಇರಲಿಲ್ಲ. ಅದರಿಂದ ಅವನು ಮಾಡಿದ್ದೆಲ್ಲವೂ ಅವಿಹಿತವಾಗಿ ಬಿಡ್ತು, ಅವನು ಮಾಡಿದ್ದೆಲ್ಲವೂ ಅವಿಹಿತವಾಗಿ ಬಿಡ್ತು. ಪುರಾಣದಲ್ಲಿ ಒಂದು ಕಥೆ ಬರ್ತದೆ, ಇದೊಂದು ಶ್ಲೋಕ ಒಂದು ಹೆಚ್ಚು ಕಮ್ಮಿ ಒಂದು ತಿಂಗಳು ಹೇಳ್ಬೋದು, ಅಷ್ಟು ಈ ಶ್ಲೋಕದಲ್ಲಿ ಅರ್ಥಗಳಿವೆ. ಸುಮ್ಮನೆ ಬಿಟ್ಟು ಹೋಗಲಿಕ್ಕೆ ನನಗೆ ಮನಸ್ಸಿಲ್ಲ, ಅದರಿಂದ ಒಂದೇ ಒಂದು ಕತೆ ಹೇಳಿ ಮುಂದಕ್ಕೆ ಹೋಗಿ ಬಿಡ್ತೇನೆ. ಒಬ್ಬಳು ಯಾರೋ ಪಾಪ ದೇವಸ್ಥಾನವನ್ನ ಸಗಣಿ ಹಾಕಿ ಸಾರಿಸುವಂತಹ ಒಬ್ಬಳು ಕೆಲಸ ಮಾಡುವವಳು ಇದ್ಲಂತೆ. ಅವಳು ದೇವಸ್ಥಾನವನ್ನ ಬೆಳಗಿನಿಂದ ಸಾಯಂಕಾಲದವರೆಗೂ ಸಾರಿಸೋಳು. ಅಲ್ಲಿ ಆಚಾರ್ಯರಿದ್ರು ಒಳಗಡೆ, ದೇವಸ್ಥಾನದೊಳಗಡೆ ಪೂಜೆ ಮಾಡೋರು, ಗೋಪಾಲಕೃಷ್ಣ ದೇವರ ದೇವಸ್ಥಾನ ಅದು. ಅವರೆಲ್ಲ ಪೂಜೆ ಮಾಡಿದ ಮೇಲೆ ಕೃಷ್ಣಾರ್ಪಣ ಅನ್ನೋರಂತೆ. ಇದನ್ನು ಇವಳು ಕೇಳಿಸ್ಕೊಂಡಿದ್ಲು. ಸರಿ, ಅವಳು ಏನು ಮಾಡಿದ್ಲು, ಎಲ್ಲವನ್ನ ಸಾರಿಸಿದ್ಲು, ಕೈಯಲ್ಲಿ ಒಂದಿಷ್ಟು ಸಗಣಿ ಉಳಿತಂತೆ. ಕೊನೆಯಲ್ಲಿ ಅದನ್ನು ಹೊರಗಡೆ ಬಿಸಾಕುವಾಗ ಕೃಷ್ಣಾರ್ಪಣ ಅನ್ಲು. ಒಳಗಡೆಯಿಂದ ಆಚಾರ್ಯರು ಬಂದು ಬಾಯಿಗೆ ಬಂದಂಗೆ ಬೈದ್ರು. ಏನಮ್ಮ, ಏನು ಅನ್ಕೊಂಡಿದ್ದಿ ನಮ್ಮ ದೇವರನ್ನ, ಸಗಣಿ ತಿನ್ನೋನು ಅನ್ಕೊಂಡಿದ್ಯಾ ನಮ್ಮ ದೇವರನ್ನ, ಸಗಣಿ ಬಿಸಾಕಬಿಟ್ಟು ಕೃಷ್ಣಾರ್ಪಣ ಅಂತೀಯ, ಎಷ್ಟು ನಿನಗೆ ದುರಹಂಕಾರ ಅಂತ. ಅದಕ್ಕೆ ಅವಳಂದು, ಸ್ವಾಮಿ ನಾನು ಸಗಣಿಯನ್ನ ಕೃಷ್ಣಾರ್ಪಣ ಅನ್ನಲಿಲ್ಲ, ಇದುವರೆಗೂ ನಾನು ಮಾಡಿದ್ದಲ್ಲ ಸೇವೆ, ಬೆಳಗಿನಿಂದ ಈ ಗೋಮಯದಿಂದ ಎಲ್ಲವನ್ನ ಸಾರಿಸಿದ್ನಲ್ಲ ದೇವಸ್ಥಾನದ ಆವರಣಗಳನ್ನ, ಆ ಮಾಡಿದ ಸೇವೆಯನ್ನ ಕೃಷ್ಣಾರ್ಪಣ ಅಂದೆ ಅಂತ ಅಂದ್ಲವಳು. ಅದಕ್ಕೆ ಅವ್ರು ಅಂದ್ರು, ಇಲ್ಲ ಇಲ್ಲ ನಾವು ಬಿಟ್ಟು ಬೇರೆಯವರು ಕೃಷ್ಣಾರ್ಪಣ ಅನ್ನಬಾರದು ಅಂತ. ಸರಿ ಸ್ವಾಮಿ ಅಂತ ಅಂದ್ಲು, ಸುಮ್ಮನಾಗಿ ಬಿಟ್ಲು. ಇವ್ರು ಹೋಗಿ ಮಲಗಿದ್ರೆ ಕನಸಿನಲ್ಲಿ ಗೋಪಾಲಕೃಷ್ಣ ಬಂದು ಹೇಳಿದ್ನಂತೆ, ನೀನು ಇವತ್ತೇನೇನು ಮಾಡಿದ್ಯಲ್ಲಪ್ಪ ಆಹಾರಾದಿಗಳು, ಅವೆಲ್ಲಕ್ಕಿಂತಲೂ ಅವಳು ಸಗಣಿ ಬಿಸಾಕದ್ಲಲ್ಲೋ ಅದೇ ಬಹಳ ರುಚಿಯಾಗಿತ್ತು, ನಿನ್ನ ಅಡಿಗೆ ರುಚಿಯಾಗಿರ್ಲಿಲ್ಲ ಅಂದ್ಬಿಟ್ಟ ಸ್ವಾಮಿ. ಯಾಕೆಂದ್ರೆ ಅದರಿಂದ ಭಕ್ತಿ ಇತ್ತು, ನಿನ್ನ ಸೇವೆಯಿಂದ ಆಡಂಬರ ಇತ್ತು. ಭಗವಂತ ಎಂದೂ ಆಡಂಬರಕ್ಕೆ ಒಲಿಯುವುದಿಲ್ಲ, ಅವ ಭಕ್ತಿಗೆ ಒಲಿತಾನೆ. ಅದನ್ನ ಆಚಾರ್ಯ ಹೇಳಿದ್ದು, ಭಕ್ತಿಯೈವ ಅಹಂ ತೃಪ್ತ್ಯ ಇತಿ ಭಾವಃ. ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ಅನಿಷಿದ್ಧ ಪತ್ರಾದಿಕಂ ಯೋ ಮಹ್ಯಂ ಭಕ್ತ್ಯಾ ದದಾತಿ ಪ್ರಯತಾತ್ಮನಃ ಯಮ ಉಪರಮೆ ಪ್ರಕರ್ಷಣೋಪರತಂ ಮನಸ ಅನಸ್ಕಸ್ಯ ವಿಷಯ ವಿರಕ್ತಸ್ಯ ತಾತ್ಮನಃ ಭಕ್ತ್ಯಾ ಸಮರ್ಪಿತಂ ಅಶ್ನಾಮಿ ಭಕ್ತ್ಯೈವಾಹಂ ತುಷ್ಟೋ ಭವಾಮಿನ ದ್ರವ್ಯಾದೀನೇತಿ ಭಾವಃ ಅಂತ. ಪ್ರಕರ್ಷಣೋಪರತಮನಸ್ಕಸ್ಯ ವಿಷಯ ವಿರಕ್ತಸ್ಯ ಭಕ್ತ್ಯಾ ಸಮರ್ಪಿತಂ ಅಶ್ನಾಮಿ. ಯಾವುದನ್ನ ಮನಸ್ಸು ವಿಷಯ ವಿರಕ್ತನಾಗಿ, ಮನಸ್ಸಿನಲ್ಲಿ ವಿಷಯ ವಿರಕ್ತನಾಗಿ ಭಕ್ತಿಯಿಂದ ಯಾವುದನ್ನ ಸಮರ್ಪಣೆ ಮಾಡ್ತಾನೆ ಭಗವಂತ ಅದನ್ನು ಸ್ವೀಕಾರ ಮಾಡ್ತಾನೆ. ಹಂಗಂತ ನಿಷಿದ್ಧವಾದದನ್ನ ದೇವರಿಗೆ ಕೊಡ್ಲಿಕ್ಕೆ ಹೋಗಬಾರದು. ಯಾವುದು ವಿಹಿತವಾಗಿದೆಯೋ ಅದನ್ನೇ ದೇವರಿಗೆ ಅರ್ಪಣೆ ಮಾಡಬೇಕು ಅಂತ. ವಿಹಿತವಾಗಿರ್ತಕ್ಕಂಥ ಪತ್ರಗಳು ಯಾವುದು ವರಾಹ ಪುರಾಣ ಹೇಳ್ತದೆ, ವಿಹಿತವಾಗಿರ್ತಕ್ಕಂಥ ಪುಷ್ಪಗಳು ಯಾವುದು ಅದನ್ನ ವರಾಹ ಪುರಾಣ ಹೇಳ್ತದೆ. ಅದಕ್ಕೆ ನಮಗೊಂದು ಅರ್ಥ ಆಗಬೇಕು ಅಂತ ನಿರ್ಗಂಧ ಕುಸುಮಗಳನ್ನ ದೇವರಿಗೆ ಕೊಡಬೇಡ್ರಿ ಅಂತ ಹೇಳಿದರು. ಯಾವುದರಲ್ಲಿ ಗಂಧ ಬರುವುದಿಲ್ಲ ಅದನ್ನ ಕೊಡಬೇಡಿ ಅಂತ ಹೇಳ್ತಾರೆ. ಆದರೆ ವಿಶೇಷ ಏನು ಗೊತ್ತಾ, ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರಿದ್ದಾರೆ, ಎಲ್ಲೆತ್ತಿದ್ರು ಎಲ್ಲೋ ಹೋಗ್ತದೆ ನನ್ನ ತಲೆ. ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರು ಒಂದು ಪ್ರಮಾಣ ಮಾಡಿದ್ರಂತೆ, ಒಂದು ಸಂಕಲ್ಪ ಏನು ಅಂದ್ರೆ, ವ್ಯಾಸರಾಜರು 732 ಪ್ರಾಣ ಪ್ರತೀಕಗಳನ್ನ ಪ್ರತಿಷ್ಠಾಪನೆ ಮಾಡಿದ್ರಲ್ಲ, ಅವೆಲ್ಲ ಪ್ರಾಣ ಪ್ರತೀಕಗಳ ಹತ್ರಕ್ಕೆ ಹೋಗಿ ಬಂಗಾರದ ಮಲ್ಲಿಗೆ ಹೂವಿನಲ್ಲಿ 1008 ಅರ್ಚನೆ ಮಾಡುತ್ತೇನೆ ಅಂತ ಅಲ್ಲಿಗೆ ಹೋಗಿದ್ರು. ಪ್ರತಿ ಊರಿಗೆ ಹೋಗೋದು, ಬಂಗಾರದ ಮಲ್ಲಿಗೆಯ ಮೊಗ್ಗನ್ನ ಮಾಡಿಸೋದು, ಬಂಗಾರದ್ದು, ಅದು ನಿರ್ಗಂಧ ಕುಸುಮ ಅಲ್ವಾ.
ಆದರೆ ಅದು ಮಾಡಿಸಿದ್ದು ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರು, ಅದನ್ನ ಮಾಡಿಸೋದಂತೆ. ಅದರಿಂದ ಮುಖ್ಯ ಪ್ರಾಣ ದೇವರಿಗೆ ಅರ್ಪಣೆ ಮಾಡೋದು, ಮುಖ್ಯ ಪ್ರಾಣ ಅಂತರ್ಗತನಾಗಿರ್ತಕ್ಕಂಥ ರಾಮದೇವರಿಗೆ ಅರ್ಪಣೆ ಮಾಡೋದು. ಅರ್ಪಣೆ ಮಾಡಿದ ಮೇಲೆ ಆ ಊರಿನಲ್ಲಿ ಯಾರು ಸತ್ಕುಲ ಪ್ರಸೂತರಾದಂತಹ ಜ್ಞಾನಿಗಳಿರ್ತಾರೆ ಅವರಿಗೆ ಕೈ ಎತ್ತಿ ದಾನ ಮಾಡಿಬಿಡೋರು, ಮುಂದಿನ ಊರಿಗೂ ಹೋಗೋರು. ಅದು ಯಾವುದನ್ನು ವಾಪಸ್ ತೆಗೆದುಕೊಂಡು ಹೋಗೋದಲ್ಲ. ಒಂದೊಂದು ಊರಿಗೆ ಹೋದಾಗಲೂ 1008 ಮಾಡೋರು. ಒಂದು ಊರಿಗೆ ಹೋಗಿದ್ರು. ಅಲ್ಲಿ ಮುಖ್ಯ ಪ್ರಾಣ ದೇವರಿಗೆ, ಅವರ ಅಂತರ್ಗತನಾಗಿರ್ತಕ್ಕಂಥ ರಾಮದೇವರಿಗೆ, ಸೀತಾದೇವಿಗೆ ಆ ಬಂಗಾರದ ಮಲ್ಲಿಗೆ ಮೊಗ್ಗಿನಲ್ಲಿ 108 ಅರ್ಚನೆ ಮಾಡಿದ್ದಾರೆ. ಬೆಳಗ್ಗೆ ಎದ್ದು ಬಂದು ನಿರ್ಮಲ್ಯ ವಿಸರ್ಜನೆ ಮಾಡಿ ಅದನ್ನು ದಾನ ಮಾಡಬೇಕು. ಮಾಡಿದ್ದು ಮಗ್ಗು ಬೆಳಗ್ಗೆ ಎದ್ದು ಬರೋ ಅಷ್ಟರೊಳಗೆ ಅದು ಅರಳಿತ್ತಂತೆ, ಚಿನ್ನದ ಮಲ್ಲಿಗೆ ಹೂ ಅರಳಿತ್ತಂತೆ. ಅವತ್ತಿನಿಂದ ಆ ಊರಿಗೆ ಅರಳು ಮಲ್ಲಿಗೆ ಅಂತಲೇ ಹೆಸರಿಟ್ರು. ಅದಕ್ಕೆ ಅರಳು ಮಲ್ಲಿಗೆ ಅಂತ ಹೆಸರು ಬಂದದ್ದು ಅಂತ ನೋಡಿ. ಯದ್ಯಪಿ ಭಗವಂತ ಸ್ವೀಕಾರ ಮಾಡಿದ್ದು ನಿರ್ಗಂಧ ಕುಸುಮಗಳನ್ನು ಸ್ವೀಕಾರ ಮಾಡಲ್ಲ ಅಂತ ದೇವರೇ ಹೇಳಿದ್ರು ಕೂಡ ತನ್ನ ಭಕ್ತರಿಗಾಗಿ ಭಗವಂತ ಸ್ವೀಕಾರ ಮಾಡಿಬಿಡ್ತಾನೆ. ಇದು ವಿಶೇಷ. ಅದಕ್ಕೋಸ್ಕರವಾಗಿ ಅಲ್ಲಿರುವಂಥ ಭಕ್ತಿ ಮುಖ್ಯ. ಅದರ ಅನಿಷಿದ್ಧವಾಗಿರ್ತಕ್ಕಂಥದ್ದನ್ನ ಅವರೆಂದೂ ಅರ್ಪಿಸುವುದಿಲ್ಲ, ನಿಷಿದ್ಧವಾಗಿರ್ತಕ್ಕಂಥದ್ದನ್ನು ಅರ್ಪಿಸುವುದಿಲ್ಲ. ಅಲ್ಲಿ ಭಕ್ತಿಯುತವಾಗಿರ್ತಕ್ಕಂಥ ಅನಿಷಿದ್ಧವಾಗಿರ್ತಕ್ಕಂಥದ್ದನ್ನು ಅರ್ಪಿಸ್ತಾರೆ ಎನ್ನುವುದನ್ನ ಇಲ್ಲಿ ಹೇಳ್ತಾರೆ. ರಾಘವೇಂದ್ರ ಸ್ವಾಮಿಗಳು ಅದನ್ನು ಹೇಳಿದರು. ಇದು ಒಂದರ್ಥ ಆಯಿತು. ಇನ್ನೊಂದರ್ಥ ಏನು ಅಂದ್ರೆ, ಈ ಹೊರಗಿನ ಹೂವು, ಹೊರಗಿನ ಪತ್ರ, ಹೊರಗಿನ ಫಲ, ಹೊರಗಿನ ತೋಯದ ಬಗ್ಗೆ ಮಾತೇ ಆಡಲಿಲ್ಲ ಅಂತ. ಇದು ಪ್ರಾಥಮಿಕವಾಗಿರ್ತಕ್ಕಂಥ ಅರ್ಥ. ಇನ್ನು ಒಳಗಿನ ಅರ್ಥ ಏನು? ಒಂದು ಅರ್ಥವನ್ನ ಗುರುಗಳು ಹೇಳೋರು ಯಾವಾಗಲೂ ನೋಡಿ. ಪತ್ರಂ ಪುಷ್ಪಂ ಫಲಂ ತೋಯಂ. ಪತ್ರಂ ಅಂದ್ರೆ ಏನು? ಭಗವದ್ಗೀತೆಯಲ್ಲೇ ಇದೆ ಅರ್ಥ, ಬೇರೆ ಕಡೆ ಹೋಗೋದು ಬೇಕಾಗಿಲ್ಲ. ಊರ್ಧ್ವ ಮೂಲ ಮದಶಾಕಂ 15ನೇ ಅಧ್ಯಾಯ ಯಾರು ಉಪನ್ಯಾಸ ಮಾಡ್ತಾರೋ ಅವರು ವರ್ಣನೆ ಮಾಡ್ತಾರೆ. ಊರ್ಧ್ವ ಮೂಲ ಮದಶಾಕಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪತ್ರಾಣಿ ಅಂತಿದೆ ಅಲ್ಲಿ. ಪತ್ರ, ಆ ಪತ್ರ ಅನ್ನುವುದಕ್ಕಿರುವ ಅರ್ಥವನ್ನ ತೆಗೆದು ಸೇರಿಸ್ಕೊಳ್ರಿ. ವೇದಗಳು ಅಂತ ಅರ್ಥ. ಪತ್ರ ಅಂದ್ರೆ ವೇದಗಳು. ಅಂದ್ರೆ ಭಗವಂತ ವೇದಗಳ ಸೂಕ್ತಗಳಿಂದ ತಾನು ಅದನ್ನ ಅರ್ಪಿಸಿಕೊಂಡ್ರು ತೃಪ್ತನಾಗ್ತಾನೆ. ಯಾರಿಗೆ ಅಧಿಕಾರ ಇದೆ ಅವರು ವೇದೋಕ್ತವಾಗಿರ್ತಕ್ಕಂಥ ಪೂಜಾದಿಗಳನ್ನು ಮಾಡೋದು. 2 ರೀತಿಯ ಪೂಜೆ ಇದೆ, ನಮಗೆ ಗೊತ್ತಿರಬೇಕದು. ಒಂದು ವೇದೋಕ್ತವಾದ ಪೂಜೆ, ಒಂದು ಕಲ್ಪೋಕ್ತವಾದ ಪೂಜೆ. ದಿನಾ ನೀವು ಪೂಜೆ ಮಾಡ್ತೀರಿ, ಯಾರ್ಯಾರು ಪೂಜೆ ಮಾಡುವಂಥ ಅಭ್ಯಾಸ ಇಟ್ಟುಕೊಂಡಿದ್ದೀರಿ ಅವ್ರು ದಿನಾ ಮಾಡುವುದು ತಂತ್ರಸಾರೋಕ್ತವಾಗಿರ್ತಕ್ಕಂಥ ಪೂಜೆ ಏನಿದೆ ಅದನ್ನ ವೇದೋಕ್ತವಾದ ಪೂಜೆ ಅಂತೇವೆ. ವೇದದಲ್ಲಿ ವರ್ಣನೆ ಮಾಡಿರುವ ರೀತಿಯಲ್ಲಿ ಪೂಜೆ ಮಾಡೋದು. ಅದೇ ಸತ್ಯನಾರಾಯಣ ದೇವರ ಪೂಜೆ, ಅನಂತನ ಪೂಜೆ, ಗಣೇಶನ ಪೂಜೆ, ಗೌರಿ ಪೂಜೆ ಎಲ್ಲ ಮಾಡ್ತೀವಲ್ಲ, ಅದು ಕಲ್ಪೋಕ್ತ, ಪುರಾಣದಲ್ಲಿ ಹೇಳಿರುವಂತೆ ಮಾಡ್ತೇವೆ. ವೇದೋಕ್ತವಾಗಿರ್ತಕ್ಕಂತಹ ಪೂಜೆ ಅಂತ ಪತ್ರಂ ಅಂದ್ರದು. ಛಂದಾಂಸಿ ಯಸ್ಯ ಪತ್ರಾಣಿ ಅದನ್ನ ಹೇಳಿದ್ದಿಲ್ಲ. ಅಂದ್ರೆ ವೇದೋಕ್ತವಾದ ಪ್ರಕಾರದಲ್ಲಿ ಭಗವಂತನಿಗೆ ಪೂಜಾದಿಗಳನ್ನು ಅರ್ಪಣೆ ಮಾಡಿದ್ರೆ ಸ್ವಾಮಿ ಸ್ವೀಕಾರ ಮಾಡ್ತಾನೆ. ಪುಷ್ಪಂ ಅಂದ್ರೆ ಏನು? 8 ವಿಧವಾದ ಪುಷ್ಪಗಳಿವೆ. ಅಹಿಂಸಾ ಪ್ರಥಮಂ ಪುಷ್ಪಂ, ಪುಷ್ಪಮಿಂದ್ರಿಯ ನಿಗ್ರಹಂ, ಸರ್ವಭೂತ ದಯಾ ಪುಷ್ಪಂ, ಕ್ಷಮಾ ಪುಷ್ಪಂ ವಿಶೇಷತಃ, ಜ್ಞಾನ ಪುಷ್ಪಂ, ತಪಃ ಪುಷ್ಪಂ, ಶಾಂತಿ ಪುಷ್ಪಂ, ತಥೈವ ಚ ಸತ್ಯಂ ಅಷ್ಟಮಿದಂ ಪುಷ್ಪಂ ವಿಷ್ಣೋಹ ಪ್ರೀತಿಕರಂ ಭವೇತ್. ನೋಡಿ ಅಲ್ಲಿ 8 ಪುಷ್ಪಗಳನ್ನೇನು ಹೇಳ್ತಾರೆ? ಅಹಿಂಸಾ, ಇಂದ್ರಿಯ ನಿಗ್ರಹ, ಸರ್ವಭೂತದಯ, ಕ್ಷಮ, ಜ್ಞಾನ, ತಪಸ್ಸು, ಶಾಂತಿ, ಸತ್ಯ ಅಂತ 8 ಪುಷ್ಪಗಳಿದೆಯಲ್ಲ. ಈ 8 ರೀತಿಯಲ್ಲಿ ನಾವು ನಮ್ಮನ್ನ ತೊಡಗಿಸಿಕೊಂಡು ಬಿಟ್ರೆ ಭಗವಂತನಿಗೆ ಪುಷ್ಪದಿಂದ ಪೂಜೆ ಮಾಡಿದಂತಾಗ್ತದೆ. ಫಲ ಅಂದ ಸ್ವಾಮಿ. ಫಲ ಅನ್ನುವುದಕ್ಕೂ ಅರ್ಥವನ್ನ ಸ್ವಾಮಿ ಭಗವದ್ಗೀತೆಯಲ್ಲೇ ಹೇಳಿದ್ದಾನೆ. ಇಂದಿನ ಅಧ್ಯಾಯದಲ್ಲಿ ಕೇಳಿದ್ದೇನೆ. ಕರ್ಮಣ್ಯೇವ ಅಧಿಕಾರಸ್ಥೆ ಮಾ ಫಲೇಶು ಕದಾಚನ. ಕರ್ಮಫಲ ಅಂತ ಹೆಸರು. ಮಾ ಕರ್ಮ ಫಲ ಹೇ ತುರ್ಬೋಹು ಮಾತೆ ಸಂಗೋಸ್ತ್ವ ಕರ್ಮಿಣಿ. ಕರ್ಮಫಲ, ಅದಕ್ಕೆ ಸ್ವಾಮಿ ಹೇಳಿದ ಕರ್ತವ್ಯವನ್ನ ಮಾಡು, ಅದರ ಫಲವನ್ನ ನನಗರ್ಪಣೆ ಮಾಡು ಅಂತ. ಕರ್ಮಫಲವನ್ನ ನನಗರ್ಪಣೆ ಮಾಡು. ಅಲ್ಲಿಗೆ ಪತ್ರ ಪುಷ್ಪ ಫಲ ಆಯಿತು. ತೋಯ ಅಂದ್ರೆ ಶಾಸ್ತ್ರ ಅಂತ ಅರ್ಥ. ತೋಯ ಅಂದ್ರೆ ನೀರು, ತೀರ್ಥ, ತೀರ್ಥ ಅಂದ್ರೆ ಶಾಸ್ತ್ರ. ಅಂದ್ರೆ ಶಾಸ್ತ್ರೀಯವಾಗಿ ಯಥಾಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರ್ಯ ವ್ಯವಸ್ಥಿತೋ. ಸ್ವಾಮಿ ಅದನ್ನು ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಸುಮಾರು ಜನಕ್ಕೆ ನಮ್ಮ ಸ್ವಾಮಿಗಳ ಹತ್ರ ಸುಮಾರು ಕಂಪ್ಲೇಂಟ್ಗಳು ಬರೋದವಾಗ ನಾವೆಲ್ಲ ಅಲ್ಲಿ ಓದ್ತಿರುವ ಪರಿಸ್ಥಿತಿಯಲ್ಲಿದ್ದಾಗ ಸುಮಾರು ಏನು ಅಂದ್ರೆ ಅವನ ಮಾತು ನಾನು ಯಾಕೆ ಕೇಳಬೇಕು, ಇವ್ರ ಮಾತು ನಾನು ಯಾಕೆ ಕೇಳಬೇಕು. ಇವತ್ತಿಗೂ ಅದು ಪ್ರಚಲಿತವಾಗಿರ್ತಕ್ಕಂಥ ಸಮಸ್ಯೆ. ಮಗ ಹೇಳ್ತಾನೆ ಅಪ್ಪನ ಮಾತು ನಾನು ಯಾಕೆ ಕೇಳಬೇಕು, ಗಂಡ ಹೇಳ್ತಾಳೆ ಹೆಂಡತಿ ಮಾತು ನಾನು ಯಾಕೆ ಕೇಳಬೇಕು, ಹೆಂಡತಿ ಹೇಳ್ತಾಳೆ ಗಂಡನ ಮಾತು ನಾನು ಯಾಕೆ ಕೇಳಬೇಕು. ಎಲ್ಲರೂ ಅಷ್ಟೇ, ನಿಮ್ಮ ಮಾತು ನಾವ್ಯಾಕೆ ಕೇಳಬೇಕು, ನಿಮ್ಮ ಮಾತು ನಾವ್ಯಾಕೆ ಕೇಳಬೇಕು. ಅದಕ್ಕೆ ಸ್ವಾಮಿಗಳು ಒಂದು ಮಾತು ಹೇಳೋರು ಯಾವಾಗಲೂ ಕೂಡ, ಯಾರ ಮಾತನ್ನು ಯಾರೂ ಕೇಳಬೇಡ್ರಿ, ಎಲ್ಲರೂ ಶಾಸ್ತ್ರದ ಮಾತನ್ನ ಕೇಳ್ರಿ ಅಂತ ಅಷ್ಟೇ, ಇನ್ಯಾವುದು ಅಲ್ಲ. ಶಾಸ್ತ್ರ ಏನ್ ಹೇಳ್ತದೆ ಅದ್ರ ಪ್ರಕಾರ ಕೇಳ್ರಿ ಅಷ್ಟೇ. ಅಲ್ಲಿ ಯಾರಿಗೂ ಸಮಸ್ಯೆ ಇಲ್ಲ. ಅಲ್ಲಿ ಯಥಾಶಾಸ್ತ್ರಂ ಪ್ರಮಾಣಂತೆ, ಶಾಸ್ತ್ರ ಏನ್ ಹೇಳುತ್ತೆ ಅದ್ರ ಪ್ರಕಾರ ನಡ್ಕೊಂಡು ಹೋಗಿ, ಜಗಳವೇ ಬರೋದಿಲ್ಲ ಅಂತ. ಸಮಸ್ಯೆ ಆಗೋದು ಏನು ಅಂತ ಕೇಳಿದ್ರೆ ಅವನ ಮಾತು ನಾನು ಯಾಕೆ ಕೇಳಬೇಕು ಅನ್ನುವಾಗ ಸಮಸ್ಯೆ ಶುರು ಆಗ್ತದೆ. ಶಾಸ್ತ್ರ ಹೇಳಿದೆ ದೊಡ್ಡವರ ಮಾತನ್ನ ಕೇಳು,
ಗುರುಗಳ ಮಾತನ್ನ ಕೇಳು, ವಿಪ್ರವಾಕ್ಯೋ ಜನಾರ್ದನ ಅಂತ. ದೊಡ್ಡವರ ಮಾತಿನಲ್ಲಿ ಭಗವಂತ ಸನ್ನಿಧಾನವನ್ನಿಟ್ಟಿದ್ದಾನೆ ಅಂತ. ಹಿಂದಿನ ಕಾಲದವ್ರಿಗೆ ಬುದ್ಧಿ ಇರಲಿಲ್ಲ ಅಂತಲ್ಲ. ಅಲ್ಲಿ ಎದುರುಗಡೆ ಯಾರು ದೊಡ್ಡವರು ಕೂತಿದ್ರೆ ಬೆಳಗ್ಗೆ ಎದ್ದು ಹೋಗಿ ಸ್ನಾನಕ್ಕೆ ಹೋಗಿ ಬರ್ತೇನೆ, ಅನುಜ್ಞೆ ಕೊಡ್ತೀರಾ ಅಂತ ಕೇಳೋರು. ಶ್ರೀನಿವಾಸ ಕಲ್ಯಾಣ ನೋಡಿದ್ದೇವಲ್ಲ, 1 ವರ್ಷದ ಹಿಂದೆ ನಾನು ಶ್ರೀನಿವಾಸ ಕಲ್ಯಾಣ ಉಪನ್ಯಾಸ ಮಾಡಿದಾಗ ಅದನ್ನು ಹೇಳಿದ್ದೇನೆ. ಸ್ವಾಮಿ ವಸಿಷ್ಠರ ಹತ್ರಕ್ಕೆ ಹೋಗಿ ಕೇಳಿದ, ಅನುಜ್ಞಾಂ ದೇಹಿ, ನನಗೆ ಅನುಜ್ಞೆಯನ್ನು ಕೊಡಿ ವಸಿಷ್ಠರೇ, ಸ್ನಾನ ಮಾಡಿ ಬರ್ತೇನೆ. ಸ್ವಾಮಿ ಏನು ಅನುಜ್ಞೆ ಕೇಳೋದು ಅದಕ್ಕೆ? ಅವನು ಹೋಗಿ ವಸಿಷ್ಠರ ಹತ್ರ ಅನುಜ್ಞೆ ಕೇಳಬೇಕು ಯಾಕೆ? ಅವ ತೋರಿಸಿದ ಸ್ವಾಮಿ. ಯದ್ಯದಾಚರತಿ ಶ್ರೇಷ್ಠ, ಅದು ಭಗವದ್ಗೀತೆಯ ಮಾತೆ. ತತ್ತದೇವ ಇತರೇ ಜನ, ತತ್ತದೇವ ಇತರೇ ಜನ. ಸ್ವಾಮಿ ಹೋಗಿ ತೋರಿಸ್ತಾನೆ. ಮನೆಯಲ್ಲಿ ಯಾರು ದೊಡ್ಡವರಿದ್ದರೆ ಒಂದು ಮಾತು ಅವರನ್ನ ಕೇಳ್ರಿ, ಅವರು ಓಂ ಅಂತಾರೆ, ಆಗಲಪ್ಪ ಅಂತಾರೆ. ಅದಕ್ಕೆ ನಮಗೆ ಅನಂತ ಪಟ್ಟು ಫಲ ಬರ್ತದೆ. ಯದ್ಯಪಿ ಸ್ನಾನ ಮಾಡುವುದು ಒಂದೇ ಬಾರಿ ಆದರೂ ಕೂಡ ಸ್ನಾನ ಮಾಡಿದ್ದಕ್ಕೆ ಅನಂತ ಪಟ್ಟು ಫಲ ಕೊಡ್ತಾನೆ. ಯಾಕೆ ಕಳ್ಕೋತೀರಿ? ಸಂಧ್ಯಾವನೆ ಮಾಡ್ತಿದ್ದೀರಿ, ಆವಾಗ ನಮಸ್ಕಾರದ ಹಂತ ಬರ್ತದೆ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ. ಅವಾಗ ಯಾರು ಮನೆಯಲ್ಲಿದ್ರು ಹೋಗಿ ನಮಸ್ಕಾರ ಮಾಡಿ ಬನ್ನಿ ಅಂತ. ತಂದೆಗೆ ನಮಸ್ಕಾರ ಮಾಡಿ, ತಾಯಿಗೆ ನಮಸ್ಕಾರ ಮಾಡಿ, ಅತಿಥಿಗಳು ಬಂದಿದ್ರೆ ನಮಸ್ಕಾರ ಮಾಡಿ, ಆಚಾರ್ಯರು ಬಂದಿದ್ರೆ ನಮಸ್ಕಾರ ಮಾಡಿ, ಅವರಿಗೆಲ್ಲ ಹೋಗಿ ಫಿಸಿಕಲ್ ಆಗಿ ನಮಸ್ಕಾರ ಮಾಡಿ ಬನ್ನಿ. ಭಗವಂತ ಅವರೊಳಗಿದ್ದು ನಮಗೆ ಅನಂತ ಫಲವನ್ನ ಕೊಡ್ತಾನೆ, ಕಳ್ಕೋಬೇಡಿ ಫಲವನ್ನ ಅಂತ ಹೇಳಿರೋದಷ್ಟೇ. ಅದಕ್ಕೆ ಶಾಸ್ತ್ರ ಏನು ಹೇಳ್ತದೆ ಅದರ ಪ್ರಕಾರ ನಡ್ಕೊಳ್ಳಿ. ಅದನ್ನ ಸ್ವಾಮಿ ತೋಯಂ ಅಂತ ಹೇಳಿದ್ದು. ಶಾಸ್ತ್ರದಲ್ಲಿ ಹೇಳಿರುವಂತೆ ನಡ್ಕೊಂಡ್ರೆ ನನಗದನ್ನು ಅರ್ಪಣೆ ಮಾಡಿದ್ರೆ ಆಯ್ತು. ಅಲ್ಲಿಗೆ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ. ಅದನ್ನ ಭಕ್ತಿಯಿಂದ ಮಾಡಬೇಕು, ಪ್ರೀತಿಯಿಂದ, ಕಾಟಾಚಾರಕ್ಕಲ್ಲ ಮಾಡಬೇಕಲ್ಲಪ್ಪ. ಇವತ್ತಾಗಿರೋದೇನು ಗೊತ್ತಾ ಸಮಸ್ಯೆ? ಯಾರೂ ಭಕ್ತಿಯಿಂದ ಮಾಡಲ್ಲ. 1-2 ದಿನ ಭಕ್ತಿಯಿಂದ ಮಾಡ್ತಾರೆ, ಅದಾದ ಮೇಲೆ ಕಾಟಾಚಾರಕ್ಕೇ ಮಾಡೋದು ಪ್ರತಿಯೊಬ್ಬರು. ನಾನು ಹೇಳಿದ್ದೆ, ನೀವೇನು ಸಾಚಾನಾಚಾರ್ಯ ಅಂತ ನನ್ ಕೇಳಬೇಡ್ರಿ, ನನ್ನೂ ಸೇರಿಸಿ ಹೇಳ್ತಾ ಇರೋದು ಅಲ್ವಾ. ದೇವ್ರ ಪೂಜೆ ನಾವು ಮಾಡ್ತಿರೋದು ಭಕ್ತಿಯಿಂದ ಮಾಡ್ತಾ ಇದ್ದೀವಾ? ಸ್ವಲ್ಪ ನಮ್ಮನ್ನೇ ನಾವು ಪ್ರಶ್ನೆ ಮಾಡ್ಕೊಳ್ಳೋಣ. ಇನ್ನೊಬ್ಬರನ್ನ ಪ್ರಶ್ನೆ ಮಾಡೋದು ಬೇಡ, ಇನ್ನೊಬ್ಬರ ಕಡೆಗೆ ಕೈ ಬೆರಳನ್ನ ತೋರಿಸೋದು ಬೇಡ. ನಮ್ಮ ಕಡೆಗೆ ನಾವು ಪ್ರಶ್ನೆ ಮಾಡ್ಕೊಳ್ಳೋಣ. ಭಕ್ತಿಯಿಂದ ದೇವ್ರ ಪೂಜೆ ಮಾಡ್ತಿದ್ದೀವಾ? ಭಕ್ತಿಯಿಂದ ಸಂಧ್ಯಾವನೆ ಮಾಡ್ತಿದ್ದೀವಾ? ಭಕ್ತಿಯಿಂದ ಶಾಸ್ತ್ರಾಧ್ಯಯನ ಮಾಡ್ತಿದ್ದೀವಾ? ಭಕ್ತಿಯಿಂದ ದೇವರ ಪೂಜೆ ಮಾಡಿದ್ದಿದ್ರೆ ಇವತ್ತಿಗಿಂತ ನಾಳೆ, ನಾಳೆಗಿಂತ ನಾಡಿದ್ದು, ನಾಡಿದ್ದಿಗಿಂತ ಆಚೆ ನಾಡಿದ್ದು 5-5 ನಿಮಿಷ ದೇವರ ಪೂಜೆ ಜಾಸ್ತಿ ಆಗಬೇಕಾಗಿತ್ತು. ಇವತ್ತೇನಾಗಿದೆ? 1.5 ಗಂಟೆ ದೇವ್ರ ಪೂಜೆ ಮಾಡ್ತಿದ್ದವನು 15 ನಿಮಿಷಕ್ಕೆ ದೇವ್ರ ಪೂಜೆ ಮುಗಿಸಿ ಬಿಡ್ತಾನೆ. ಇಟ್ ಡಿಪೆಂಡ್ಸ್ ಆನ್ ತಿಂಡಿ ಏನ್ ಮಾಡ್ತಿದ್ದಾರೆ ಮನೆಯಲ್ಲಿ ಅಂತ. ದೋಸೆ ಗೀಸೆ ಮಾಡಿದ್ರೆ ಪಾಪ ಅವಳು ಕಾವಲಿ ಇಟ್ಟು ಮೇಲ್ಗಡೆ ದೋಸೆ ಹಾಕುವುದರೊಳಗೆ ಇವನ್ ಎಲ್ಲ ಸಾಲಿಗ್ರಾಮದ ಪೂಜೆಯನ್ನು ಮುಗಿಸಿ ಅಲ್ಲಿ ಪೂಜೆ ಆ ಸಾಲಿಗ್ರಾಮದ ಪೆಟ್ಟಿಗೆಯನ್ನು ಕಟ್ಟಿಟ್ಟು ತಟ್ಟೆ ಹಾಕೊಂಡು ಕೂತಿರ್ತಾನೆ ಮುಂದೆ. ಅದು 15 ನಿಮಿಷದೊಳಗೆ ಹೆಂಗ್ ಪೂಜೆ ಆಗ್ತದೆ? ಆಗತ್ತೆ, ಮಾಡ್ತಾರೆ ಜನ. ಯಾಕೆ ಅಂದ್ರೆ ಯಾವುದೂ ಭಕ್ತಿಯಿಂದ ಮಾಡ್ತಾ ಇಲ್ಲ, ಎಲ್ಲ ಕಾಟಾಚಾರಕ್ಕೆ ಅಂತ ಬೈಕೊಂಡು ಮಾಡೋದು. ಹಾಳಾದ್ದು ನಮ್ಮ ಅಪ್ಪನಿಗೆ ಬುದ್ಧಿ ಇಲ್ಲ, ತಂದಿಟ್ಟು ಬಿಟ್ಟ ಸಾಲಿಗ್ರಾಮ ಕೊಡ್ತೀನಿ ಅಂದ್ರೆ ಆಚಾರ್ಯರು ತಗೊಳ್ಳಲ್ಲ ಅಂದ್ಬಿಟ್ರು. ಏನು ಮಾಡೋ, ಸಾಲಿಗ್ರಾಮ ಮನೇಲಿ ಇಟ್ಕೊಂಡ್ಮೇಲೆ ಪೂಜೆ ಮಾಡದೆ ಇರಬಾರ್ದಂತೆ, ಪೂಜೆ ಮಾಡದೆ ಹೋದ್ರೆ ಮನೆ ಹಾಳಾಗಿ ಹೋಗುತ್ತಂತೆ. ಅದಕ್ಕರ್ದ ಈ ಪೂಜೆ ಮಾಡ್ತಾ ಇದ್ದೀನಿ. ನಮ್ಮಮ್ಮ ಹೊಡ್ಕೋತಾಳೆ ಪೂಜೆ ಮಾಡದೆ ಹೋದ್ರೆ. ನಮ್ಮಮ್ಮ ಇರೋವರೆಗೆ ಮಾಡ್ತೀನಿ, ನಮ್ಮಮ್ಮ ಹೋದ್ಮೇಲೆ ತಗೊಂಡಾಗ ಯಾವ್ದಾದ್ರು ಮಠಕ್ಕೆ ಅಡಗಿಸ್ಬಿಡ್ತೇನೆ ಅನ್ಕೊಂಡೇ ದೇವ್ರ ಪೂಜೆ ಮಾಡೋದು. ಸಹಸ್ರ ಶೀರ್ಷ ಪುರುಷ. ಎಲ್ಲಿ ಒಳ್ಳೇದು ಮಾಡು ಅಂದ್ರೆ ದೇವ್ರು ಎಲ್ಲಿಂದ ಒಳ್ಳೇದು ಮಾಡ್ತಾನೆ? ಅದಕ್ಕೆ ಹೇಳಿದ್ದು ಪ್ರೀತಿ ಇಲ್ಲ, ಎಲ್ಲವೂ ಕಾಟಾಚಾರಕ್ಕೆ ಮಾಡೋದು. ಹಂಗೆ ಮಾಡಬೇಡ ಅಂತ ಸ್ವಾಮಿ ಹೇಳಿದ್ರು. ಅದಕ್ಕೆ ಪ್ರೀತಿಯಿಂದ ಭಕ್ತಿಯಿಂದ ಮಾಡಬೇಕು. ಯೋ ಭಕ್ತಿಯ, ಅದಕ್ಕೆ ಹೇಳಿ ಸ್ವಾಮಿ ಹೇಳಿದ್ದು, ತದಹಂ ಭಕ್ತ್ಯಾ ಉಪಹೃತಂ. ಭಕ್ತಿಯಿಂದ ಕೊಡು, ಸ್ವೀಕಾರ ಮಾಡ್ತೇನೆ. ತುಷ್ಟೋ ಭವಾಮಿನ ದ್ರವ್ಯಾದೀನೇತಿ ಭಾವ. ರಾಘವೇಂದ್ರ ಸ್ವಾಮಿಗಳು ಹೇಳಿದ್ರು, ನಾನು ಕೊಡುವ ದ್ರವ್ಯದಿಂದ ತೃಪ್ತನಾಗುವುದಿಲ್ಲ, ಅದರ ಹಿಂದಿರುವಂತ ಭಕ್ತಿಯಿಂದ ತೃಪ್ತನಾಗ್ತೇನೆ ಅಂತ ಸ್ವಾಮಿ ಅದನ್ನ ಹೇಳ್ತಾನೆ. ಇನ್ನೊಂದು ವಿಶೇಷ, ಶುಭಾಶುಭ ಫಲೈರೇವಂ ಮೋಕ್ಷಸೆ ಕರ್ಮಬಂಧನೈ ಸನ್ಯಾಸ ಯೋಗ ಯುಕ್ತಾತ್ಮ ವಿಮುಕ್ತೋ ಮಾಂ ಉಪೈಷ್ಯಸಿ. ಇದನ್ನು ಸ್ವಾಮಿ ಹೇಳಿದ. ಎಲ್ಲವನ್ನ ನನ್ನಲ್ಲಿ ಸಮರ್ಪಣೆ ಮಾಡಿದರೆ ಅದು ಶುಭವಾಗಲಿ ಅಶುಭವಾಗಲಿ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡ್ರಿ. ಶುಭ ಫಲವಾದ್ರೂ ಪರವಾಗಿಲ್ಲ, ಅಶುಭ ಫಲವಾದ್ರೂ ಪರವಾಗಿಲ್ಲ, ಏನಾದ್ರೂ ಆಗಲಿ ನನಗರ್ಪಣೆ ಮಾಡಿದ್ದೀರೋ ಇಲ್ವೋ ಅದನ್ನ ಕರ್ಮದ ಬಂಧನ ನಿಮಗಾಗದೇ ಇರುವಂತೆ ಹೊಂದಿಕೆ ಮಾಡುವಂತ ಜವಾಬ್ದಾರಿ ನನ್ನದು. ಯಾರು ಕೊಡಬೇಕೋ ಅವರು ಕೊಡ್ತೇನೆ. ಸ್ವಾಮಿ ಫಲವನ್ನ ಹೇಳ್ತಾನೆ ನೋಡಿ. ಅದಕ್ಕೆ ಹೇಳಿದ, ಇದು ಹಿಂಗ ಕೊಡ್ತಾನೆ ಫಲವನ್ನ. ಯಾವುದೋ ನಮಗೆ ಗೊತ್ತಿಲ್ಲದೆ ಇದ್ದಂತೆ ಒಂದು ಕೆಟ್ಟದ್ದಾಗಿ ಹೋಯಿತು ನಮ್ಮ ಹತ್ರ, ನಮ್ಮಿಂದ ಯಾವುದೋ ಕೆಟ್ಟದ್ದು ಘಟಿಸಿ ಹೋಯಿತು. ದೇವರಿಗೆ ಅದನ್ನು ಅರ್ಪಣೆ ಮಾಡಿಬಿಡ್ಬೇಕಂತ ಸ್ವಾಮಿ ಬೇಕಂತ ಮಾಡಿದ್ದಲ್ಲವೋ, ನನಗೆ ಗೊತ್ತಿಲ್ಲದೆ ನಡೆದು ಹೋಯಿತು, ನಿನಗೆ ಅರ್ಪಣೆ ಮಾಡಿದ್ದೇನೆ. ಹೆಂಗೆ ಹೊಂದಿಸ್ತಾನೆ ಗೊತ್ತಾ ಸ್ವಾಮಿ ಅದನ್ನ? ಅದಕ್ಕೂ ಪುರಾಣದಲ್ಲಿ ಒಂದು ಕತೆ ಇದೆ. ಪುರಾಣದಲ್ಲಿ ಒಂದು ಕತೆ ಇದೆ. ಏನು ಅಂತಂದ್ರೆ, ಪಾಪ ಯಾರೋ ಒಬ್ಬಳು ಹಾಲು ತಗೊಂಡು ಹೋಗ್ತಿದ್ಲಂತೆ. ಆಚಾರ್ಯರ ಮನೆಗೆ ಹಾಲು ಕೊಡೋಣ ಅಂತ ತಗೊಂಡು ಹೋಗ್ತಿದ್ಲು. ಮೇಲ್ಗಡೆ ಒಂದು ಹದ್ದು ಹಾವನ್ನ ಕಚ್ಕೊಂಡು ಹೋಗ್ತಿತ್ತು. ಹಾವನ್ನ ಕಡಿದಾಗ ಹಾವಿನ ಬಾಯಿಯಿಂದ 2 ತೊಟ್ಟು ವಿಷ ಹಾಲಿಗೆ ಬಿತ್ತು. ಪಾಪ ಅವಳಿಗೂ ಗೊತ್ತಿಲ್ಲ ವಿಷ ಇದೆ ಅಂತ. ಅವಳು ತೆಗೆದುಕೊಂಡು ಹೋದ್ಲು, ಆಚಾರ್ಯರು ಕೊಟ್ಟರು. ಅದೇ ಹಾಲಿನಿಂದ ಆಚಾರ್ಯರು ದೇವರಿಗೆ ನೈವೇದ್ಯ ಮಾಡಿದ್ರು, ಅಭಿಷೇಕ ಮಾಡಿದ್ರು, ಪ್ರಸಾದತ್ವೇನ ಎಲ್ಲರಿಗೂ ಕೊಟ್ಟರು. ಅದನ್ನ ತಿಂದವರು ಕುಡಿದವರು ಸತ್ತೋದ್ರು.
ಈಗ ಯಾರಿಗೆ ಹೋಗ್ಬೇಕು ಪಾಪ? ಅದು ಗೊತ್ತಿಲ್ಲ ಪಾಪ. ಅದು ಸಹಜ. ಹದ್ದು ತನ್ನ ಆಹಾರ ಅಂತ ಹಾವನ್ನ ಕಚ್ಕೊಂಡು ಹೋಗಿದೆ. ಹಾವು ತನಗೆ ಪ್ರಾಣ ಸಂಕಟವಾದಾಗ ಬಾಯಿಂದ ವಿಷವನ್ನ ಹೊರಗಡೆ ಹಾಕಿದೆ. ಆ ವಿಷ ಅಕಸ್ಮಾತ್ ದೈವಯೋಗೇನ ಅಂತ ಅದು ಹಾಲಿನೊಳಗೆ ಬಿದ್ದಿದೆ. ಅದು ಪಾಪ ಹಾಲು ಕೊಟ್ಟವಳಿಗೂ ಗೊತ್ತಿಲ್ಲ, ಅದನ್ನು ಸ್ವೀಕಾರ ಮಾಡಿದವ್ರಿಗೂ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿಲ್ಲದೆ ನಡೆದಂತ ಘಟನೆ. ಅವ್ರು ಏನ್ ಮಾಡಿದ್ರಂತೆ ಆಚಾರ್ಯರು, ಸ್ವಾಮಿ ನನಗೆ ಗೊತ್ತಿಲ್ಲ, ಇದು ಹೇಗೆ ಘಟಿಸಿತು ಅನ್ನೋದು ಗೊತ್ತಿಲ್ಲ, ಇದರಿಂದ ಏನಾಗಿದೆಯಾ, ಪಾಪ ಆಗಿರ್ಲಿ ಪುಣ್ಯ ಆಗಿರ್ಲಿ, ಅದನ್ನು ನಿನಗೆ ಅರ್ಪಣೆ ಮಾಡ್ತೇನೆ ಪ್ರಭು ಅಂತ ದೇವ್ರಿಗೆ ಅರ್ಪಣೆ ಮಾಡಿಬಿಟ್ರು. ಯಾರು ಕೊಟ್ಟ ಗೊತ್ತಾ ಸ್ವಾಮಿ ಅದು ಫಲವನ್ನ? ಅಲ್ಲಿ ಯಾರೋ ಅರಳಿಕಟ್ಟೆ ಮುಂದೆ ಕೂತು ಮಾತಾಡ್ತಿದ್ರಂತೆ. ಎಲ್ಲ ಆಚಾರ್ಯ ನಾವೇನೋ ಅನ್ಕೊಂಡಿದ್ವಿ, ಎಂತ ಅಯೋಗ್ಯ ಆಚಾರ ನೋಡದ, ವಿಷ ಹಾಕ್ಬಿಟ್ಟು 7 ಜನನ್ ಕೊಂದುಬಿಟ್ರಲ್ಲ ಅಂತ ಅಲ್ಲಿ ಯಾರೋ ಮಾತಾಡ್ತಿದ್ರಂತೆ. ಭಗವಂತ ಈ ಪಾಪವನ್ನ ತೆಗೆದ ಯಾರು ಮಾತಾಡ್ತಿದ್ರು ಅವ್ರು ಕೊಟ್ಟುಬಿಟ್ಟ. ಅದನ್ನ ಹೆಂಗ್ ಮಾಡಬೇಕೋ ಸ್ವಾಮಿ ಮಾಡ್ತಾನೆ. ಅದಕ್ಕೆ ಹಿಂದಿನ ಕಾಲದಲ್ಲಿ ಗಾದೆ ಬಂತು, ಮಾಡದವ್ರ ಪಾಪ ಆಡದವ್ರ ಬಾಯಲ್ಲಿ ಅಂತ. ಅದಕ್ಕೆ ನಮಗೆ ಗೊತ್ತಿಲ್ಲದೆ ಮಾತಾಡ್ಲಿಕ್ಕೆ ಹೋಗಬಾರ್ದು. ಅಲ್ಲಿ ಏನ್ ನಡೆದಿರ್ತದೆ ಅನ್ನೋದೇ ಗೊತ್ತಿಲ್ಲ. ನೋಡಿ, ಅನಾಯಾಸವಾಗಿ ಪಾಪ ಸಂಘಟನೆ ಮಾಡಿಕೊಂಡು ಬಿಟ್ರು. ಅದಕ್ಕೆ ಇಲ್ಲಿ ಹೇಳಿದ್ರು, ಶುಭವಾಗಲಿ ಅಶುಭವಾಗಲಿ ದೇವರಿಗೆ ಅರ್ಪಣೆ ಮಾಡಿ. ಅದನ್ನ ಅಂದ್ರೆ ಬೇಕಂತ ಪಾಪ ಮಾಡಿ ದೇವ್ರಿಗೆ ಅರ್ಪಣೆ ಮಾಡಬಾರದು. ಅದು ನಮಗೆ ಗೊತ್ತಿಲ್ಲದೆ ಇದ್ದಂತೆ ಘಟಿಸಿದರೆ ಆ ಪಾಪವನ್ನ ದೇವರಿಗೆ ಅರ್ಪಣೆ ಮಾಡಬೇಕು. ಗೊತ್ತಿದ್ದು ನಮ್ಮಿಂದ ಕರ್ಮವಾಗಿ ಬಿಡ್ತು, ಪ್ರಾಯಶ್ಚಿತ್ತ ಮಾಡ್ಕೋಬೇಕು, ಪಶ್ಚಾತ್ತಾಪ ಮಾಡ್ಕೋಬೇಕು, ಪಡಬೇಕು. ಭಗವಂತ ಇನ್ನೊಮ್ಮೆ ಇಂಥ ಘಟನೆ ನನ್ನಿಂದ ಘಟಿಸಲಾರದಂತೆ ನನ್ನನ್ನು ಸಂರಕ್ಷಣೆ ಮಾಡುವಂತ ದೇವರಿಗೆ ಶರಣಾಗತರಾಗಬೇಕು. ಅದನ್ನ ಸ್ವಾಮಿ ಹೇಳ್ತಾನೆ, ಕರ್ಮಫಲ ಕಾಮನಾ ತ್ಯಾಗವನ್ನ ಮಾಡು, ಕರ್ಮಾನುಷ್ಠಾನಗಳಿಂದ ಸಹಿತವಾಗಿ ನಿನಗೆ ಅದರಿಂದ ಏನು ಫಲ ಬರಬೇಕು, ಫಲ ಬಂದು ಮೋಕ್ಷಕ್ಕೆ ವಿರುದ್ಧವಲ್ಲದ, ಮೋಕ್ಷಕ್ಕೆ ಬಂಧಿತವಾಗದೇ ಇರುವಂತ ರೀತಿಯಲ್ಲಿ ನಾನು ಅದನ್ನು ವ್ಯವಸ್ಥೆ ಮಾಡ್ತೇನೆ ಅಂತ ಸ್ವಾಮಿ ಇಲ್ಲಿ ಹೇಳ್ತಾನೆ. ಸರ್ವೋಹಂ ಸರ್ವಭೂತೇಷು ನಮೇ ದ್ವೇಷೋಸ್ತಿ ನ ಪ್ರಿಯ ಯೇ ಭಜಂತೇತು ಮಾಂ ಭಕ್ತಿಯ ಮಯಿತೇ ತೇಷು ಚಾಪ್ಯಹಂ. ಅದಕ್ಕೆ ಸ್ವಾಮಿ ಹೇಳಿದ, ಸ್ವಾಮಿಯನ್ನ ನಮೇ ದ್ವೇಷೋಸ್ತಿ ನ ಪ್ರಿಯ ಅಂತಾನೆ. ಸ್ವಾಮಿ ಹೇಳಿದ, ನನಗೆ ಜೀವರಲ್ಲಿ ಯಾರ ಮೇಲೂ ಕೋಪ ಇಲ್ಲ, ನನಗೆ ವೈರಿಗಳು ಅಂತ ಯಾರಿಲ್ಲ. ಹಾಗಂತ ನನಗೆ ಯಾರ ಮೇಲೂ ಹೆಚ್ಚು ಪ್ರೀತಿ ಇಲ್ಲ, ನನಗೆ ಯಾರು ಪ್ರೀತಾಸ್ಪದರು ಅಂತಿಲ್ಲ, ನನಗೆ ಯಾರ ಮೇಲೂ ದ್ವೇಷ ಇಲ್ಲ. ಭಗವಂತನಿಗೆ ಸಮದರ್ಶಿ ಅಂತ ಕರೀತಾರೆ. ಭಗವಂತನಿಗೆ ಸಮದರ್ಶಿ ಅಂತ. ಸರ್ವೋಹಂ ಸರ್ವಭೂತೇಷು ನಮೇ ದ್ವೇಷೋಸ್ತಿನ ಪ್ರಿಯ ಯೇ ಭಜಂತಿ ತುಮಾಂ ಭಕ್ತ್ಯ ಮಯಿತೇ ತೇಷು ಚಾಪ್ಯಂ. ಯಾರು ನನ್ನನ್ನು ಹೇಗೆ ಸೇವಿಸ್ತಾರೋ ಅದರಂತೆ ನಾನು ಅವರಿಗೆ ಫಲ ಕೊಡ್ತೇನೆ ಅಂತ ಸ್ವಾಮಿ ಹೇಳ್ತಾನೆ. ನೋಡಿ, ಈ ಮಾತಿದೆಯಲ್ಲ, ಈ ಮಾತನ್ನ ನಮ್ಮ ಸೂರದಾಸರು, ಉತ್ತರ ಭಾರತದ ಬಹಳ ದೊಡ್ಡ ಸಂತರು ಸೂರದಾಸರು ಇದನ್ನ ಕನ್ನಡೀಕರಿಸ್ತಾರೆ. ಅವ್ರು ಹೇಳಿದರು, ಅವರು ಅದಕ್ಕೆ ಸಮದರ್ಶಿ ನಾಮು ಸ್ವಮದರ್ಶಿ ಹೇ ನಾಮು ಪಿಹಾರೋ ಪ್ರಭು ಮೋರೆ ಅವಗುಣು ಜಿತನಕರೋ ಅಂತ ಒಂದು ಭಜನೆ ಅವರದು. ಪ್ರಭು ಮೋರೆ ಅವಗುಣು ಜಿತನಕರೋ ಸಮದರ್ಶಿ ಹೈ ನಾಮು ಪಿಹಾರೋ. ಅವರದ್ರಲ್ಲಿ ಒಂದು ಉದಾಹರಣೆ ಕೊಡ್ತಾರೆ. ಏನು, ಏಕಲೋಹ ಪೂಜಾಮೇ ರಾಖತ್ ಪಥಕ್ ಪಥಕ್ ಪನೋ ಏಕಗೃಹ ಪಥಕ್ ಪನೋ ಯಹದುವಿದ ಪಾನಸ ನಹಿ ಜಾನತ್ ಕಂಚನು ಕರತು ಕರೋ ಪ್ರಭು ಮೋರೆ ಅವಗುಣು ಜಿತನು ಕರೋ ಅಂತ ಒಂದು ಮಾತು. ಒಂದು ಕಟಕನ ಕೈಯಲ್ಲಿರುವ ಕತ್ತಿ, ಒಂದು ದೇವಸ್ಥಾನದ ಉತ್ಸವಗಳಿಗೆ ಉಪಯೋಗಿಸಲ್ಪಡುವಂತ ಕತ್ತಿ. ಇವೆರಡೂ ಕತ್ತಿಗಳಿವೆ. ಆ ಕತ್ತಿ ಏನಕ್ಕೆ ಉಪಯೋಗಿಸಲ್ಪಡ್ತದೆ ಗೊತ್ತಿಲ್ಲ, ಅದು ಯಾರು ಉಪಯೋಗಿಸ್ತಾರೆ ಅವ್ರ ಮೇಲೆ ಹೋಗಿದೆ. ಒಂದು ಕಟಕನ ಕೈಯಲ್ಲಿರುವ ಕತ್ತಿ, ಇನ್ನೊಂದು ದೇವಸ್ಥಾನದಲ್ಲಿರುವ ಕತ್ತಿ. ಪರಶುಶಿಲೆಯನ್ನ ಎರಡಕ್ಕೆ ತಾಕಿಸಿದರೆ ಇದು ದೇವಸ್ಥಾನದ್ದು, ಇದು ಕಟಕನ ಕೈಯಲ್ಲಿದ್ದದ್ದು ಅನ್ನುವ ವ್ಯತ್ಯಾಸ ಮಾಡದೆ ಎರಡನ್ನೂ ಅದು ಹೇಗೆ ಚಿನ್ನ ಮಾಡಿ ಬಿಡ್ತದೋ ಸ್ವಾಮಿ, ಹಾಗೆ ನೀನು ನನ್ನನ್ನು ಚಿನ್ನ ಮಾಡು ಅಂತ, ನನ್ನನ್ನು ಉತ್ತಮನನ್ನಾಗಿ ಮಾಡು ಅಂತ ಕೇಳುವಂತ ಪ್ರಾರ್ಥನೆ. ಯಾಕಂದ್ರೆ ಭಗವಂತ ಸಮದರ್ಶಿ ಅಂತ. ಇದನ್ನು, ಈ ಭಗವದ್ಗೀತೆಯ ಮಾತನ್ನ ಅವರು ಅಲ್ಲಿ ಅದನ್ನ ಅವರ ಭಜನೆಯಲ್ಲಿ ಸೇರಿಸ್ತಾರೆ. ಇಲ್ಲಿಯೇ ರಾಘವೇಂದ್ರ ಸ್ವಾಮಿಗಳು ಇದಕ್ಕೆ ಅರ್ಥ ಬರೆದದ್ದೇನು ಅಂದ್ರೆ, ಅಹಂ ಸರ್ವೇಷು ಭೂತೇಷು ಸಮಃ ನ ವೈಷಮ್ಯಾದಿಮಾನ್ ಯಥೋ ಮೇ ತದೀಯಂ ದ್ವೇಷಂ ಅಪೇಕ್ಷಾದಿಕಂ ದ್ವೇಷೋ ನಾಸ್ತಿ ತದೀಯಂ ಭಕ್ತ್ಯಾ ಅಪ್ಯಾದಿಕಂ ಅಪ್ಯಾದಿಕಃ ಪ್ರಿಯಶ್ಚ ನಾಸ್ತಿ ಕಿಂತು ತತ್ತದೀಯ ದ್ವೇಷ ಭಕ್ತ್ಯಾನುಸಾರೇಣ ತತ್ತತ್ ಸಾದೃಶ ಫಲಂ ಏವಾಹಂ ಅಂತಾರೆ. ಯಾಕಂದ್ರೆ ಅವ್ರು ಹೇಳಿದ್ದು, ನನ್ನನ್ನ ಯಾರೋ ದ್ವೇಷ ಮಾಡ್ತಾರೆ ಅನ್ನುವುದಕ್ಕೆ ಅವರಿಗೆ ಅಧಿಕವಾಗಿರ್ತಕ್ಕಂಥ ಶಿಕ್ಷೆಯನ್ನು ಕೊಡುವುದಿಲ್ಲ. ಯಾರೋ ನನ್ನನ್ನ ಪ್ರೀತಿ ಮಾಡ್ತಾರೆ ಅಂತ ಅವರಿಗೆ ಎಲ್ಲಿಲ್ಲದ ಭಾಗ್ಯವನ್ನು ನಾನು ಕೊಡುವುದಿಲ್ಲ ಅಂತಾನೆ ಸ್ವಾಮಿ. ಅದಕ್ಕೆ ಅವನನ್ನ ಸಮದರ್ಶಿ ಅಂತ ಕರೆದದ್ದು. ಅಲ್ಲ, ಯಾರು ಎಷ್ಟು ಬರೆದಿದ್ದಾರೋ ಅದಕ್ಕೆ ತಕ್ಕಂತೆ ಮಾರ್ಕ್ಸ್ ಕೊಡ್ತಾರೆ ಟೀಚರ್ಗಳು. ಅವರು ಇವರಿಗೆ ತುಂಬಾ ಪ್ರೀತಿ ಪಾತ್ರನಾದ ವಿದ್ಯಾರ್ಥಿ ಆಗಿರಬಹುದು, ನಿಜವಾದ ಉಪಾಧ್ಯಾಯರಾದರೆ, ನಿಜವಾದ ಶಿಕ್ಷಕರಾದರೆ ಅವನು ಏನು ಬರೆದಿರ್ತಾನೆ ಅದರ ಮೇಲೆ ಅವರು ಮಾರ್ಕ್ಸ್ ಕೊಡ್ತಾರೆ. ನನಗೆ ಇವನು ತುಂಬಾ ಬೇಕಾದವ ಅಂತ ಅವ್ರು ತಿದ್ದುಬಿಟ್ಟು ಅವನಿಗೇನು ಒಳ್ಳೆ ಮಾರ್ಕ್ಸ್ ಕೊಡುವುದಿಲ್ಲ. ಇವನು ನನಗೆ ಬೇಡದೇ ಇದ್ದವ ಅಂತ ಅವನಿಗೆ ಬರೆದಿದ್ರೂ ಚೆನ್ನಾಗಿ ಅವನಿಗೆ ಮಾರ್ಕ್ಸ್ ಕೊಡದೆ ಬಿಡುವುದಿಲ್ಲ. ಅವನು ಏನು ಬರೆದಿರ್ತಾನೆ ಅವನ ಬರವಣಿಗೆಗೆ ತಕ್ಕಂತೆ ಅವನಿಗೆ ಮಾರ್ಕ್ಸ್ ಹೇಗೆ ಅಂಕಗಳು ತಲುಪ್ತವೋ ಹಾಗೆ ಭಗವಂತ ಅಂತ ಅರ್ಥ. ಇದೊಂದು ಒಂದು ಉದಾಹರಣೆ ಕೊಟ್ಟದ್ದು. ಅದಕ್ಕೆ ಸ್ವಾಮಿ ಹೇಳಿದ, ಅಹಂ ಸರ್ವೇಷು ಭೂತೇಷು ಸಮಃ,
ನಾನು ಎಲ್ಲ ಭೂತಗಳಲ್ಲಿ ಸಮ ಅಂತ ಹೇಳಿದ್ರೆ ಏನು ಅಂದ್ರೆ ವೈಷಮ್ಯಾದಿಮಾನ್. ಅದಕ್ಕೆ ಏವಂಚ ವೈಷಮ್ಯ ನೈರ್ಗಣ್ಯೆ ಪ್ರಾಪ್ನತಃ ತಮೇತ್ಯತಾಹ ಸಮೋಹಮಿತಿ. ಅದಕ್ಕೆ ಬ್ರಹ್ಮಸೂತ್ರದಲ್ಲಿ ಹೇಳಿದ್ದಾರೆ, ಭಗವಂತನಿಗೆ ಯಾರ ಮೇಲೂ ಕೂಡ ವೈರತ್ವ ಇಲ್ಲ, ಯಾರ ಮೇಲೂ ಭಗವಂತನಿಗೆ ಸ್ನೇಹ ಇಲ್ಲ. ಮತ್ತೆ ಕಾಣ್ತದಲ್ಲ ಆಚಾರ್ಯ, ಭಕ್ತರಿಗೆಲ್ಲ ಭಗವಂತ ಅನುಗ್ರಹ ಮಾಡ್ತಾನೆ, ಕೆಟ್ಟವರಿಗೆಲ್ಲ ಭಗವಂತ ಶಿಕ್ಷೆ ಮಾಡ್ತಾನೆ. ಯಾಕೆ ಅಂತ ಕೇಳಿದರೆ ಅವರು ಮಾಡುವ ಕರ್ಮಕ್ಕನುಗುಣವಾಗಿ ಅವರಿಗೆ ಫಲವನ್ನು ಕೊಡ್ತಾನೆ. ನೋಡಿ, ಭಗವಂತ ಪ್ರಾರ್ಥನೆಯನ್ನ ಮಾಡದೆ ಯಾರಿಗೂ ಫಲವನ್ನು ಕೊಡೋದಿಲ್ಲ. ನೀವು ಎಲ್ಲಿ ಬೇಕಾದರೂ ನೋಡ್ಕೊಂಡು ಬನ್ರಿ, ಯಾವ ಪುರಾಣದಲ್ಲಿ ಬೇಕಾದರೂ ನೋಡ್ರಿ, ಕೃಷ್ಣಾವತಾರ ಮಾಡುವಾಗಲೂ ಬ್ರಹ್ಮಾದಿ ದೇವತೆಗಳು ಪ್ರಾರ್ಥನೆ ಮಾಡಿದ ಮೇಲೆಯೇ ಸ್ವಾಮಿ ತಾನು ಅವತಾರ ಮಾಡಿ ಬಂದ. ಯದ್ಯಪಿ ಅದು ಲೋಕದಲ್ಲಿ ಎಲ್ಲ ಕಡೆಯೂ ಕೂಡ ಅಧರ್ಮ ತಾಂಡವಾಡುತ್ತಿದ್ದರೂ ಭಕ್ತರು ದೇವತೆಗಳು ಪ್ರಾರ್ಥನೆ ಮಾಡದೆ ಸ್ವಾಮಿ ಅವತಾರ ಮಾಡುವುದಿಲ್ಲ. ಈಗ ಸೃಷ್ಟಿ ಕಾರ್ಯವನ್ನು ಅಷ್ಟೇ ಭಗವಂತ ಅವಳು ಶ್ರುತಿಗೀತೆಯನ್ನ ಹಾಡಿ ಲಕ್ಷ್ಮೀದೇವಿ ಭಗವಂತನನ್ನ ಪ್ರಾರ್ಥನೆ ಮಾಡಿದ ಮೇಲೆ ಸೃಷ್ಟಿಯಾಧಿಕಾರಿಗಳನ್ನು ಮಾಡ್ತಾನೆ. ಯಾಕೆ ಅಂದ್ರೆ ಭಗವಂತನಿಗೆ ಯಾವುದರಿಂದ ಏನೂ ಆಗಬೇಕಾಗಿಲ್ಲ, ಅವನಿಗೆ ಸೃಷ್ಟಿಯಾಗಿಯೂ ಏನೂ ಆಗಬೇಕಾಗಿಲ್ಲ, ಲಯವಾಗಿಯೂ ಏನೂ ಆಗಬೇಕಾಗಿಲ್ಲ, ಅವನಿಗೆ ಯಾವುದರಿಂದ ಏನೂ ಆಗಬೇಕಾಗಿಲ್ಲ. ಆದ್ದರಿಂದ ಭಕ್ತರು ಪ್ರಾರ್ಥನೆಯನ್ನು ಹೇಗೆ ಮಾಡ್ತಾರೋ ಅದರಂತೆ ಸ್ವಾಮಿ ಅದರಂತೆ ಫಲವನ್ನು ಕೊಡ್ತಾನೆ. ಹಾಗೆಯೇ ಕೆಟ್ಟವರು ಎಷ್ಟು ದ್ವೇಷ ಮಾಡ್ತಾರೋ ಅಷ್ಟು ಫಲವನ್ನು ಕೊಡ್ತಾನೆ. ಅಲ್ಪ ದ್ವೇಷ ಮಾಡಿದವರಿಗೆ ಅಲ್ಪ ಫಲ ಕೆಟ್ಟದ್ದು, ತುಂಬಾ ಅಮೋಘವಾಗಿರ್ತಕ್ಕಂಥ ದ್ವೇಷ ಮಾಡಿದವರಿಗೆ ಅಮೋಘವಾದ ಫಲ. ಯಾರು ಅಲ್ಪ ಭಕ್ತಿ ಮಾಡಿದವರಿಗೆ ಅಲ್ಪ ಫಲ, ಅತ್ಯುತ್ತಮವಾಗಿರ್ತಕ್ಕಂಥ ಭಕ್ತಿ ಮಾಡಿದವ್ರಿಗೆ ಅತ್ಯುತ್ತಮ ಫಲ. ಅದಕ್ಕೆ ಭಗವಂತನನ್ನ ಸಮದರ್ಶಿ ಅಂತಾರೆ. ನಾಸ್ಯ ಭಕ್ತೋಪಿ ಯೋ ದ್ವೇಷೋ ನಚ ಅಭಕ್ತೋಪಿ ಯಃ ಪ್ರಿಯಃ ಕಿಂತು ಭಕ್ತ್ಯಾನುಸಾರೇಣ ಫಲದೋ ಅತ್ರ ಸಮೋಹರಿಹಿ ಅಂತ ಪದ್ಮಪುರಾಣದಲ್ಲಿ ಹೇಳಿದ್ದಾರೆ. ಈ ಮಾತನ್ನ ಇಲ್ಲಿಗೆ ಸೇರಿಸ್ಕೊಳ್ರಿ ಅಂತ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ. ನಾಸ್ಯ ಭಕ್ತಿಯೋಪಿ ಯೋ ದ್ವೇಷ್ಟೋ ನಚ ಅಭಕ್ತೋಪಿ ಯಃ ಪ್ರಿಯಃ. ಭಗವಂತ ಅದಕ್ಕೆ ನೋಡಿ, ರಾಕ್ಷಸರನ್ನೇ ದೇವರು ದ್ವೇಷ ಮಾಡ್ತಾನೆ ಎನ್ನುವುದಾಗಿದ್ದರೆ ಪ್ರಹ್ಲಾದ ರಾಜರನ್ನ ಭಗವಂತ ಉದ್ಧಾರವೇ ಮಾಡ್ತಿರ್ಲಿಲ್ಲ, ಬಲಿಚಕ್ರವರ್ತಿಯನ್ನು ಉದ್ಧಾರ ಮಾಡ್ತಿರ್ಲಿಲ್ಲ. ಬಿಡಿಯದು ಘಂಟಾಕರ್ಣರಂತ ಪಿಶಾಚಿಗಳನ್ನ ಸ್ವಾಮಿ ಉದ್ಧಾರ ಮಾಡ್ತಿರ್ಲಿಲ್ಲ. ಅವನಿಗೆ ಭಕ್ತಿ ಮುಖ್ಯ. ಅದು ಯಾವುದಾರು ಯೋನಿಯಲ್ಲಿರಲಿ, ಯಾವ ಜಾತಿಯಲ್ಲಾದರೂ ಹುಟ್ಟಿರಲಿ, ಯಾವ ಆಶ್ರಮದಲ್ಲಾದರೂ ಇರಲಿ, ಅವ್ರು ಯಾರು ಆಗಿರಲಿ, ಭಗವಂತ ಅವರಿಗೆ ಅನುಗ್ರಹ ಮಾಡ್ತಾನೆ. ಯಾಕೆ ಅನುಗ್ರಹ ಮಾಡ್ತಾನೆ ಸ್ವಾಮಿ ಅಂದರೆ ಅದರ ಹಿಂದೆ ಇರುವ ಭಾವ, ಅವರು ಮಾಡುವಂಥ ಭಕ್ತಿಗೆ ಅನುಗುಣವಾಗಿ ಅವ್ರಿಗೆ ಉದ್ಧಾರ ಮಾಡ್ತಾನೆ. ಯಾರು ಅದರಂತೆ ಯಾರಾದರೂ ದ್ವೇಷ ಮಾಡಿದರೆ ಭಗವಂತ ಅವರಿಗೆ ಶಿಕ್ಷೆಯನ್ನು ಮಾಡ್ತಾನೆ. ಎಷ್ಟೆಷ್ಟೋ ಕಡೆ ಶಿಕ್ಷೆ ಮಾಡಿದ್ದಾನೆ, ಯಾರಿಗೆ ಶಿಕ್ಷೆ ಮಾಡದೆ ಬಿಟ್ಟಿದ್ದಾನೆ ನೋಡ್ರಿ. ವಾಲಿಯನ್ನೇ ಭಗವಂತ ಕೊಲ್ಲಿಸ್ಲಿಲ್ವೇನು? ಯದ್ಯಪಿ ವಾಲಿ ಯಾರು? ಇಂದ್ರದೇವರ ಅವತಾರ ಅಲ್ವಾ? ಇಂದ್ರದೇವರ ಅವತಾರ ವಾಲಿ. ಆದರೆ ರಾವಣನ ಸ್ನೇಹಕ್ಕೆ ಬಿದ್ದಿದ್ದಾನೆ ಎನ್ನುವ ಕಾರಣಕ್ಕೆ, ರಾವಣನ ಸಹವಾಸಕ್ಕೆ ಬಿದ್ದು ಅಧರ್ಮದ ಹಾದಿಯನ್ನು ಹಿಡಿದಿದ್ದಾನೆ ಎನ್ನುವ ಕಾರಣಕ್ಕೋಸ್ಕರವಾಗಿ ವಾಲಿಯನ್ನು ಕೊಂದು ಬಿಟ್ಟ ಸ್ವಾಮಿ. ನೋಡಿ, ಸುಗ್ರೀವ ಎಲ್ಲಿಲ್ಲದ ಸೇವೆ ಮಾಡಿದವ ರಾಮಾವತಾರದಲ್ಲಿ. ಅದೇ ಸುಗ್ರೀವ ಕರ್ಣನಾದ ಗೋ ಇವನು ಹೋದ ಜನ್ಮದಲ್ಲಿ ನನಗೆ ಬಹಳ ಸಹಾಯ ಮಾಡಿದ್ನಪ್ಪ, ಬಹಳ ಸೇವೆ ಮಾಡಿದ್ದ, ಆದ್ದರಿಂದ ಈ ಜನ್ಮದಲ್ಲಿ ಅವನನ್ನು ಕಾಪಾಡಬೇಕು ಅಂತ ಸ್ವಾಮಿ ಕೃಷ್ಣಾವತಾರದಲ್ಲಿ ಏನು ಬಿಡ್ಲಿಲ್ಲ ಅವನನ್ನ. ಆ ಜನ್ಮದಲ್ಲಿ ಅವ ಸೇವೆ ಮಾಡಿದ್ದ ಹನುಮಂತ ದೇವರ ಜೊತೆಗಿದ್ದುಕೊಂಡು. ಈ ಜನ್ಮದಲ್ಲಿ ಅವ ದುರ್ಯೋಧನನ ಜೊತೆಗೆ ಸೇರಿದ್ದಾನೆ ಭೀಮನನ್ನ ಬಿಟ್ಟು. ಆದ್ದರಿಂದ ಅವನಿಗೆ ಶಿಕ್ಷೆಯೇ. ಅಲ್ಲಿ ಹನುಮಂತನನ್ನ ಬಿಟ್ಟದ್ದಕ್ಕೆ ವಾಲಿಗೆ ಶಿಕ್ಷೆ, ಇಲ್ಲಿ ಭೀಮಸೇನ ದೇವರನ್ನ ಬಿಟ್ಟದ್ದಕ್ಕೆ ಕರ್ಣನಿಗೆ ಶಿಕ್ಷೆ. ಆದ್ದರಿಂದ ಭಗವಂತನಿಗೆ ಸಮ ಅಂತ ಕರೀತಾರೆ ಅಂತ ಹೇಳ್ತಾ ಇನ್ನೊಂದು ಮಾತನ್ನು ಹೇಳ್ತಾರೆ, ಅತ್ಯುತ್ತಮವಾದ ಮಾತು. ಅಪಿಚೇತ್ ಸುದುರಾಚಾರೋ ಭಜಂತೆ ಮಾ ಮನನ್ಯ ಭಾಕ್ ಸಾಧುರೇವ ಸಮಂತವ್ಯ ಸಮ್ಯಕ್ ವ್ಯವಸ್ಥಿತೋ ಹಿ ಸಹ. ನೋಡಿ, ಅತ್ಯಂತ ಕೆಟ್ಟ ಆಚಾರವುಳ್ಳವನಂತೆ ಕಾಣಬಹುದು, ಆದ್ರೆ ಅವನು ಯೋಗ್ಯನಾಗಿದ್ದರೆ ಭಜಂತೆ ಮಾ ಮನನ್ಯ ಭಾಕ್, ಕೊನೆಯಲ್ಲಿ ಅವ ಅತ್ಯುತ್ತಮವಾಗಿರ್ತಕ್ಕಂತಹ ಸ್ಥಾನಕ್ಕೆ ಬರ್ತಾನೆ. ಅದು ಮಾಧವ ನಾಮಕನಾದ ಬ್ರಾಹ್ಮಣ ಆಗಿರಬಹುದು, ಅಜಾಮಿಳ ಆಗಿರಬಹುದು, ವಾಲ್ಮೀಕಿಗಳು ಪೂರ್ವಾಶ್ರಮದಲ್ಲಾಗಿರಬಹುದು, ಯಾರೇ ಆಗಿರಲಿ, ಅವರು ಹೊರಗಿನ ಲೋಕಕ್ಕೆ ಅತ್ಯಂತ ದುರಾಚಾರಿಗಳಂತೆ ಕಂಡರೂ ಅವರು ಒಳಗಿನಿಂದ ಸಾತ್ವಿಕರಾಗಿದ್ದರೆ, ಅವರು ಸಾತ್ವಿಕತೆ ಭಾವವನ್ನ ಮೈಗೂಡಿಸಿಕೊಂಡು ಭಗವಂತನನ್ನ ಪ್ರಾರ್ಥನಾದಿಗಳನ್ನು ಮಾಡಿದರೆ ಸಾಧುರೇವ ಸಮಂತವ್ಯ ಸಮ್ಯಕ್ ವ್ಯವಸ್ಥಿತೋ ಸಹ, ಅವರನ್ನ ಸಾಧುಗಳು ಅಂತ ಅಂಗೀಕಾರ ಮಾಡಿ ಭಗವಂತ ಅವರ ಯೋಗ್ಯತಾನುಸಾರವಾಗಿ ಅವರಿಗೆ ಫಲವನ್ನ ಕೊಡ್ತಾನೆ. ನಾವು ಹಂಗೆ ಮಾಡ್ಬೋದು ಆಚಾರ್ಯ ಅಂತ ಕೇಳಬಾರದು. ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ಒಂದು ಮಾತು ಹೇಳಿಬಿಟ್ರು, ಅದಕ್ಕೆ ಬರೀ ದುರಾಚಾರಿ ಅಂತ ಹೇಳಿಲ್ಲ, ಅಲ್ಲಿ ಸುದುರಾಚಾರೋಪಿ ಅಂತ ಪದ. ಸುದುರಾಚಾರೋಪಿ ಅಂದ್ರೆ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ, ಭಗವದ್ ಭಕ್ತೋ ಯಹ ಕಶ್ಚಿತ್ ದೇವಾಂಶಃ ಋಷ್ಯಾದಿ ಸ್ವಯೋಗ್ಯಾಧಿಕ ಪುಣ್ಯಾಪಗಮಾಯ ಅದಕ್ಕೆ ದೈವಾದಿತಿ ಅಂತರ್ ದುರಾಚಾರೋಪಿ ಅನನ್ಯ ಭಾಗ್ ಸ್ವತಂತ್ರೇಣ ದೇವಾಂತರ ಭಜನಹೀನ ಸನ್ಮಾಂ ಭಜಂತೆ
ಚೇತ್ ಸಹ ಸಾಧುರೇವ ಮಂತವ್ಯ ಕುತಃ ಹಿ ಯಸ್ಮಾತ್ ಸ ಚಂದ್ರ ಸೂರ್ಯಾದಿ ಅಂಶಃ ಸಮ್ಯಕ್ ವ್ಯವಸಿತಃ ಸಂಜಾತ ಸಮೀಚೀನ ಭಗವತ್ತತ್ವ ನಿಶ್ಚಯವಾನತ ಇತ್ಯರ್ಥ. ರಾಘವೇಂದ್ರ ಸ್ವಾಮಿಗಳ ಬರದ ಅರ್ಥ. ಅದಕ್ಕೆ ಸೂರ್ಯ ಚಂದ್ರರಂತಹ ಮಹಾನುಭಾವರು ಋಷಿಗಳಿಗೆ ಇದು ಅನ್ವಯಿಸ್ತದೆ, ಸಾಮಾನ್ಯ ಜನಗಳಿಗಲ್ಲ. ಗೌತಮರು ಅವರ ಯೋಗ್ಯತೆಗೆ ಮೀರಿ ಪುಣ್ಯವನ್ನು ಮಾಡಿದ್ರು. ಸ್ವಾಮಿ ಅದಕ್ಕೆ ಅವರಿಗೆ ಇಂದ್ರದೇವರಿಗೆ ಶಾಪವನ್ನು ಕೊಡಿಸಿಬಿಟ್ಟ. ಅವರ ಏನು ಅಧಿಕವಾದ ಪುಣ್ಯವನ್ನು ಅವರು ಗಳಿಸಿದ್ರು, ಅಧಿಕವಾದ ಪುಣ್ಯವನ್ನು ತೆಗೆದುಬಿಟ್ಟ. ಅಲ್ಲಿ ಮಾಂಡವ್ಯರು ವಾಸಿಷ್ಠ ಸಾಮ್ಯವನ್ನ, ವಸಿಷ್ಠರಿಗೆ ಸಮನಾಗಬೇಕು ಅಂತ ತಪಸ್ಸು ಮಾಡುತ್ತಿದ್ರು. ಭಗವಂತ ಯಮದೇವರಿಗೆ ಅವರಿಂದ ಶಾಪವನ್ನು ಕೊಡಿಸಿದ, ಅಧಿಕವಾದ ಪುಣ್ಯವನ್ನ ನಿವಾರಣೆ ಮಾಡಿದ. ಹೊರನೋಟಕ್ಕೆ ನೋಡಿದ್ರೆ ಅವರು ಮಾಡಿದ್ದು ಪಾಪದಂತೆಯೇ ಕಾಣ್ತದೆ. ಎಲ್ಲಿ ಇಂದ್ರದೇವರು, ಎಲ್ಲಿ ಗೌತಮರು, ಒಂದಕ್ಕೊಂದು ಸಂಬಂಧವೇ ಇಲ್ಲ. ಇಂದ್ರದೇವರು 8ನೇ ಕಕ್ಷೆಯಲ್ಲಿ ಬರ್ತಾರೆ, ಗೌತಮರು ಋಷಿ ಕಕ್ಷೆಯಲ್ಲಿ ಬರುವವರು. ಅವರಿಂದ ಶಾಪ ಕೊಡಿಸಬಹುದಾ? ಅದು ಪಕ್ಕಕ್ಕಿರಲಿ. ಕಣ್ವ ಋಷಿಗಳು, ಎಲ್ಲಿಯ ಕಣ್ವ ಋಷಿಗಳು, ಎಲ್ಲಿ ಮುಖ್ಯ ಪ್ರಾಣದೇವರು. ಮುಖ್ಯ ಪ್ರಾಣದೇವರಿಗೆ ಕಣ್ವ ಋಷಿಗಳ ಕೈಲಿ ಶಾಪ ಕೊಡಿಸಿಬಿಟ್ಟ ಸ್ವಾಮಿ. ಯಜ್ಞ ಮಾಡುವಂತಹ ಒಂದು ಸಂದರ್ಭದಲ್ಲಿ ಬೇಕಂತಲೇ ಕಣ್ವ ಋಷಿಗಳು ಅಂತರ್ಭೂತರಾಗಿ, ಭೂಮಿ ಒಳಗೆ ತಾವು ಅಂತರ್ಭೂತರಾಗಿ ಕೂತಿದ್ದ ಜಾಗದಲ್ಲಿಯೇ ನೇಗಿಲನ್ನ ಹಿಡಿದುಕೊಂಡು ಉತ್ಖನನ ಮಾಡುತ್ತೇನೆ ಅಂತ ಬಂದ ಮುಖ್ಯ ಪ್ರಾಣದೇವರು ಆ ಉತ್ಖನನ ಮಾಡುವಾಗ ನೇಗಿಲಿನ ತುದಿಯಿಂದ ಒಳಗಿದ್ದ ಕಣ್ವರನ್ನ ತೆಗೆದು ಹೊರಗಾಕಿದ್ರು. ಕಣ್ವರು ನೋಡಿದ್ರು, ನಾ ಒಳಗಡೆ ನನ್ನ ಪಾಠ ನಾನು ತಪಸ್ಸು ಮಾಡ್ತಾ ಕೂತಿದ್ದೆ, ನನ್ನ ತಪಸ್ಸಿಗೆ ಭಂಗ ತಂದೆ, ಆದ್ದರಿಂದ ನೀನು ಪುರಾಣಗಳಲ್ಲಿ ಗೌಪ್ಯನಾಗಿ ಬಿಡು, ನಿನ್ನ ಎಲ್ಲ ಮಹಿಮೆಯು ಕೂಡ ತಿರೋಧಾನವಾಗಿ ಬಿಡ್ಲಿ. ಯಾವ ಪುರಾಣದಲ್ಲೂ ಮೂಲ ವಾಯುದೇವರ ಮಹಿಮೆ ಎನ್ನುವುದು ತಿರೋಧಾನವಾಗಿ ಬಿಡ್ಲಿ, ಎಲ್ಲ ಕಡೆ ನೀನು ಗುಪ್ತವಾಗಿ ಬಿಡು ಅಂತ. ಬರೀ ವೇದ ಮತ್ತೆ ಉಪನಿಷತ್ತುಗಳಲ್ಲಿ ವ್ಯಕ್ತನಾಗು, ಮಿಕ್ಕಿ ಎಲ್ಲ ಸಾಹಿತ್ಯದಲ್ಲಿ ನೀನು ಗುಪ್ತನಾಗಿ ಬಿಡು ಅಂತ ಶಾಪ ಹಾಕಿದ್ರು. ಎಲ್ಲಿಂದ ಎಲ್ಲಿಗೆ ಸಂಬಂಧ? ಎಲ್ಲಿಯ ವಾಯುದೇವರು, ಎಲ್ಲಿಯ ಕಣ್ವ ಋಷಿಗಳು? ಭಗವಂತ ಆ ಶಾಪವನ್ನು ವಾಯುದೇವರಿಗೆ ತೆಗೆದುಕೋ ಅಂತ ಹೇಳಿದ. ಕಾರಣ ಅವರ ಯೋಗ್ಯತೆಗೆ ಮೀರಿ ಮಾಡಿದಂಥ ಪುಣ್ಯ. ಅಂಥವರನ್ನ ಸುದುರಾಚಾರಿಗಳು ಅಂತಾರೆ ಅಲ್ವಾ. ಸುಮಾರು ಜನಕ್ಕೆ ತಪ್ಪು ತಿಳಿದು ಬಿಡ್ತದೆ, ಈ ಶ್ಲೋಕ ಸರಿಗೆ ಅರ್ಥ ಆಗಲಿಲ್ಲ ಅಂದ್ರೆ ಅದಕ್ಕೆ ಆಚಾರ್ಯ ನಾನು ದಿನಾನು ಸಂಧ್ಯಾವನೆ ಮಾಡಲ್ಲ, ನಮ್ಗೆ ಯಾಕೆ ಸುಮ್ಮನೆ ಪುಣ್ಯ ಜಾಸ್ತಿ ಆಗೋದು, ದೇವರ ಆಮೇಲೆ ನಮ್ಮ ಕೈಲಿ ಪಾಪ ಮಾಡಿಸೋದು, ಇವೆಲ್ಲ ಯಾಕೆ ಬೇಕು? ಅದಕ್ಕೆ 4 ದಿನಕ್ಕೆ ಒಂದ್ಸತಿ ಸಂಧ್ಯಾವನ್ನೇ, ತಿಂಗಳಿಗೊಂದ್ಸತಿ ದೇವರ ಪೂಜೆ, ವರ್ಷಕ್ಕೆ 2 ಏಕಾದಶಿ, ಹಿಂಗ್ ಮಾಡ್ತಿದ್ದೀನಿ ಆಚಾರ್ಯ ಅಂತ ನಮ್ಮ ಮೇಲೆ ಅದನ್ನ ನಾವು ಏರ್ಕೊಂಡ್ಬಿಡಬಾರ್ದು. ರಾಘವೇಂದ್ರ ಸ್ವಾಮಿಗಳು ಅದಕ್ಕೆ ಹೇಳಿದ್ದು, ಇದನ್ನ ಹೇಳಿದ್ದು ಭಗವದ್ಭಕ್ತೋ ಯಕ್ಕಶ್ಚಿತ್ ದೇವಾಂಶ ಋಷ್ಯಾದಿ ಸ್ವಯೋಗ್ಯಾಧಿಕ ಪುಣ್ಯಾಪಗಮಾಯ ಅಂತ ಹೇಳಿದರು. ಒಂದು ಮಾತಿದೆ ಮನುಷ್ಯರಿಗೆ, 24 ಗಂಟೆ ಮನುಷ್ಯನಾಗಿ ಹುಟ್ಟಿದವ 24 ಗಂಟೆ ಶಾಸ್ತ್ರ ಹೇಳಿದ ರೀತಿಯಲ್ಲಿಯೇ ನಡ್ಕೊಳ್ತಾ ಇದ್ದಾನೆ. ಶಾಸ್ತ್ರದ ವಚನಗಳಿಗೆ ಆ ಕಡೆ ಈ ಕಡೆಗೆ ಒಂಚೂರು ವ್ಯತ್ಯಾಸ ಆಗ್ತಾ ಇಲ್ಲ. ಅವನು ಎಲ್ಲವೂ ಕೂಡ ಭಗವದ್ಭಕ್ತಿಯಿಂದ ಏನು ಭಗವಂತ ವಿಹಿತ ಮಾಡಿದ್ದಾನೆ ಅದೇ ಮಾರ್ಗದಲ್ಲಿ ನಡೀತಾ ಇದ್ದಾನೆ ಅಂದರೂ ಅವನ ಯೋಗ್ಯತೆ ಏನಿದೆಯಲ್ಲ ಅದರ ಕಾಲಭಾಗ ಯೋಗ್ಯತೆಯನ್ನು ಆ ಜನ್ಮದಲ್ಲಿ ಮುಟ್ಲಿಕ್ಕಾಗಲ್ಲ ಅಂತ. ಯೋಗ್ಯತೆ ಮೀರಿ ಪುಣ್ಯ ಮಾಡೋದು ದೂರ ಉಳಿಯಿತು. ನನ್ನ ಯೋಗ್ಯತೆ ಏನಿದೆ ಅದರ ಕಾಲಭಾಗವನ್ನು ಮುಟ್ಲಿಕ್ಕಾಗಲ್ಲ ನನ್ನ ಕೈಲಿ. ಯಾಕೆ ಅಂದ್ರೆ ಒಂದು ದಿನಕ್ಕೆ 100 ಜನ್ಮಕ್ಕೆ ಕಮ್ಮಿ ಇಲ್ಲದಷ್ಟು ಪಾಪ ಘಟಿಸಿರ್ತದೆ ನಮ್ಮ ಕೈಲಿ. ಇವೆಲ್ಲ ಯಾರಿಗೆ ಅಂದ್ರೆ ಅಪರೋಕ್ಷ ಜ್ಞಾನಿಗಳಿಗೆ, ಋಷ್ಯಾದಿಗಳಿಗೆ, ದೇವತೆಗಳಿಗೆ. ಅಲ್ಲಿ ನೋಡಿ, ಚಂದ್ರ ಗುರುಪತ್ನಿಯನ್ನ ಗಮನ ಮಾಡಿದ. ಅವೆಲ್ಲ ನಾವು ಅದಕ್ಕೆ ಹೇಳಿದ್ದು, ದೊಡ್ಡವರ ಕಥೆ ಇದೆಯಲ್ಲ ಅದರ ಹಿಂದಿರುವ ತತ್ವವನ್ನ ನಾವು ತಿಳ್ಕೊಳ್ಬೇಕು. ಅವ್ರು ಮಾಡಿದ್ರು ಅಂತ ನಾವು ಮಾಡಿದ್ರೆ, ಯಾರೋ ಹೇಳ್ತಿದ್ರು ಅಲ್ಲ ಆಚಾರ್ಯ, ರಾಮ ನಡೆದ ಹಾಗೆ ನಡಿ, ಕೃಷ್ಣ ನುಡಿದ ಹಾಗೆ ನಡಿ ಅಂತ ಹೇಳ್ತೀರಿ. ರಾಮದೇವರಂತ ನಡೆಯುವುದು ಬಹಳ ಕಷ್ಟ ಅಲ್ವಾ? ಪಿತೃವಾಕ್ಯ ಪರಿಪಾಲನಾ ದುರಂಧರನಾಗಿ 14 ವರ್ಷ ಆಯಾಚಿತವಾಗಿ ಬಂದಂತಹ ಸಾಮ್ರಾಜ್ಯವನ್ನ ತೊರೆದು ಅಲ್ವಾ, ಹೆಂಡತಿ ಮತ್ತೆ ತಮ್ಮನೊಂದಿಗೆ ನಾನಾ ವಿಧವಾಗಿರ್ತಕ್ಕಂಥ ಕಷ್ಟಗಳಿಗೆ ತನ್ನನ್ನೊಡ್ಡಿಕೊಂಡು ಅಲ್ಲಿ ವನವಾಸ ಮಾಡಿ, ಅಲ್ಲಿಂದ ಕಪಿಗಳನ್ನ ಕೂಡಿಕೊಂಡು ಲಂಕೆಗೆ ಹೋಗಿ ರಾವಣನ ಜೊತೆಯಲ್ಲಿ ಯುದ್ಧ ಮಾಡಿ ಸೀತೆಯನ್ನ ತಂದು, ಇವೆಲ್ಲ ಕೆಲಸ ಇದೆಯಲ್ಲ 11,700 ವರ್ಷಗಳ ಕಾಲ ರಾಜ್ಯವಾಳಿ. ಯಾರೋ ಸುರಾಣಕರಂಥವರು ಕೆಲವು ಮಾತಾಡಿದ್ರು ಅಂತ ಸ್ವಂತ ಹೆಂಡತಿಯನ್ನೇ ಪರಿತ್ಯಾಗ ಮಾಡುವಂತ ಪರಿಸ್ಥಿತಿಯನ್ನ ತಂದುಕೊಂಡು ಬಹಳ ಕಷ್ಟ ಆಚಾರ್ಯ ಇವೆಲ್ಲ ಮಾಡೋದು. ಅದೇ ಕೃಷ್ಣ ನಡೆದಾಗ ನಡಿ ಅಂತ ಹೇಳಿಬಿಡ್ರಿ, ಚೆನ್ನಾಗಿರ್ತದೆ ಕೇಳಲಿಕ್ಕೆ. ಅಲ್ಕದ್ದ ಇಲ್ಕದ್ದ ಅಲ್ವಾ, ಗೋಪಿ ಜನಜಾರ ನವನೀತ ಚಾರ ಚೋರ ಅಂತ ಕೇಳಲಿಕ್ಕೆ ಚೆನ್ನಾಗಿರ್ತದೆ ಅಂತ. ಅದಕ್ಕೆ ಪುರಂದರದಾಸರು ಹೇಳಿದ್ರು, ಆಯ್ತಪ್ಪ ಕೃಷ್ಣ ಮಾಡಿದಂತೆ ಮಾಡುವಂತೆ, ಅದ ಕೃಷ್ಣ ಮಾಡಿದ್ದೆಲ್ಲ ಮಾಡಬೇಕು. ಹುಟ್ಟಿದ 7 ದಿನದಲ್ಲಿ ದುಷ್ಟಪೂತನಿಯನ್ನು ಕೊಂದೆ. ಭಗವಂತ ಅವತಾರ ಮಾಡಿದ 7ನೇ ದಿನಕ್ಕೆ ದುಷ್ಟಪೂತನಿಯ ಮೊಲೆಯ ವಿಷದ ಹಾಲನ್ನ ಕುಡ್ದ. ನೀನು ಮೊದಲು ವಿಷವನ್ನ ಕುಡಿ, ಬದುಕ್ತಿಯಾದರೆ ಕೃಷ್ಣ ಮಾಡ್ದಂಗೆಲ್ಲ ಮಾಡುವಂತೆ ಅಂತ ಹೇಳಿದ್ರು. ಅದಕ್ಕೆ ದೊಡ್ಡವರು ಮಾಡಿದಂತೆಲ್ಲ ನಾವು ಮಾಡ್ಲಿಕ್ಕೆ ಹೋಗಬಾರ್ದು. ಅದಕ್ಕೆ ಅಲ್ಲಿ ಸುದುರಾಚಾರೋಪಿ ಅಂತ ಹೇಳಿದ್ರು. ಚಂದ್ರ ಮಾಡಿದ ಅಂತ ಮಾಡೋದು, ಸೂರ್ಯ ಮಾಡಿದ ಅಂತ ಮಾಡೋದು ಅಲ್ವಾ. ಸೂರ್ಯ ಸುಗ್ರೀವನಾಗಿದ್ದಾಗ ಶಚೀದೇವಿ ಅವತಾರ ಭೂತಳಾದಂಥ ತಾರಾದೇವಿ ಜೊತೆಯಲ್ಲಿ ತಾನು ಗಮನ ಮಾಡಿದ. ಹಾಗ ಮಾಡಿದ ಅಂತಲೇ ತಾರಾದೇವಿ ತಾನು ಸ್ವರ್ಗದ ಅಧಿಪತಿಯಾದರೂ ಕೂಡ ಅವಳಿಗೆ ಸ್ವರ್ಗದಲ್ಲಿ ಪ್ರವೇಶವೇ ಕೊಡಲಿಲ್ಲ.
ತನಗಿಂತಲೂ ಕಕ್ಷೆಯಲ್ಲಿ ಕೆಳಗಿರುವವನ ಜೊತೆಯಲ್ಲಿ ಸಂಬಂಧ ಇಟ್ಟುಕೊಂಡಿದ್ದಾಳೆ ಅಂತ, ಸಂಬಂಧ ಬೆಳೆಸಿದ್ದಾಳೆ. ಅದಕ್ಕೇನು ಅಂತ ಕೇಳಿದರೆ, ಅವಳು ಅಲ್ಲಿಂದ ಕಾದು ಮತ್ತೆ ಚಿತ್ರಾಂಗದೆಯಾಗಿ ಅವತಾರ ಮಾಡಿ ಇಂದ್ರದೇವರ ಅರ್ಜುನನಾದಾಗ ಅವರ ಜೊತೆಯಲ್ಲಿ ನೋಡಿ, ಅದಕ್ಕೆ ಅವಳಿಗೆ ಇಂದ್ರದೇವರ ಜೊತೆಯಲ್ಲಿ ಅರ್ಜುನನ ಜೊತೆಯಲ್ಲಿ ಹೆಚ್ಚು ಕಾಲ ಕಳೆಯುವಂತಹ ಸ್ಥಿತಿ ಒದಗಿ ಬರಲಿಲ್ಲ. ಹಿಂದಿನ ಜನ್ಮದಲ್ಲಿ ಸುಗ್ರೀವನೊಂದಿಗೆ ಮಾಡಿದಂತಹ ಆ ಒಂದು ಸಂಬಂಧದ ಪ್ರತೀಕವಾಗಿ ಅದಕ್ಕೆ ಅವಳು ಒಬ್ಬ ಮಗುವನ್ನ ಪಡೆದ್ಲು. ಅದಾದ ಮೇಲೆ ಎಷ್ಟೋ ಕಾಲ ಗಂಡನ ಜೊತೆಯಲ್ಲಿರಲೇ ಇಲ್ಲ ಅವಳು. ಹಾಗಾಗಿ ಚಿತ್ರಾಂಗದೆಯಾಗಿ ಹುಟ್ಟಿ ಪತಿಗಾಗಿ ತಪ್ಪಿಸಿ 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 ತಾನು ಹಿಂದೆ ಮಾಡಿರ್ತಕ್ಕಂತಹ ಏನು ಪಾಪ ಇದೆ ಅದನ್ನ ಪೂರ್ತಿ ಕಳ್ಕೊಳ್ಳೋವರೆಗೂ ಶಚೀದೇವಿಯ ತಾರಾರೂಪದ ಶಚೀದೇವಿಗೆ ಸ್ವರ್ಗದಲ್ಲಿ ಪ್ರವೇಶ ಕೊಡಲಿಲ್ಲ. ಯದ್ಯಪಿ ಸ್ವರ್ಗಕ್ಕೆ ಅಭಿಮಾನಿ ದೇವತೆ, ಸ್ವರ್ಗಕ್ಕೆ ಒಡತಿಯವಳು, ಅವಳಿಗೆ ಪ್ರವೇಶ ಕೊಡಲಿಲ್ಲ. ಅದಕ್ಕೆ ಧರ್ಮ ಸೂಕ್ಷ್ಮಗಳು ಬೇಕಾದಷ್ಟು ಇರ್ತವೆ. ಹಾಗಾಗಿ ಅವರು ಮಾಡದಂತೆಲ್ಲ ನಾವು ಮಾಡೋದಲ್ಲ. ಅದಕ್ಕೆ ಸುದುರಾಚಾರೋಪಿ ಅಂತ ಸುಮಾರು ಜನಕ್ಕೆ ಅದೊಂದು ಪ್ರಶ್ನೆ, ಇವತ್ತು ಹುಚ್ಚುಚ್ಚಾಗೆಲ್ಲ ಪ್ರಶ್ನೆ ಮಾಡ್ತಿರ್ತಾರೆ. ಅದ್ಯಾಕೆ ರಾವಣನ ಮಾತ್ರ ಬೈತೀರಿ, ಇಂದ್ರದೇವರು ಮಾಡಲಿಲ್ಲವೋ? ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ, ಸುಮ್ಮನೆ ಪ್ರಶ್ನೆ ಮಾಡ್ತಾ ಇರೋದು. ರಾವಣ ಇನ್ನೊಬ್ಬ ಸ್ತ್ರೀಯನ್ನ ಅವನು ಅಪೇಕ್ಷೆ ಪಟ್ಟ ಅನ್ನುವುದಕ್ಕೆ ರಾವಣನನ್ನು ನೀವು ಶಿಕ್ಷಿಸುವುದಾದರೆ ಇಂದ್ರದೇವರು ಹಲ್ಯಾಗಮನ ಮಾಡಲಿಲ್ಲವೋ ಅಂತ ಕೇಳೋದು. ಹಿಂಗೆ ಹುಚ್ಚುಚ್ಚಾಗಿ ಏನೇನೋ ಕೇಳ್ತಾ ಇರ್ತಾರೆ. ಯಾಕಂದ್ರೆ ಶಾಸ್ತ್ರದ ತಳಹದಿ ಇಲ್ಲ, ಏನೂ ಗೊತ್ತಿಲ್ಲ. ಅದಕ್ಕೆ ಸುದುರಾಚಾರ್ಯರು ಯಾರು, ನಿಜವಾಗಿ ದುರಾಚಾರಿಗಳು ಯಾರು ಅಂತ ಗೊತ್ತಿರಬೇಕು ಅಂತ ಹೇಳ್ತಾರೆ. ನಾವದನ್ನು ಹೆಂಗೆ ಕಂಡಿಡಿಯೋದು ಅಂದ್ರೆ, ಸ್ವಾಮಿ ಹೇಳಿದ ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಶ್ವತ್ಶಾಂತಿ ನಿಗಚ್ಚತಿ ಕೌಂತೆಯ ಪ್ರತಿಜಾನಿಹಿ ನಮೇ ಭಕ್ತ ಪ್ರಣಶ್ಯತಿ. ಸ್ವಾಮಿ ಹೇಳ್ತಾನೆ, ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಶ್ವತ್ ಶಾಂತಿಂ ನಿಗಚ್ಚತಿ. ಭಗವಂತನ ಭಕ್ತ ತತ್ವನಿಶ್ಚಯ ಉಳ್ಳವನಾದ ಮೇಲೆ ಆದಷ್ಟು ಬೇಗ ದುರಾಚಾರವನ್ನ ಬಿಟ್ಟು ಬಿಡ್ತಾನೆ. ಅವನು ದುರಾಚಾರಿ ಆಗಿರಬಹುದು. ಎಷ್ಟು ಬೇಗ ಬಿಡ್ತಾನೆ ಅಂದ್ರೆ ನೀವು ಯೋಚನೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಕರ್ಜಗಿದಾಸರ ಕಥೆಯನ್ನು ನಾವು ಕೇಳ್ತೇವೆ. ಕರ್ಜಗಿದಾಸರು ವೇಶ್ಯಾಸಂಘದಲ್ಲೇ ಪೂರ್ವ, ಅವರು ದಾಸರಾಗಲಿಕ್ಕಿಂತ ಮುಂಚೆ ಹೆಚ್ಚು ವೇಶ್ಯಾಸಂಘದಲ್ಲೇ ಕಾಲ ಕಳೆದವರು. ಅವರ ಹೆಂಡತಿ ಅಂದ್ಲು, ಇವತ್ತು ಮನೆಗೆ ಜಗನ್ನಾಥ ದಾಸರನ್ನು ಕರೆದಿದ್ದೇನೆ, ಬಂದು ದಾಸೋಹವನ್ನು ಮಾಡ್ತಾರೆ, ಭಜನೆಯನ್ನು ಮಾಡ್ತಾರೆ, ಜಗನ್ನಾಥ ವಿಠಲನ ಪೂಜೆಯನ್ನು ಮಾಡ್ತಾರೆ. ದಾಸರು ಬಂದಾಗ ನಾನೊಬ್ಬಳೇ ಅವರನ್ನು ಎದುರುಗೊಳ್ಳಿಕ್ಕಾಗಲ್ಲ, ಅರ್ಘ್ಯಪಾದ್ಯಾದಿಗಳನ್ನು ಕೊಡ್ಲಿಕ್ಕಾಗಲ್ಲ, ಗಂಡ ಇರಬೇಕು. ಅದಕ್ಕೆ ದಯವಿಟ್ಟು ಇವತ್ತೊಂದಿನ ಮನೇಲಿರಿ. ನಾನಿರಲ್ಲ ಅಂದ್ರು ಅವರು. ನಾನಿರಲ್ಲ ಇವತ್ತು, ನಾನು ವೇಶ್ಯ ಗೃಹಕ್ಕೆ ಹೋಗಬೇಕು, ವೇಶ್ಯ ಸಂಘ ಹೇಳಿ ಬಂದಿದ್ದೇನೆ, ಬರ್ತೇನೆ ಅಂತ. ಒಂದು ಕೆಲಸ ಮಾಡಿ, ದಾಸರು ಒಳಗೆ ಬರ್ತಾರಲ್ಲ, ಒಳಗೆ ಬರೋವರೆಗೂ ಇರಿ. ದಾಸರು ಭಜನೆ ಶುರು ಮಾಡಿದ್ಮೇಲೆ ನೀವು ಹೋಗಿಬಿಡಿ, ಪರವಾಗಿಲ್ಲ ಅಂತ ಹೆಂಡತಿ ಅಂದ್ಲು. ಯಾವಾಗಿದ್ರು ನಿಂದಿದೆ ಗೋಳು ಅಂತ ಬೈಕೊಂಡು ಇದ್ದರು. ಜಗನ್ನಾಥ ದಾಸರು ಬಂದರು, ಪ್ರಾಣೇಶ ದಾಸರು ಬಂದರು ಅಲ್ಲಿ ಜೊತೆಗೆ. ಅವರಿಬ್ಬರಿಗೂ ಅರ್ಘ್ಯಪಾದ್ಯಾದಿಗಳನ್ನು ಸತ್ಕಾರ ಮಾಡಿದ್ರು, ಬೈಕೊಂಡೆ ಒಳಗಡೆ ಕರೆಸಿದ್ರು. ಕರೆಸಿದ ತಕ್ಷಣ ಒಳಗೆ ಬರುವಾಗಲೇ ಜಗನ್ನಾಥ ದಾಸರು ಪ್ರಾಣೇಶ ದಾಸರಿಗೆ ಹೀಗಂದ್ರಂತೆ ಕೈಯನ್ನು. ಅವಾಗ ಅವ್ರು ಹೇಳಿದ ಹಾಡೆ, ಆದದ್ದಾಯಿತು ಇನ್ನಾದರೂ ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ. ಅದೊಂದು ಹಾಡು ಕರ್ಜಗಿ ದಾಸರ ಜೀವನವನ್ನು ಬದಲಾಯಿಸಿಬಿಡ್ತು. ಅದು ಹಾಡು ಕಿವಿಗೆ ಬೀಳುವುದಕ್ಕಿಂತ ಮುಂಚೆ ಅವರು ವಿಟಪುರುಷನಾಗಿದ್ದವರು, ವೇಶ್ಯಾದಿಗಳ ಸಂಘದಲ್ಲಿದ್ದವರು. ಆ ಹಾಡು ಕಿವಿಗೆ ಬಿದ್ದ ತಕ್ಷಣ ದಾಸರಾಗಿ ಬಿಟ್ಟರು. ಅವರಾದ್ರು ಅಂತ ನಾವಾಗಲಿಲ್ಲ. ಯಾಕೆ ಅಂತ ಕೇಳಿದರೆ, ಈ ಹಾಡು ಎಷ್ಟತಿ ಹೇಳಿದ್ದೇವೆ ನಾವು ಅಲ್ವಾ? ನಮಗೆ ಅಡವಿ ಆಚಾರ್ಯರಿಗೆ ಪೂರ್ವಾಶ್ರಮದಲ್ಲಿ ವಿಷ್ಣುತೀರ್ಥರಾಗುವುದಕ್ಕಿಂತ ಮುಂಚೆ ಮಂಚ ಬಾರದು ಮಡದಿ ಬಾರಳು ಕಂಚು ಕನ್ನಡಿ ಬಾರದು ಸಂಚಿತಾರ್ಥದ ದ್ರವ್ಯ ಬಾರದು ಮುಂಚೆ ಮಾಡಿರೋ ಧರ್ಮವ ಗೋವಿಂದ ನಮೋ ಗೋವಿಂದ ನಮೋ ಗೋವಿಂದ ನಾರಾಯಣ. ಈ ಹಾಡನ್ನು ಅವರು ಕೇಳಿದ ತಕ್ಷಣ ಅವರು ವೈರಾಗ್ಯ ಬಂತು. ಅಲ್ಲಿ ಹೇಗಿತ್ತೋ ಅವರು ಹೇಗೆ ವರ್ಣನೆ ಮಾಡಿದ್ರು ಪುರಂದರದಾಸರು ಅದೇ ರೀತಿ ಇದ್ದರು ಅವರು. ಮಂಚ ಬಾರದು, ಒಳ್ಳೆ ಮಂಚ, ಕಂಚು ಕನ್ನಡಿ ಬಾರದು, ಸ್ವಂತ ಕಚ್ಚು ಕನ್ನಡಿಗಳು, ಇಬ್ಬಿಬ್ಬರು ಹೆಂಡತಿಯರು, ಮಧ್ಯದಲ್ಲಿ ಕಾರಂಜಿ, 10 ಜನ್ಮಕ್ಕಾಗುವಷ್ಟು ತಿನ್ನುವಷ್ಟು ಮನೆಯಲ್ಲ ಐಶ್ವರ್ಯ ಎಲ್ಲ ಇತ್ತು. ಹೊರಗಡೆ ಬಂದರು, ಒಂದು ತುಳಸಿ ದಳ ತೆಗೆದರು, ಮನೆ ಮೇಲೆ ಹಾಕಿ ಕೃಷ್ಣಾರ್ಪಣ ಅಂತ ಹೋಗಿಬಿಟ್ರು. ಅವರಿಗೆ ವೈರಾಗ್ಯ ಬಂತು. ಈ ಹಾಡನ್ನು ಎಷ್ಟು ವರ್ಷದಿಂದ ಹೇಳ್ತಾ ಇದ್ದೇವೆ ನಾವು, ಎಷ್ಟು ವರ್ಷದಿಂದ ಅವರ ಕಥೆಯನ್ನು ಹೇಳ್ತಾ ಇದ್ದೇವೆ. ನಮಗೆ ಯಾಕೆ ವೈರಾಗ್ಯ ಬರಲಿಲ್ಲ ಅಂದರೆ ಸಂಸ್ಕಾರ ವ್ಯತ್ಯಾಸ ಅಷ್ಟೇ. ಅದಕ್ಕೆ ಇಲ್ಲಿ ಹೇಳಿದ್ದು. ಅಂದರೆ ಯಾರಿಗೆ ಹೀಗೆ ತಕ್ಷಣಕ್ಕೆ ಬೇಗನೆ ದುರಾಚಾರವನ್ನು ತ್ಯಜಿಸಿ ಅವ್ರಿಗೆ ವೈರಾಗ್ಯಾದಿಗಳು ಬಂದು ಧರ್ಮಚಿತ್ತನಾಗಿ ಬಿಡ್ತಾನೋ ಅವ ಯೋಗ್ಯ ಅಂತ ತಿಳಿ. 1000 ಜನಕ್ಕೆ 1000 ಬಾರಿ ಹೇಳಿದರೂ ಕೂಡ ವೈರಾಗ್ಯ ಬರುವುದಿಲ್ಲ. ಅದಕ್ಕೆ ಕೌಂತೆಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ. ನೋಡಿ, ಭಗವಂತ ಭಕ್ತನ ಕೈಲಿ ನೀನು ಪ್ರತಿಜ್ಞೆ ಮಾಡು ಅರ್ಜುನ ಅಂತ. ಒಂದು ಮಾತನ್ನ ತಿಳಿ ಅರ್ಜುನ, ನನ್ನ ಭಕ್ತರೆಂದೂ ಹಾಳಾಗುವುದಿಲ್ಲ. ನಮೇ ಭಕ್ತ ಪ್ರಣಶ್ಯತಿ, ನನ್ನ ಭಕ್ತರು ಎಂದೂ ಹಾಳಾಗುವುದಿಲ್ಲ. ನೀನು ಆ ಪ್ರತಿಜ್ಞೆಯನ್ನು ಮಾಡು ಅಂತಾನೆ. ಯಾಕೆಂದ್ರೆ ನಾನು ಮಾಡಲ್ಲ. ಯಾಕೆ ನಾನು ಮಾಡಲ್ಲ ಅಂದ್ರೆ, ನಾನು ಭಕ್ತರಿಗೋಸ್ಕರವಾಗಿ ಪ್ರತಿಜ್ಞೆಯನ್ನು ಬಿಟ್ಟ ಪ್ರಸಂಗಗಳಿವೆ. ನಾನು ಆಯುಧ ಹಿಡಿಯಲ್ಲ ಅಂತ, ಯದ್ಯಪಿ ಭಗವಂತ ಪ್ರತಿಜ್ಞೆ ಏನೇನು ಬಿಟ್ಟಿಲ್ಲ. ಹೊರನೋಟಕ್ಕೆ ನೋಡುವುದಿದ್ರೆ ನಾನು ಆಯುಧ ಹಿಡಿಯಲ್ಲ ಅಂತ ಪ್ರತಿಜ್ಞೆ ಮಾಡಿದೆ.
ಭೀಷ್ಮಾಚಾರ್ಯರು ಆಯುಧ ಹಿಡಿಸ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ರು. ಭೀಷ್ಮಾಚಾರ್ಯರಿಗೋಸ್ಕರ ಭಗವಂತ ಪ್ರತಿಜ್ಞೆಯನ್ನ ಬಿಟ್ಟಂತೆ ನಾಟಕ ಮಾಡಿಬಿಟ್ಟ. ಅದಕ್ಕೆ ನಾನಾದ್ರೂ ಕೂಡ ಭಕ್ತರಿಗಾಗಿ ಪ್ರತಿಜ್ಞೆ ಬಿಟ್ಟಂತೆ ನಾಟಕನಾರು ಮಾಡುತ್ತೇನೆ, ಆದ್ರೆ ನೀನು ಭಕ್ತ, ನೀನು ಪ್ರತಿಜ್ಞೆ ಮಾಡಿಬಿಟ್ರೆ ಲೋಕ ಅದನ್ನು ನಂಬ್ತದೆ. ಆದ್ದರಿಂದ ಕೌಂತಯ್ಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ, ನನ್ನ ಭಕ್ತರು ಎಂದೂ ಕೂಡ ನರಕಾದಿ ಅನರ್ಥಗಳಿಗೆ ಒಳಗಾಗುವುದಿಲ್ಲ. ಅದಕ್ಕೆ ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಅರ್ಥ ಬರೆಯುವಾಗ, ಹೇ ಕೌಂತೇಯ ಮೇ ಭಕ್ತ ದುರಾಚಾರೋಪಿನ ಪ್ರಣಶ್ಯತಿ ನರಕಾದಿ ಅನರ್ಥಂ ನ ಪ್ರಾಪ್ನೋತಿ ಏತಚ್ಚ ದೇವಾಂಶ ಋಷ್ಯಾದಿ ವಿಷಯಂ ಜ್ಞೇಯಂ. ಯಾರಿಗೆ ದೇವಾದಿ ಋಷಿಗಳು ಅವರಿಗೆ ಇದು ಅನ್ವಯವಾಗ್ತದೆ ಅಂತ. ರಾತ್ರಿ ಮಲಗಿರುವವರೆಗೂ ಸಾಧಾರಣವಾದ ದಾಸಪ್ಪ ಯಾವ ಲೌಕಿಕ, ನಾನು ಅದಕ್ಕೆ ಹೇಳ್ತಾ ಇರ್ತೇನೆ ನೋಡಿ, 3 ಜನ ಚಾತುರ್ಮಾಸದಲ್ಲಿ 3 ಜನರ ಆರಾಧನೆ ಬರ್ತದೆ. ಮೊದಲು ಟೀಕಾಕೃತ್ಪಾದರ ಆರಾಧನೆ ನೋಡಿ, ಅವರಿಗೆ ಲೌಕಿಕವಾಗಿ ತೆಗೆದುಕೊಂಡ್ರೆ ಪರಿಪೂರ್ಣವಾದ ಐಶ್ವರ್ಯ ಇತ್ತು, ಪರಿಪೂರ್ಣವಾದ ಐಶ್ವರ್ಯ. 2 ಹೆಂಡತಿಯರು, ಅವರು ಇನ್ನೊಂದು ಸ್ವಲ್ಪ ದಿನದಲ್ಲಿ ಅವರು ಆ ದಂಡಾಧಿಕಾರಿಯಾಗಿ ಅವರು ತಾವು ಆ ರಾಜ್ಯವನ್ನ ಸ್ವೀಕಾರ ಮಾಡಬೇಕಾಗಿತ್ತು. 21 ವರ್ಷ ತುಂಬು ತಾರುಣ್ಯ ಎಲ್ಲವೂ ಇತ್ತು, ಆದರೆ ಪಾರಮಾರ್ಥಿಕ ವಿದ್ಯೆ ಇರಲಿಲ್ಲ. ಲೌಕಿಕವಾಗಿ ನೋಡುವುದಾದರೆ ನೀವು ಅದು ಬಿಟ್ಟು ಬನ್ನಿ, ರಾಘವೇಂದ್ರ ಸ್ವಾಮಿಗಳು ಪರಿಪೂರ್ಣವಾದ ವಿದ್ಯೆ, ಐಶ್ವರ್ಯ ಇರಲಿಲ್ಲ. ಅದಾದ್ಮೇಲೆ ಕೊನೆಗೆ ಬನ್ನಿ ವಿಜಯದಾಸರು, ಅವರಿಗೆ ಲೌಕಿಕವಾದ ವಿದ್ಯೆನೂ ಇರಲಿಲ್ಲ, ಪಾರಮಾರ್ಥಿಕ ವಿದ್ಯೆನೂ ಇರಲಿಲ್ಲ, ಲೌಕಿಕವಾದ ಐಶ್ವರ್ಯವೂ ಇರಲಿಲ್ಲ. 3 ಜನ ಬರ್ತಾರೆ. 3 ಜನರು ಹೇಗೆ ಉದ್ಧಾರವಾದರು? ಭಗವಂತನಿಗೆ ಬಿಟ್ಟದ್ದು. ಅದಕ್ಕೆ ಭಗವಂತ ಅಂತ ಒಬ್ಬೊಬ್ಬರನ್ನು ಒಂದೊಂದು ರೀತಿಯಲ್ಲಿ ಉದ್ಧಾರ ಮಾಡುತ್ತೇನೆ ಅಂತ. ಹಿಂದಿನ ದಿನ ವ್ಯಾಸಕಾಶಿಯಲ್ಲಿ ಬಲಿಗಿರೋವರೆಗೂ ಸಾಧಾರಣವಾದ ದಾಸಪ್ಪ, ಅವತ್ತೊಂದು ರಾತ್ರಿ ಕಳೆದು ಬೆಳಗಾಗುವಷ್ಟರೊಳಗೆ ವಿಜಯದಾಸರಾಗಿ ಬಿಟ್ಟರು. ಅವರಾದ್ರು ಅಂತ ನಾವಾಗ್ಲಿಕ್ಕಾಗ್ತದೇನು? ಅದಕ್ಕೋಸ್ಕರ ಇಲ್ಲಿ ಹೇಳಿದ್ದು ಏತಚ್ಚ ದೇವಾಂಶ ಋಷ್ಯಾದಿ ವಿಷಯಂ ಜ್ಞೇಯಂ. ಇದು ದೇವತೆಗಳಿಗೆ, ದೇವಾಂಶರಿಗೆ, ಋಷ್ಯಾದಿಗಳಿಗೆ ಇದು ಸಂಬಂಧಿಸಿದ್ದು ಅಂತ ತಿಳಿ. ಇದು ಸಾಧಾರಣವಾದ ಮನುಷ್ಯರಿಗಲ್ಲ. ಅದಕ್ಕೆ ಸಾವಿರಾರಲ್ಲ ಕೋಟ್ಯಾಂತರ ಜನ್ಮದ ಪುಣ್ಯ ವಿಶೇಷ ಬೇಕಾಗ್ತದೆ. 1-2 ಜನ್ಮದಲ್ಲಿ ಇದು ಸರಿ ಹೋಗುವಂಥದ್ದು ಅಲ್ಲ, 1-2 ಜನ್ಮದಲ್ಲಿ ಇದು ರಿಪೇರಿ ಆಗ್ತಕ್ಕಂಥದ್ದು ಅಲ್ಲ ಅನ್ನುವ ಅರ್ಥದಲ್ಲಿ ಹೇಳ್ತಾರೆ. ಅದಕ್ಕೆ ನೋಡಿ, ಒಂದು ಶ್ಲೋಕ ಇದೆ, ನಾನು ಮುಂದಕ್ಕೆ ಹೋಗಿಬಿಡೋಣ ಅನ್ಕೊಂಡೆ, ಬಿಡಲಿಕ್ಕೆ ಮನಸ್ಸಿಲ್ಲ. ಇದೊಂದು ಶ್ಲೋಕ ವಿವಾದಕ್ಕೆ ಎಡೆಮಾಡಿಕೊಟ್ಟಂತ ಶ್ಲೋಕ. ಅದು ಸುಮಾರು ಜನ ಭಗವದ್ಗೀತೆ ಮೇಲೆ ಆಕ್ಷೇಪಣೆ ಮಾಡುವುದು ಈ ಶ್ಲೋಕವನ್ನು ಹೇಳ್ತಾರೆ. ಕಿಂ ಪುನಃ ಬ್ರಾಹ್ಮಣ ಪುಣ್ಯ ಭಕ್ತ ರಾಜರ್ಷಿಯಸ್ತದ ಅನಿತ್ಯಂ ಸುಖಂ ಲೋಕಂ ಇಮಾಂ ಪ್ರಾಪ್ಯ ಭಜಸ್ವಮಾಂ ಮಾಂ ಹಿ ಪಾರ್ಥ ವ್ಯಪಾಶ್ರಿತ್ಯ ಯೋಪಿ ಸ್ಯುಹು ಪಾಪಯೋನಯ ಸ್ತ್ರೀಯೋ ವೈಶ್ಯಸ್ತತಾ ಶೂದ್ರಾಹ ತೇಪಿ ಯಾಂತಿ ಪರಾಂ ಗತಿಂ ಅಂತ ಶ್ಲೋಕ ಇದೆ. ಅರ್ಥವೇ ಮಾಡಿಕೊಳ್ಳದೇ ಇರತಕ್ಕಂಥ ಜನ, ಓಹೋ ಭಗವಂತ ಸ್ತ್ರೀಯರನ್ನ, ವೈಶ್ಯರನ್ನ, ಶೂದ್ರರನ್ನ ಪಾಪಯೋನಿಗಳು ಅಂತ ಹೇಳಿಬಿಟ್ಟಿದ್ದಾನೆ ಅಂತ ಮೊನ್ನೆವರೆಗೂ ನಡೀತಿತ್ತ ಚರ್ಚೆ. ಇದಕ್ಕೆ ಉತ್ತರ ರಾಘವೇಂದ್ರ ಸ್ವಾಮಿಗಳು ಆಚಾರ್ಯರು ಎಂದೋ ಕೊಟ್ಟಾಗಿದೆ. ಏನು ಅಂದ್ರೆ ಉತ್ತರ ತಿಳಿಯೋದು ಬೇಡ, ನಮ್ಮ ಜನಕ್ಕೆ ಉತ್ತರ ಬೇಡ, ಸುಮ್ಮನೆ ಅದರೊಳಗೆ ಎಲ್ಲ ಗದ್ದಲ ಉಂಟು ಮಾಡ್ತಾ ಇರಬೇಕು. ಜನಗಳ ಮಧ್ಯದಲ್ಲಿ ಭಗವದ್ಗೀತೆ ಮೇಲೆ ಇರುವಂತಹ ಆಸಕ್ತಿಯನ್ನು ಕಮ್ಮಿ ಮಾಡಬೇಕು. ಪಟ್ಟಲ್ ಹಿಂದೂ ಧರ್ಮವನ್ನ ಟಾರ್ಗೆಟ್ ಮಾಡಿ ಏನಾರು ಒಂದು ಬೈತಾ ಇರಬೇಕು. ಅದು ಕೆಲಸ ಇರ್ತದೆ ಕೆಲವರಿಗೆ. ರಾಕ್ಷಸರು ಹುಟ್ಟುಬಿಟ್ಟಿರ್ತಾರೆ ಮನುಷ್ಯರಾಗಿ, ಏನು ಮಾಡ್ಲಿಕ್ಕಾಗಲ್ಲ. ಅದಕ್ಕಿಲ್ಲಿ ಹೇಳಿದ್ದು. ಇದಕ್ಕೇನು ಅರ್ಥ? ರಾಘವೇಂದ್ರ ಸ್ವಾಮಿಗಳು ಅವತ್ತೇ ಅರ್ಥ ಹೇಳಿದ್ರು. ಪಾಪಯೋನಯ ಅಂದ್ರೇನು? ಸ್ವಯಂ ಉತ್ತಮ ವರ್ಣ ಅಪಿ ಪಾಪ ಹೇತುಕ ಯೋನಿ ಜನ್ಮ ಯೇಷಾಂತೆ ಪಾಪಯೋನಯ ಒಂದು ಹೇಳಿದ್ರು ಆಚಾರ್ಯರು. ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಆಚಾರ್ಯರು ಹೇಳಿದ ಮಾತನ್ನೇ ಹೇಳ್ತಾರೆ. ಯಾರು ಸ್ವರೂಪತಃ ಬ್ರಾಹ್ಮಣರಾಗಿರ್ತಾರೆ, ಅವರು ಬೇರೆ ಯಾವ ವರ್ಣವನ್ನ ತಾವು ತೆಗೆದುಕೊಂಡು ಹುಟ್ಟಿದ್ರು ಅವರು ಪಾಪಯೋನಿಗಳು ಅಂತಲೇ ಅರ್ಥ. ಸ್ವರೂಪತಃ ಶುದ್ರನಾಗಿರ್ತಾನೆ, ಅವ ಬ್ರಾಹ್ಮಣನಾಗಿ ಹುಟ್ಟಿದ್ರು ಅದು ಪಾಪಯೋನಿಯೇ. ಸ್ವರೂಪತಃ ಗಂಡಸಾಗಿರ್ತಾನೆ, ಅವ ಹೆಣ್ಣಾಗಿ ಹುಟ್ಟಿದ್ರೆ ಪಾಪಯೋನಿ. ಅದು ಸ್ವರೂಪತಃ ಹೆಣ್ಣಾಗಿರ್ತಾಳೆ, ಅವಳು ಯಾವುದೋ ಒಂದು ಪುರುಷನ ಸನ್ನಿಧಾನದಿಂದ ಗಂಡಿನ ಜಯದೊಳಗೆ ಬಂದರೂ ಅದು ಪಾಪಯೋನಿಯೇ. ನಾವಾಗಿರಬೇಕು ಅನ್ನುವುದೇ ಆಚಾರ್ಯರ ಶಾಸ್ತ್ರದ ಪರಮಧ್ಯೇಯ. ಅದು ನಾವು ಇನ್ನೊಬ್ಬರಂತೆ ಬದುಕಿದ್ರೆ ಅದು ಪಾಪಯೋನಿಯೇ. ಯಾಕೆಂದ್ರೆ ನಾವಾಗಿದ್ದರೆ ಸಾಧನೆ ಮಾಡಿಕೊಳ್ಳಿಕ್ಕಾಗ್ತದೆ. ಅದನ್ನೇ ಇಲ್ಲಿ ಹೇಳಿದ್ದು. ಯಾರು ಹೀನ ಜನ್ಮ ಪಡೆಯುತ್ತಾರೆ, ಅದು ಪುರುಷರಾಗಿರುವವರು ಸ್ತ್ರೀಯರಾದರೆ ಅವರಿಗೆ ಅದು ಹೀನ ಜನ್ಮ, ಸ್ತ್ರೀಯರಾಗಿರುವವರು ಪುರುಷರಾಗಿ ಹುಟ್ಟಿದ್ರೆ ಅದು ಅವರಿಗೆ ಅದು ಹೀನ ಜನ್ಮ. ಮಹಾಭಾರತದಲ್ಲೇ ಕಥೆ ಇದೆ ಅದು. ಅದಕ್ಕೆ ಅರ್ಥ ಮಾಡಿಕೊಳ್ಳದೆ ಹೋದ್ರೆ ವಿಚಿತ್ರವಾಗಿ ಬಿಡ್ತದೆ ಅದು. ಪುಣ್ಯಾಹ ಪುಣ್ಯ ಹೇತುಕಾಹ ಬ್ರಾಹ್ಮಣಾಹ ಸ್ವರೂಪತಃ ಶೂದ್ರಾದಿ ಹೀನವರ್ಣ ಅಪಿ ಸ್ವಯಂ ಯದಿ ಪುಣ್ಯವಶೇನ ದೇಹತಃ ಬ್ರಾಹ್ಮಣತ್ವಂ ಪ್ರಾಪ್ತಾಃ ತಥಾ ರಾಜತ್ವಂ ಋಷಿತ್ವಂ ವಾ ಪ್ರಾಪ್ತಾಃ ಪರಾಂ ಗತಿಂ ಯಾಂತಿ ಕಿಂ ಪುನಃ ಸ್ವಾಭಾವಿಕಾ ಯೇತೆ ಸ್ತ್ರೀ ವೈಶ್ಯಾದಯಃ ಪರಾಂ ಗತಿಂ ಯಾಂತಿ ಇತಿ ವಾಚ್ಯಂ ಇತ್ಯರ್ಥಃ. ನೋಡಿ, ಇದೊಂದು ವಿಶೇಷ ಹೇಳಿದೆ.
ಎಲ್ಲರಿಗೂ ಅಲ್ಲ. ಹಿಂಗೆ ನೋಡ್ರಿ, ಶ್ರೀನಿವಾಸ ಕಲ್ಯಾಣದಲ್ಲೇ ಆಗಲಿ, ಶ್ರೀನಿವಾಸ ಕಲ್ಯಾಣದಲ್ಲಿ ತೋಂಡಮಾನ್ ಚಕ್ರವರ್ತಿ ಬಂದು ಶ್ರೀನಿವಾಸನಿಗೆ ನಮಸ್ಕಾರ ಮಾಡಿದ. ಶ್ರೀನಿವಾಸ ಅವನಿಗೆ ಸಾಯುಜ್ಯ ಮೋಕ್ಷ ಕೊಟ್ಟಿದ್ದೇನೆ ಹೋಗು ಅಂತ ಹೇಳಿಬಿಟ್ಟ. ಆಕಾಶರಾಜ ಬಂದು ನಮಸ್ಕಾರ ಮಾಡಿದ. ಆಕಾಶರಾಜನ್ಗೆ ಹೇಳಿದ, ನಿನಗೆ ಈ ಜನ್ಮದಲ್ಲಿ ಮೋಕ್ಷ ಇಲ್ಲ, ನೀನು ಮಂಜುಗುಣಿ ಕ್ಷೇತ್ರದಲ್ಲಿ ತಿರುಮಲ ನಾಮಕನಾದ ಬ್ರಾಹ್ಮಣನಾಗಿ ಹುಟ್ಟಿ ಸಾಧನೆ ಮಾಡಿಕೊಂಡು ಮೋಕ್ಷಕ್ಕೆ ಹೋಗು ಅಂದ. ಯಾಕೆ ಅಂದ್ರೆ ಅವನು ಹಿಂದೆ ಕುಶಧ್ವಜ ಅನ್ನುವಂತ ಬ್ರಾಹ್ಮಣನಾಗಿ ಹುಟ್ಟಿದವ. ಬೃಹಸ್ಪತ್ಯಾಚಾರ್ಯರ ಮಗ ಕುಶಧ್ವಜ ಅನ್ನುವಂತ ಬ್ರಾಹ್ಮಣನಾಗಿ ಅವನು ಹುಟ್ಟಿದವಾದ್ದರಿಂದ ಅವನು ಬ್ರಾಹ್ಮಣನಾಗಿ ಹುಟ್ಟಿಯೇ ಮೋಕ್ಷಕ್ಕೆ ಹೋಗಬೇಕು. ಆದ್ರೆ ತೋಂಡಮಾನ್ ಚಕ್ರವರ್ತಿ ಹಾಗಲ್ಲ, ಅವ ಕ್ಷತ್ರಿಯನಾಗಿದ್ದವ. ಆದ್ದರಿಂದ ಅವನು ಕ್ಷತ್ರಿಯನಾಗಿಯೇ ಮೋಕ್ಷಕ್ಕೆ ಹೋಗಬೇಕು. ಯಾರು ಯಾವ ವರ್ಣದಲ್ಲಿರ್ತಾರೆ ಅದೇ ವರ್ಣದಿಂದ ಅವರಿಗೆ ಮೋಕ್ಷವೇ ಹೊರತು ಬೇರೆ ವರ್ಣದಿಂದ ಅವರಿಗೆ ಮೋಕ್ಷ ದೊರೆಯುವುದಿಲ್ಲ. ಇದರಲ್ಲಿ ಸಮಸ್ಯೆ ಏನಿದೆ? ಒಬ್ಬೊಬ್ಬರಿಗೂ ಒಂದೊಂದು ವರ್ಣ ಅಂತ ಕೊಟ್ಟಿದ್ದಾನೆ. ಮೋಕ್ಷ ಕೊಡಲ್ಲ ಅಂತ ದೇವರು ಹೇಳಿದ್ರೆ ಅದು ಸಮಸ್ಯೆ ಹೊರತು ನೀವು ಯಾವ ವರ್ಣದಲ್ಲಿದ್ದೀರಿ ಆ ವರ್ಣದಿಂದಲೇ ಮೋಕ್ಷ ಅಂತ. ಈಗ ಸ್ವರೂಪತಃ ಕೆಲವರು ಕಾಗೆ ಆಗಿರ್ತಾರೆ, ಸ್ವರೂಪತಃ ಕೆಲವರು ಗೂಬೆ ಆಗಿರ್ತಾರೆ. ಮೋಕ್ಷದಲ್ಲಿ ಒಬ್ಬೊಬ್ಬರಿಗೂ ಒಂದೊಂದು ರೂಪ ಇರ್ತದೆ. ಅವರು ಅದೇ ರೂಪದಿಂದಲೇ ಮೋಕ್ಷಕ್ಕೆ ಹೋಗ್ತಾರೆ. ಅವರು ಬೇರೆ ವರ್ಣದಿಂದ ಬೇರೆ ಯೋನಿಯಿಂದ ಮೋಕ್ಷಕ್ಕೆ ಹೋಗ್ಲಿಕ್ಕಾಗಲ್ಲ. ಇದನ್ನು ಹೇಳಿದ್ರು. ಅದಕ್ಕೋಸ್ಕರವಾಗಿ ಯಾರು ಭಗವಂತನನ್ನ ಸರಿಯಾಗಿ ಉಪಾಸನೆ ಮಾಡುತ್ತಾರೆ ಅವರು ಅವರವರದೇ ಯೋನಿಯಲ್ಲಿ ಹುಟ್ಟಿ ಸಾಧನೆ ಮಾಡಿಕೊಂಡು ಮೋಕ್ಷಕ್ಕೆ ಹೋಗ್ತಾರೆ ಹೊರತು ಅವರು ಪಾಪ ಯೋನಿಗಳಾದಂಥ ಇತರ ಯೋನಿಗಳಲ್ಲಿ ಹುಟ್ಟುವುದಿಲ್ಲ ಅಂತ ಅರ್ಥ. ಚಿಕ್ಕದಾಗ ಒಂದು ಕಥೆ ಹೇಳಿ ಮುಂದಕ್ಕೆ ಹೋಗಿಬಿಡ್ತೇನೆ. ಒಬ್ಬ ಬ್ರಾಹ್ಮಣ ಪುತ್ರ ಒಂದು ಕಡೆ ಶ್ರಾದ್ದ ಮಾಡಿಸ್ಲಿಕ್ಕೆ ಅಂತ ಹೋಗ್ತಾ ಇದ್ದ. ಇದು ಅನುಶಾಸನಿಕ ಪರ್ವ ಮಹಾಭಾರತದಲ್ಲಿ ಬರುವ ಕಥೆ. ಅದಕ್ಕೊಂದು ಜೋರಾಗಿ ಹೊಡಿತಿದ್ದಂತೆ ಹೆಸರುಗತ್ತೆಗೆ, ಬೇಗ ಹೋಗ್ಲಿ ಅಂತ ಜೋರಾಗಿ ಹೊಡಿತಿದ್ದ. ಅವು ಎಷ್ಟು ಓಡುತ್ತವೆ, ಅವಾಗ ಒಂದು ಸಾಮರ್ಥ್ಯ ಇದೆ, ಓಡುತ್ತೆ. ಅದೇ ಅಮ್ಮ ಮಗಳು ಇಬ್ಬರನ್ನ ಕಟ್ಟಿದ್ದದ್ದು, ಒಂದು ತಾಯಿ ಒಂದು ಮಗಳು. ಆಗ ಮಗಳು ಹೆಸರುಗತ್ತೆ ತಾಯಿಗೆ ಹೇಳ್ತದೆ, ಅಮ್ಮ, ಬ್ರಾಹ್ಮಣರು ಶಾಂತಿ ಪ್ರಿಯರು, ಬ್ರಾಹ್ಮಣರಿಗೆ ಕರುಣೆ ಜಾಸ್ತಿ, ಬ್ರಾಹ್ಮಣರಿಗೆ ಯಾವಾಗಲೂ ಅಂತಃಕರಣ ಜಾಸ್ತಿ ಅಂತ ಹೇಳ್ತಿದ್ದಿ. ಇವ ನೋಡು ಬ್ರಾಹ್ಮಣ ನಮ್ಮನ್ನು ಹೇಗೆ ಬಡೀತಾ ಇದ್ದಾನೆ, ಸಿಕ್ಕಾಪಟ್ಟೆ ಬಡೀತಿದ್ದಾನೆ, ಮತ್ತೆ ನೀನು ಹೇಳಿದ್ದೇನು, ಇಲ್ಲಿ ನಡೀತಿರೋದೇನು ಅಂತ ಕೇಳ್ತದೆ ಮಗಳು. ಅದಕ್ಕೆ ತಾಯಿ ಹೇಳುತ್ತೆ, ನಾನು ಹೇಳಿದ್ರಲ್ಲಿ ಯಾವುದೂ ತಪ್ಪಿಲ್ಲ ಮಗು, ಬ್ರಾಹ್ಮಣರಿಗೆ ಅಂತಃಕರಣ ಜಾಸ್ತಿ, ಬ್ರಾಹ್ಮಣರಿಗೆ ಕರುಣೆ ಜಾಸ್ತಿ, ಬ್ರಾಹ್ಮಣರಿಗೆ ವಿನಯ ಜಾಸ್ತಿ, ಅದು ನಾನು ಹೇಳಿದ್ರಲ್ಲಿ ಯಾವ್ದು ತಪ್ಪಿಲ್ಲ. ಮತ್ತೆ ಇವ ಹೊಡಿತಿದ್ದಾನೆ ಯಾಕೆಂದ್ರೆ ಇವ ಬ್ರಾಹ್ಮಣ ಅಲ್ಲ ಅಂದ್ಬಿಡ್ತದು. ನೋಡಿ, ಅವನು ಬ್ರಾಹ್ಮಣ ಯೋನಿಯಲ್ಲಿ ಹುಟ್ಟಿ ವೇದಗಳನ್ನ ಕಲಿತು ಅಭ್ಯಾಸ ಮಾಡಿ ಶ್ರಾದ್ದ ಮಾಡಿಸ್ಲಿಕ್ಕೆ ಹೋಗ್ತಿದ್ದಾನೆ ಯಾರ್ದೋ ಮನೆಗೆ. ಯಾವಾಗ ಈ ಮಾತು ಅವನ ಕಿವಿಗೆ ಬಿತ್ತೋ ಅವನು ಚಾವಟಿ ಕೆಳಗೆ ಹಾಕಿ ಕೆಳಗಡೆ ಬಿದ್ದುಬಿಟ್ಟ. ಕೆಳಗಡೆ ಬಂದು ಅವ್ರ ಕೈ ಮುಗಿದು ಕೇಳ್ತಾನೆ ಹೆಸರುಗತ್ತೆಗಳಿಗೆ, ನಾನನ್ನ ಬ್ರಾಹ್ಮಣ ಅಲ್ಲ ಅಂತ ಹೇಳಿದ್ರೆ ಹಾಗಾದ್ರೆ ನಾನು ಯಾರು, ಯಾವ ಯೋನಿಯಲ್ಲಿ ಹುಟ್ಟು ಬಂದಿದ್ದೇನೆ, ನನ್ನನ್ನೇನು ಕೇಳ್ತೀಯಪ್ಪ, ನಿಮ್ಮ ಅಮ್ಮನ ಕೇಳು ಅಂತ ಹೇಳಿಬಿಟ್ವು. ಸರಿ, ಶ್ರಾದ್ದ ಆಮೇಲೆ ಮಾಡಿಸಿದ್ರಾಯ್ತು ಅಂತ ಓಡಿ ಬಂದುಬಿಟ್ಟ. ಓಡಿ ಬಂದು ಅವ್ರ ತಾಯಿಗೆ ಕೇಳ್ತಾನೆ, ಅಮ್ಮ ನಿಜ ಹೇಳು, ನಾನು ಯಾವ ಯೋನಿಯಲ್ಲಿ ಹುಟ್ಟಿ ಬಂದಿದ್ದೇನೆ, ನನ್ನನ್ನು ಬ್ರಾಹ್ಮಣ ಅಲ್ಲ ಅಂತ ಹೇಳಿವೆ ಅವು ಪ್ರಾಣಿಗಳು, ನಾನು ಯಾರು ಹೇಳು ಅಂತ. ತಾಯಿ ಹೇಳ್ತಾಳೆ, ನಿನ್ನ ಹತ್ರ ಮುಚ್ಚುಮರೆ ಏನಿಲ್ಲ, ನೀನು ಗರ್ಭದಲ್ಲಿರುವಾಗ ನಾನು ಸ್ನಾನ ಮಾಡಿ ಬರ್ತಾ ಇದ್ದೆ, ಒಬ್ಬ ಗೋಪಾಲಕ ಒಳ್ಳೆ ಕೊಳಲನ್ನು ನುಡಿಸ್ತಾ ಇದ್ದ. ಮಾನಸಿಕವಾಗಿ ಅವನು ನುಡಿಸುವಂತ ಕೊಳಲಿನ ನಾದಕ್ಕೆ ಮನಸ್ಸೋತು ಬಿಟ್ಟೆ. ಒಂದು 5 ನಿಮಿಷ ಮಾನಸಿಕ ವ್ಯಭಿಚಾರ ಆಯಿತು. ಹಾಗಾಗಿ ಅದಾದ ಮೇಲೆ ನೀನು ಹುಟ್ಟಿದ್ದೆ ಅಂತ. ಅವ ತಂದೆಯ ರೇತಸ್ಸಿನಿಂದಲೇ ಬಂದಿದ್ರು, ಮಾನಸಿಕವಾದ ವ್ಯಭಿಚಾರ ಆಯಿತು ತಾಯಿಗೆ, ಹಾಗಾಗಿ ಅವ ಬ್ರಾಹ್ಮಣ ಆಗಲಿಲ್ಲ. ಹಾಗಾಗಿ ನೀನು ಹುಟ್ಟಿದೆ ಮಗು, ಆದ್ದರಿಂದ ಆ ಲೆಕ್ಕದಲ್ಲಿ ನೀ ಬ್ರಾಹ್ಮಣ ಅಲ್ಲ ಅಂದ್ಲವಳು. ಅವನು ಹೋದ, ತಪಸ್ಸಿಗೆ ಹೋದ, ಇಂದ್ರದೇವರನ್ನು ಕುರಿತು ತಪಸ್ಸು ಮಾಡಿದ, 1000 ವರ್ಷ ತಪಸ್ಸು ಮಾಡಿದ. ಇಂದ್ರದೇವರು ಬಂದರು, ಏನು ಬೇಕು, ನಾ ಬ್ರಾಹ್ಮಣನಾಗಬೇಕು ಅಂದ, ಆಗಲ್ಲ ಅಂದ್ರು. ಇನ್ನು 1000 ವರ್ಷ ತಪಸ್ಸು ಮಾಡಿದ, ಏನಯ್ಯ ಬ್ರಾಹ್ಮಣನಾಗಬೇಕು, ಆಗಲ್ಲ ಅಂದ್ರು. ಇನ್ನೊಂದು 1000 ವರ್ಷ ತಪಸ್ಸು ಮಾಡಿದ. ಇಂದ್ರದೇವರು ಬಂದು ಹೇಳಿದ್ರು, ನೀನು ಬದುಕಿರೋವರೆಗೂ ತಪಸ್ಸು ಮಾಡಿದ್ರು ನೀನು ಬ್ರಾಹ್ಮಣ ಆಗಲ್ಲ, ಯಾಕೆಂದ್ರೆ ನಿನ್ನ ಸ್ವರೂಪ ವರ್ಣ ಬ್ರಾಹ್ಮಣ ಅಲ್ಲ. ನಾನು ಮೋಕ್ಷವನ್ನ ಪಡೀಬೇಕು ಅಂತ ಕೇಳು, ನಾನು ಕೊಟ್ಬಿಡ್ತೇನೆ. ಆ ಮೋಕ್ಷವನ್ನ ಹೋಗುವಂತ ದಾರಿ ಯಾವುದು, ಅದಕ್ಕೆ ಗುರುಗಳು ಯಾರು, ಯಾವ ರೀತಿಯಾದ ಸಾಧನೆ ಮಾಡಿಕೊಳ್ಬೇಕು, ಅವೆಲ್ಲವನ್ನ ನಿನಗೆ ತಿಳಿಸಿಕೊಡ್ತೇನೆ. ಅದು ಬಿಟ್ಟು ನಾನು ವರ್ಣದವನಲ್ಲ, ಸ್ವರೂಪತಃ ನಾನು ಆ ವರ್ಣದವನಲ್ಲ, ಆ ವರ್ಣಕ್ಕೆ ಹೋಗಬೇಕು ಅಂತ ತಪಸ್ಸು ಮಾಡಿದ್ರೆ ನಾನೇನ್ ಮಾಡ್ಲಿ? ಇದು ನಮ್ಗೆ ಹಿಂಗೆ ಹೇಳಿದ್ರೆ ಅರ್ಥ ಆಗ್ತದೆ ಅಲ್ವಾ? ಅವನು MA ನಲ್ಲಿ ಫಸ್ಟ್ ರ್ಯಾಂಕ್ ತಗೊಂಡಿದ್ದಾನೆ, ಡಾಕ್ಟರ್ ಆಗಬೇಕು ಅಂತ ಬಯಸಿದ್ರೆ ಹೆಂಗದು? ಅವನು ಓದಿರೋದು ಆರ್ಟ್ಸು, ಅವ್ನು ಡಾಕ್ಟರ್ ಆಗ್ಲಿಕ್ಕೆ ಆಗ್ತದ? ಯಾರು ಆರ್ಟ್ಸ್ ಓದಿದ್ದಾನೆ ಅವ್ನು ಡಾಕ್ಟರ್ ಕೆಲಸ ಮಾಡಿದ್ರೆ ಅದು ಪಾಪ ಯೋನಿ. ಡಾಕ್ಟರ್ ಆಗಿದ್ದಾನೆ ಅವನು ಹೋಗಿ ಅಲ್ಲಿ ಆರ್ಟ್ಸ್ ಅನ್ನು ಟೀಚ್ ಮಾಡಿದ್ರೆ ಅದು ಪಾಪ ಯೋನಿ. ಅದು ಆ ಲೆಕ್ಕದಲ್ಲಿ ಹೇಳಿದ್ದು. ಇದು ಕರ್ಮಕ್ಕೆ ಮತ್ತೆ ಸ್ವರೂಪಕ್ಕೆ ಸಂಬಂಧಪಟ್ಟಿದ್ದೇ ಹೊರತು ಈ ಬಾಹಿಕವಾಗಿರ್ತಕ್ಕಂಥ ಹುಟ್ಟಿಗೆ ಸಂಬಂಧಪಟ್ಟಿದ್ದೇ ಅಲ್ಲ. ಇಷ್ಟು ಸ್ಪಷ್ಟವಾಗಿ ರಾಘವೇಂದ್ರ ಸ್ವಾಮಿಗಳು ಹೇಳಿದ್ರು. ನೋಡಿ, ಹೇಳ್ತಾರೆ, ಸ್ವಯಂ ಪುಮಾಂಸೋಪಿ ಪಾಪಾತ್ ಸುದ್ಯುಮ್ನಸ್ಯ ಇಲಾತ್ವಮಿವ ಸ್ತ್ರೀತ್ವಂ ಪ್ರಾಪ್ತಾಯೇ ಚ ಸ್ವತೋ ಬ್ರಾಹ್ಮಣಾದಿ ಅಪಿ ಪಾಪಾದ್ ವೈಶ್ಯಾದಿ ಹೀನವರ್ಣದಾಂ ಪ್ರಾಪ್ತಃ ಶೂದ್ರತ್ವಂ ವಾ ಪ್ರಾಪ್ತಾಹ ಮಾಂ ಆಶ್ರಿತ್ಯ ಸ್ಯುಹು ವರ್ತಯರನ್ ಮಯಿ ಭಕ್ತಿವಂತಹ ಭವೇಯುಹು ತೇ ಅಪಿ ಪರಾಂಗತಿಂ ಯಾಂತಿ. ಭಗವಂತ ಹೇಳಿದ.
ಇಲ್ಲವಾ ಹೇಳಿದ್ದು ನೋಡ್ರಿ. ಅದಕ್ಕೆ ನೋಡಿ, ಅಲ್ಲಿ ಸುದ್ಯುಮ್ನನ ಕಥೆ ಬರ್ತದೆ ಭಾಗವತದಲ್ಲಿ, ನವಮ ಸ್ಕಂದದಲ್ಲಿ. ಅವ ಗಂಡಾಗಿ ಹುಟ್ಟಿ ಹೆಣ್ಣಾಗಿ ಬಿಟ್ಟ, ಅವ ಮತ್ತೆ ಗಂಡಾದ, ಕೊನೆಯಲ್ಲಿ ಅಶ್ವಮೇಧ ಯಾಗಾದಿಗಳನ್ನು ಮಾಡಿ ಮತ್ತೆ ತಾನು ಗಂಡಾಗಿ ಸಾಧನೆ ಮಾಡಿಕೊಂಡು ತಾನು ತನ್ನ ಗತಿಗೆ ಹೋದ, ಉತ್ತಮವಾದ ಗತಿಗೆ. ಅದು ಅವನಿಗೆ ಪಾಪ ಯೋನಿ ಆಯಿತು. ಅವನು ಹುಟ್ಟುತ್ತಾ ಗಂಡಾಗಿ ಹುಟ್ಟಬೇಕಾಗಿತ್ತು, ಸಂಕಲ್ಪ ಆಗಿದ್ದಿದ್ದು ಹಂಗೆ. ಕೊನೆಯಲ್ಲಿ ಹೋತ ಮಾಡಿದಂತ ವ್ಯತ್ಯಾಸ, ಆ ಶ್ರಾದ್ದ ದೇವ ವೈವಸ್ವತ ಮನುವಿನ ಹೆಂಡತಿ ಆ ಶ್ರಾದ್ದ ದೇವಿ ಅವಳು ಮಾಡಿದಂತ ಪ್ರಾರ್ಥನಾ ವ್ಯತ್ಯಾಸದಿಂದ ಅದು ಹೆಣ್ಣಿನ ಶರೀರ ಬಂತು, ಆದ್ರೆ ಅವನು ಸ್ವರೂಪತಃ ಗಂಡು. ಅದಕ್ಕೆ ಅವನಿಗೆ ಅದು ಪಾಪಯೋನಿ ಆಯಿತು. ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ, ಯಾರು ಹೆಣ್ಣಾಗಿರಬೇಕು ನೋಡಿ. ಇಲ್ಲಿ ಇದೇ ಒಂದು ಕಥೆ ನಮಗೆ ಇದರಲ್ಲಿ ಬರ್ತದೆ, ಪುರಂಜನೋಪಖ್ಯಾನದಲ್ಲಿ ಬರ್ತದೆ. ಆ ಪುರಂಜನೋಪಖ್ಯಾನದಲ್ಲಿ ಅವ ಹೆಣ್ಣಾಗಿ ಹುಟ್ಟಿದ, ಮುಂದೆ ಅವ ಹೆಣ್ಣಾಗಿ ಹುಟ್ಟಿ ಮತ್ತೆ ಗಂಡಾಗಿ ಅವ ಮೋಕ್ಷಕ್ಕೆ ಹೋದ, ಅವನ ಗತಿಗೆ ಹೋದ ಅಂತ ಹೇಳ್ತಾರೆ. ಪಾಪಯೋನಿ ಅದೇ. ನಾವು ಏನಾಗಿರ್ತೇವೋ ಸ್ವರೂಪತಃ ಅದಾದರೆ ಅದು ಪುಣ್ಯಯೋನಿ. ನಾವು ಇನ್ನೊಂದು ಯಾವುದೇ ಯೋನಿಯಲ್ಲಿ ಹುಟ್ಟಿದ್ರು ಅದು ಪಾಪಯೋನಿಯೇ. ಅದನ್ನ ಕೃಷ್ಣ ಪರಮಾತ್ಮ ಹೇಳಿದ್ರು, ರಾಯರು ಇಷ್ಟು ಸ್ಪಷ್ಟವಾಗಿ ಅದನ್ನ ವಿವರಣೆ ಮಾಡಿದ್ರು, ಆಚಾರ್ಯರು ಅದನ್ನಷ್ಟು ಸ್ಪಷ್ಟವಾಗಿ ಹೇಳಿದ್ರು. ಬೇಕಂತಲೇ ಲೋಕದಲ್ಲಿ ಗದ್ದಲ ಉಂಟು ಮಾಡಬೇಕು ಅಂತಿರುವವರಿಗೆ ಏನು ಮಾಡ್ಲಿಕ್ಕಾಗಲ್ಲ. ನಾವದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳೋಣ ಅನ್ನುವುದಕ್ಕೆ, ಇಲ್ಲಾಂದ್ರೆ ಮುಂದಕ್ಕೆ ಹೋಗಿ ಬಿಡ್ತಿದ್ದೆ. ಇದೊಂದನ್ನು ತಿಳಿಸಿ ಹೇಳಬೇಕಾದದ್ದು ನನ್ನ ಕರ್ತವ್ಯ, ಅದಕ್ಕೋಸ್ಕರ ಹೇಳಿದ್ದು. ಮನ್ಮನ ಭವ ಮದ್ಭಕ್ತೋ ಮಧ್ಯಾಜೀಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತವ್ಯಂ ಮಮಾತ್ಮಾನಂ ಮತ್ಪರಾಯಣ. ನನ್ನಲ್ಲಿ ಮನಸ್ಸನ್ನು ಇಡು, ನಿಶ್ಚಲವಾಗುವಂತೆ ನನ್ನಲ್ಲಿ ಮನಸ್ಸನ್ನು ಇಡು. ನನ್ನಲ್ಲಿ ಬೆಳೆಸಿಕೊಂಡಂತ ಭಕ್ತಿ ನಿನ್ನಲ್ಲಿ ಉತ್ಪನ್ನವಾಗಲಿ. ನನ್ನನ್ನು ಆರಾಧನೆ ಮಾಡು, ನನ್ನನ್ನೇ ನಮಸ್ಕಾರ ಮಾಡು. ಈ ರೀತಿ ಎಲ್ಲ ಸಂದರ್ಭದಲ್ಲಿಯೂ ಕೂಡ ನನ್ನಲ್ಲಿ ನೀನು ನಿನ್ನನ್ನು ತೊಡಗಿಸಿಕೋ, ನನ್ನನ್ನು ಆಶ್ರಯ ಮಾಡು. ಅದಾದ್ಮೇಲೆ ನೀನು ನನ್ನನ್ನು ಪಡೆಯುವೆ ಅಂತ ಸ್ವಾಮಿ ಹೇಳ್ತಾನೆ. ಇದನ್ನೇ ಅಲ್ಲಿ ಸಕಲವೆಲ್ಲವೂ ಹರಿಯ ಸೇವೆಯನ್ನಿ ರುಕ್ಮಿಣಿ ವಲ್ಲಭನಲ್ಲದೆ ಇನ್ನಿಲ್ಲವೆನ್ನಿ ಪುರಂದರದಾಸರು ಹೇಳಿದ್ದು ಇದೇ ಮಾತೆ. ಅದಕ್ಕೆ ನಡೆವ ನಡಿಗೆ ಎಲ್ಲ ತೀರ್ಥಯಾತ್ರೆಯನ್ನಿ, ಉಣುವ ಅನ್ನವೆಲ್ಲ ಹರಿಪ್ರಸಾದವೆನ್ನಿ, ಎಸೆವ ವಸ್ತುವೆಲ್ಲ ಯಶೋಧ ಕಂದನಿಗೆನ್ನಿ ಅಲ್ವಾ ಹೇಳ್ತಾರಲ್ಲ. ಅದನ್ನ ಪ್ರತಿಯೊಂದನ್ನು ಕೂಡ ಹೀಗೆ ಉಪಾಸನೆ ಮಾಡಬೇಕು. ಅದು ಎಲ್ರಿಗೂ ಆಗಲ್ಲ, ಜ್ಞಾನಿಗಳದನ್ನು ಮಾಡ್ತಾರೆ, ವಿಶೇಷವಾಗಿ ಮಾಡ್ತಾರೆ. ಕನಕದಾಸರ ಕಥೆ ಕೇಳಿದ್ದೇವಲ್ಲ ನಾವು. ಕನಕದಾಸರು ವಾದಿರಾಜಗುರು ಸಾರ್ವಭೌಮರು ಪರ್ಯಾಯ ನಡೆಸ್ತಿದ್ದ ಕಾಲದಲ್ಲಿ ಕನಕದಾಸರಿಗೆ ವಿಶೇಷವಾದ ಮಾನ್ಯತೆ. ವಾದಿರಾಜರ ಪ್ರಾಣ ಕನಕದಾಸರು ಅಂದ್ರೆ, ಕನಕದಾಸರಿಗೂ ವಾದಿರಾಜರು ಅಂದ್ರೆ ಪ್ರಾಣ. ಕನಕದಾಸರನ್ನ ಕರೆಸಿದ್ರಲ್ಲಿ ಅವ ಗಂಜಿ ಬಸೀತಾ ಇದ್ದ. ಹೊರಗಡೆ ಕನಕದಾಸರು ಹಾಡ್ತಾ ಕೂತಿದ್ರು. ಗಂಜಿಯನ್ನು ನೋಡಿದ್ರು, ಕೃಷ್ಣಾರ್ಪಣ ಅಂದ್ರು ಅಷ್ಟೇ. ಅವನ್ ಗಂಜಿ ಬಸ್ಸದು ತೆಗೆದುಕೊಂಡು ಬಂದ. ಇದು ಕನಕದಾಸರು ದೇವರ ನೈವೇದ್ಯ ಮಾಡಿ ಎಷ್ಟೋ ಕಾಲ ಆಯ್ತು, ಹೊಸ ಅನ್ನ ಮಾಡ್ಕೊಂಬ ಅಂದ್ರು ವಾದಿರಾಜರು. ಹೆಂಗ್ ಸ್ವಾಮಿ ಗೊತ್ತಾಗತ್ತೆ ಅಂತ ಪಾತ್ರ ತೆಗೆದು ನೋಡು ಅಂದ್ರು. ಪಾತ್ರ ತೆಗೆದ್ರೆ ಒಳಗಡೆ ತುಳಸಿ ದಳ ಇತ್ತಂತೆ. ಆದ್ಮೇಲೆ ನೈವೇದ್ಯ ಆಗಿದೆ ಅಂತ. ಈ ಕಥೆಯಾಗಿ ಉಳಿಯಬಾರದು ಮುಂದೆ. ಇದು ಎಲ್ಲರೂ ಕೂಡ ಈ ಕಥೆಯನ್ನ ಜನಜನಿತವಾಗಿ ತಾವು ಸಾಧನೆಗೆ ಉಪಯೋಗಿಸ್ಕೋಬೇಕು ಅಂತಲೇ ಇವತ್ತು ಕೃಷ್ಣನಿಗೆ ಗಂಜಿ ನೈವೇದ್ಯವನ್ನ ವಾದಿರಾಜಗುರು ಸಾರ್ವಭೌಮರು ಅವತ್ತಿಂದ ಪ್ರಾರಂಭ ಮಾಡಿದ್ರು ಅಂತ ಎಲ್ಲಿದೆ ನೋಡಿ. ಇದಕ್ಕೆ ಭಕ್ತಿಯನ್ನ ಭಗವಂತ ನೋಡ್ತಾನೆ ಹೊರತು ಹೊರಗಿನ ದೊಂಬರಾಟವನ್ನಲ್ಲ, ಆಡಂಬರವನ್ನಲ್ಲ. ಇದನ್ನ ನಾವು ನೋಡ್ಬೇಕಲ್ವಾ. ಅದಕ್ಕೆ ಮನ್ಮನಾಭವ ಮದ್ಭಕ್ತೋ, ಅದು ಕನಕದಾಸರನ್ನ ನೋಡಿ ತಿಳಿಯಬೇಕು. ಅದಕ್ಕೆ ಸುಮ್ಮನೆ ಅದನ್ನ ಸಾಧನೆಗೆ ಬಳಸ್ಕೊಳ್ಳುವುದನ್ನ ಬಿಟ್ಟು ಕಿತ್ತಾಟಕ್ಕೆ ಅಂತ ಬಳಸ್ಕೊಂಡ್ರೆ ಅದು ಕಂಠಶೋಷಣೆ ಆಗ್ತದೆ. ಅದರಿಂದ ಯಾರಿಗೂ ಏನು ಪ್ರಯೋಜನ ಆಗೋದಿಲ್ಲ. ಇದಾದ ಮೇಲೆ ಭಗವಂತನಲ್ಲಿ ಅರ್ಜುನ ಒಂದು ಮಾತು ಕೇಳಿದ 10ನೇ ಅಧ್ಯಾಯದಲ್ಲಿ, ಸ್ವಾಮಿ ನಿನ್ನ ವ್ಯಾಪ್ತತೆಯ ಬಗ್ಗೆ ಹೇಳಿದ್ದಿ, ಎಲ್ಲ ಕಡೆ ನೀನು ವ್ಯಾಪ್ತನಾಗಿದ್ದಿ ಎನ್ನುವಂತಹ ಒಂದು ಮಾತನ್ನು ಹೇಳಿದೆ. ಎಲ್ಲ ಕಡೆ ನಿನ್ನ ಮಹಿಮೆಯೂ ಕೂಡ ಉಕ್ತವಾಗಿದೆ ಎನ್ನುವುದನ್ನೂ ನೀನು ಹೇಳಿದ್ದಿ. ಅದನ್ನ ನಾನು ತಿಳಿದುಕೊಳ್ಳುವುದು ಹೇಗೆ ಅಂತ ಪ್ರಶ್ನೆ. ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂ ವಿಭುಂ. ಅದನ್ನು ಕೇಳುವಾಗ ಅವನು ಕೇಳ್ತಾನೆ, ಸರ್ವಮೇತ ಋತಂ ಮನ್ಯೇ ಯನ್ಮಾಂ ವದಸಿ ಕೇಶವ ನಹಿತೇ ಭಗವಾನ್ ವ್ಯಕ್ತಂ ವಿದುಹು ದೇವಾನ ದಾನವಾಹ. ನನಗೆ ಹೆಂಗ್ ಗೊತ್ತಾಗ್ತದೆ ಸ್ವಾಮಿ ನೀನು ಎಲ್ಲ ಕಡೆ ವ್ಯಾಪ್ತನಾಗಿದ್ದಿ? ನನಗೆ ಎಂತಂದ್ರೆ ನಮ್ಮಗಳಿಗೋಸ್ಕರವಾಗಿ ಹೇಳಿದ್ದು. ಎಲ್ಲ ಕಡೆ ಭಗವಂತ ವ್ಯಾಪ್ತನಾಗಿದ್ದಾನೆ, ಎಲ್ಲ ಕಡೆ ಭಗವಂತ ವಿಶೇಷವಾಗಿರ್ತಕ್ಕಂಥ ಸನ್ನಿಧಾನ ಇಟ್ಟಿದ್ದಾನೆ ಅನ್ನುವುದು ನನಗೆ ಹೇಗೆ ಗೊತ್ತಾಗತ್ತೆ? ಅದನ್ನ ಸ್ವಲ್ಪ ವಿಸ್ತಾರ ಮಾಡಿ ಹೇಳು ಅಂದಾಗಲೇ ಭಗವಂತ ಹೇಳಿದ್ದು, ಹಂತತೆ ಕಥಯಿಷ್ಯಾಮಿ ದಿವ್ಯಾಹಿ ಆತ್ಮವಿಭೂತಯ ಪ್ರಧಾನ್ಯತಃ ಕುರುಶ್ರೇಷ್ಠ ನಾಸ್ತ್ಯಂತೋ ವಿಸ್ತರಸ್ಯಮೇ. ಅದು ವಿಭೂತಿಗಳು. ನನ್ನ ಸನ್ನಿಧಾನ ಎಲ್ಲಿರುತ್ತೆ ಅವರು ಸ್ವಲ್ಪ ವಿಶೇಷವಾಗಿ ತಮ್ಮ ಸಾಧನಾದಿಗಳನ್ನು ಮಾಡಿಕೊಡುತ್ತಾರೆ. ಅದು ನನ್ನ ವ್ಯಾಪ್ತತೆಯನ್ನು ನನ್ನ ಮಹಾತ್ಮೆಯನ್ನು ಎರಡನ್ನೂ ಸೂಚಿಸ್ತದೆ. ಪ್ರಪಂಚದಲ್ಲಿ ಎಲ್ಲ ಪ್ರಕಾರದಲ್ಲಿಯೂ ನನ್ನ ರೂಪಗಳಿವೆ, ಆದರೆ ಕೆಲವು ಕಡೆ ಮಾತ್ರ ಅದನ್ನು ಹೆಚ್ಚು ಪ್ರಕಟ ಮಾಡ್ತೇನೆ ಅಂತ. ಸುಮಾರು ಜನಕ್ಕೆ ಅದೊಂದು ಸಮಸ್ಯೆ ಇದೆ. ಆಚಾರ್ಯ ಇದರಲ್ಲಿ ದೇವರಿಲ್ವಾ? ಮೈಕಲ್ ದೇವರಿದ್ದಾನೆ, ಹೌದು.
ಬೀದಿನಲ್ಲಿ ಬಿದ್ದಿರೋ ಕಲ್ಲಲ್ಲಿ ದೇವರಿಲ್ವಾ? ಇದ್ದಾನೆ, ಹೌದು. ಮತ್ತು ಸಾಲಿಗ್ರಾಮವನ್ನೇ ಯಾಕೆ ಪೂಜೆ ಮಾಡಬೇಕು ಅಂತ ಪ್ರಶ್ನೆ ಮಾಡೋರು ತಾವು ತುಂಬಾ ಬುದ್ಧಿವಂತರು, ಆಚಾರ್ಯರು ಸಿಕ್ಕಾಕೊಂಡ್ಬಿಟ್ರು, ಆಚಾರ್ಯರಿಗೆ ಉತ್ತರ ಹೇಳಲಿಕ್ಕಾಗಲ್ಲ ಅನ್ಕೊಂಡಿರ್ತಾರೆ. ನಾವು ರಾಘವೇಂದ್ರ ಸ್ವಾಮಿಗಳ ಪಾದ ಹಿಡಿದು ಬದುಕಿದವರು, ವಾದಿರಾಜರನ್ನು ಉಪಜೀವಿಸಿಕೊಂಡು ಬದುಕಿರೋರಾದ್ದರಿಂದ ನೀವಿಂಥ ಪ್ರಶ್ನೆ ಮಾಡಿದ್ರೆ ಇದ್ರ ಮೇಲೆ 4 ಪ್ರಶ್ನೆ ನಾನು ಮಾಡ್ತೇನೆ, ನಮಗೆ ಬರ್ತದೆ. ಇವೆಲ್ಲವನ್ನ ದಾಟಿಕೊಂಡೇ ನಾವು ಇದಕ್ಕೆ ಬಂದಿರೋದು. ಪ್ರಶ್ನೆ ಇಷ್ಟೇ, ಇನ್ನೇನು ಅಲ್ಲ. ನೋಡಿ, ಸೂರ್ಯನ ಬೆಳಕು ಎಲ್ಲದ್ರ ಮೇಲೂ ಬೀಳತ್ತೆ, ಹೌದು ಹೌದು. ಆದ್ರೆ ಕೆಲವು ಮಾತ್ರ ಅದನ್ನ ಪ್ರತಿಫಲಿಸ್ತದಲ್ಲ. ಯಾಕೆ? ಕನ್ನಡಿ ಮತ್ತೆ ಗಾಜಿನ ವಸ್ತುಗಳು ಮಾತ್ರ ಸೂರ್ಯನ ಬೆಳಕನ್ನ ಪ್ರತಿಫಲಿಸ್ತದಲ್ಲ. ಯಾಕೆ? ಸೋಲಾರ್ ಸಿಸ್ಟಮ್ ಮಾತ್ರ ವಿದ್ಯುತ್ ಶಕ್ತಿಯನ್ನ ಉತ್ಪಾದನೆ ಮಾಡ್ತದೆ, ಬೇರೆ ಯಾವುದು ಮಾಡಲ್ಲ. ಯಾಕೆ ಅಂತ ಹೇಳಿದ್ರೆ ನೀವು ಅದಕ್ಕೆ ಉತ್ತರ ಕೊಡಿ, ನಾನು ಇದಕ್ಕೆ ಉತ್ತರ ಕೊಡ್ತೇನೆ ಅಂತ ಹೇಳ್ತೇನೆ. ಒಂದೇ ಸಿಂಪಲ್ ಆದ ಉತ್ತರ ಏನು ಗೊತ್ತಾ? ಭಗವಂತ ಎಲ್ಲ ಕಡೆ ಇದ್ದಾನೆ ಎನ್ನುವುದು ಸತ್ಯಭೂತವಾದದ್ದು. ಎಲ್ಲದರೊಳಗೂ ದೇವರಿದ್ದಾನೆ. ತತ್ ಸೃಷ್ಟ ತದೇವಾನುಪ್ರಾವಿಶತ್ ತದನು ಪ್ರವಿಶ್ಯ ಯಚ್ಚತ್ಯಚ್ಛಾಭವತಿ ನಿರುಕ್ತಂಚ. ತೈತರಿ ಉಪನಿಷತ್ತಿನಲ್ಲಿ ಸ್ಪಷ್ಟವಾಗಿ ಉಪನಿಷತ್ತು ಹೇಳುತ್ತದೆ, ಎಲ್ಲವನ್ನ ಸೃಷ್ಟಿ ಮಾಡಿದ ಭಗವಂತ ಎಲ್ಲದರೊಳಗೆ ಪ್ರವೇಶ ಮಾಡಿದ, ಎಲ್ಲದರೊಳಗೆ ಭಗವಂತ ಇದ್ದಾನೆ ಅನ್ನುವುದು ಸತ್ಯ. ಆದರೆ ಕೆಲವದರಲ್ಲಿ ಮಾತ್ರ ಭಗವಂತ ತನ್ನ ಇರುವಿಕೆಯನ್ನ ಪ್ರಕಟ ಮಾಡ್ತಾನೆ. ಇದರಲ್ಲಿ ದೇವರಿದ್ದಾನೆ ಇಲ್ಲ ಅಂತಲ್ಲ, ಆದರೆ ಇದರಲ್ಲಿ ತನ್ನ ಇರುವಿಕೆಯನ್ನ ಪ್ರಕಟ ಮಾಡುವುದಿಲ್ಲ. ಸಾಲಿಗ್ರಾಮದಲ್ಲಿ ತನ್ನ ಇರುವಿಕೆಯನ್ನ ಪ್ರಕಟ ಮಾಡ್ತಾನೆ. ಆದ್ದರಿಂದ ಸಾಲಿಗ್ರಾಮ ಅನ್ನುವುದು ಎಲ್ಲ ಶಿಲೆಗಳಲ್ಲಿ ಶ್ರೇಷ್ಠವಾಯಿತು. ಆ ಪ್ರಕಟವಾಗುವಂತ ಭಗವಂತನ ಸನ್ನಿಧಾನವನ್ನೇ ವಿಭೂತಿ ಅಂತ ಕರೆದದ್ದು. ಅದನ್ನ ವಿಭೂತಿ ಯೋಗದಲ್ಲಿ ಎಲ್ಲೆಲ್ಲಿ ನನ್ನ ವಿಶಿಷ್ಟವಾಗಿರ್ತಕ್ಕಂಥ ಮಹಿಮೆಯನ್ನ ಪ್ರಕಟ ಮಾಡಿದ್ದೇನೆ ಅಂತ ಸ್ವಾಮಿ ಹೇಳ್ತಾ ಅವಾಗ ಹೇಳಿದ್ದೆ, ಆದಿತ್ಯಾನಾಂ ಅಹಂ ವಿಷ್ಣು ಜ್ಯೋತಿಷಾಂ ರವಿಹಿ ಅಂಶುಮಾನ್ ಮರೀಚಿಹಿ ಮರುತಾಂ ಅಸ್ಮಿ ನಕ್ಷತ್ರಾಣಂ ಅಹಂ ಶಶಿಹಿ. ನೋಡಿ, ಇದಕ್ಕೆ ಒಂದು ಮಾತು ತಿಳಿಯಬೇಕು. ಸುಮಾರು ಜನಕ್ಕೆ ಅದೊಂದು, ಭಗವದ್ಗೀತೆಯಲ್ಲಿ ಕೃಷ್ಣನಿಗೆ ಬೇಸಿಕ್ ಕಾಮನ್ ಸೆನ್ಸೇ ಇಲ್ವಲ್ಲ ಆಚಾರ್ಯ ಅಂತ ಕೆಲವರು ಪ್ರಶ್ನೆ. ಯಾಕೆಂದ್ರೆ ನಕ್ಷತ್ರ ಅಲ್ಲ, ಚಂದ್ರ ನಕ್ಷತ್ರನ ಅಲ್ವಲ್ಲ, ಚಂದ್ರ ಉಪಗ್ರಹ ಅಲ್ವಾ. ಇಲ್ಲಿ ನಕ್ಷತ್ರಾಣ ಮಹಂಶಶಿ ಅಂತಿದೆ. ಇಲ್ಲಿ ನಕ್ಷತ್ರಗಳಲ್ಲಿ ನಾನು ಚಂದ್ರ ಅಂತ ಹೇಳಿದ್ದಾನೆ. ಅಂದ್ರೆ ಬೇಸಿಕ್ ನಾಲೆಡ್ಜೇ ಇಲ್ಲ ಕೃಷ್ಣನಿಗೆ ಅಂತ ಆಯ್ತೋ ಇಲ್ವೋ ಅಂತ. ಅದನ್ನ ಅರ್ಥ ಮಾಡ್ಕೊಳ್ಳಿಕ್ ನಮಗ್ ಬರಲ್ಲ ಅಂತ ಹೇಳೋಣ ಅಂತ. ಕೃಷ್ಣನ ಮೇಲೆ ಯಾಕೆ ಮಾತಾಡ್ತೀರಿ? ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ಒಂದು ಮಾತು ಹೇಳಿದ್ರು, ದ್ವಿವಿಧಂ ಹಿ ಭಗವತೋ ವಿಭೂತಿ ರೂಪಂ ಪ್ರತ್ಯಕ್ಷಂ ತಿರೋಹಿತಂಚ ತತ್ರ ಪ್ರತ್ಯಕ್ಷಂ ವಿಷ್ಣು ಕಪಿಲ ವ್ಯಾಸ ವಾಸುದೇವ ರಾಮಾದಿ ರೂಪಂ ತಿರೋಹಿತಂತು ಪಾರ್ಥೇಶು ಅನ್ಯತ ಉತ್ಕರ್ಷ ಪ್ರದತ್ವೇನ ಸನ್ನಿಹಿತಂ. 2 ರೀತಿಯಲ್ಲಿ ವಿಭೂತಿ ರೂಪವನ್ನ ನೋಡಬೇಕು. ಒಂದು ಪ್ರತ್ಯಕ್ಷವಾದ ವಿಭೂತಿ ರೂಪ, ಒಂದು ತಿರೋಹಿತವಾಗುವಂತ ವಿಭೂತಿ ರೂಪ ಅಂತ ಅರ್ಥ. ಪ್ರತ್ಯಕ್ಷವಾದ ವಿಭೂತಿ ರೂಪ ಯಾವುದು ಅಂದ್ರೆ ವಿಷ್ಣು, ಕಪಿಲ, ವೇದವ್ಯಾಸ ದೇವರು, ವಾಸುದೇವ, ರಾಮ, ಕೃಷ್ಣ, ಇವೆಲ್ಲ ಪ್ರತ್ಯಕ್ಷವಾದ ವಿಭೂತಿ ರೂಪಗಳು. ಅಲ್ಲಿ ಯಾವಾಗಲೂ ಭಗವಂತ ವಿಶಿಷ್ಟವಾಗಿರ್ತಕ್ಕಂಥ ಸನ್ನಿಧಾನವನ್ನ ಆ ರೂಪಗಳಲ್ಲಿ ತೋರಿಸ್ತಾನೆ. ಆದರೆ ಯಾವುದು ತಿರೋಹಿತವಾಗುವುದು ಅಂದ್ರೆ ಅದಕ್ಕೆ ಎಲ್ಲ ಪದಾರ್ಥಗಳಲ್ಲಿ ಎಲ್ಲ ಕಾಲದಲ್ಲಿ ದೇವರ ಮಹಿಮೆಯನ್ನು ತೋರಿಸುವುದಿಲ್ಲ. ಕೆಲವು ಕಾಲದಲ್ಲಿ ಕೆಲವು ಮಹಿಮೆಯನ್ನ ದೇವರು ತೋರಿಸ್ತಾನೆ, ಕೆಲವನ್ನ ಹಿಂತೆಗೆದುಕೊಳ್ಳುತ್ತಾನೆ. ಅಂಥದ್ದು ತಿರೋಹಿತವಾಗ್ತಕ್ಕಂಥದ್ದು. ಈಗ ನೋಡ್ರಿ, ಕಾರ್ತಿವೀರ್ಯಾರ್ಜುನಲ್ಲಿ ಭಗವಂತ ದತ್ತ ರೂಪವನ್ನ, ಇದು ಮಾರ್ಗಶಿರ ಮಾಸ ದತ್ತಾತ್ರೇಯರ ಜಯಂತಿ ಆಯಿತು ಅನ್ನುವುದಕ್ಕೆ ಹೇಳಿದ್ದು, ದತ್ತಾತ್ರೇಯ ರೂಪವನ್ನ ಭಗವಂತ ಅಲ್ಲಿ ತಾನು ಒನ್ನೊಮ್ಮೆ ಭಗವಂತ ಅದನ್ನ ಒಳಗಿದ್ದು ಅದನ್ನ ಪ್ರಕಟ ಮಾಡ್ತಿದ್ದ. ಆವಾಗ 1000 ಕೈ ಬರೋದು, 1000 ಕೈ ಕಾರ್ತಿವೀರ್ಯಾರ್ಜುನಗೆ ಬರೋದು. ಇವತ್ತು ಕಾರ್ತಿವೀರ್ಯಾರ್ಜುನನ ಹೆಸರು ಎಷ್ಟು ಪ್ರಸಿದ್ಧ ಅಂದ್ರೆ, ಏನಾದ್ರೂ ಮನೆಯಲ್ಲಿ ಕಳೆದು ಹೋದ್ರೆ ಕಾರ್ತಿವೀರ್ಯಾರ್ಜುನೋ ನಾಮ ರಾಜ ಬಾಹು ಸಹಸ್ರವಾನ್ ಯಸ್ಯ ಸ್ಮರಣ ಮಾತ್ರೇಣ ಗತಂ ನಷ್ಟಂಚ ಲಭ್ಯತೆ ಅಂತ ಇವತ್ತಿಗೂ ಬೇಕಾದ ಪರೀಕ್ಷೆ ಮಾಡಿ ನೋಡ್ರಿ. ನನಗಂತೂ ಅದು ಸಂಜೀವನಿ ಮಂತ್ರ ಅದ. ಯಾಕೆಂದ್ರೆ ಕೀ ಇಟ್ಕೊಳ್ಕೊಂಡು ಎಲ್ಲೋ ಇಟ್ಟಿರ್ತೇನೆ, ಯಾವ್ದೋ ಗ್ರಂಥ ಎಲ್ಲೋ ಇಟ್ಬಿಟ್ಟಿರ್ತೇನೆ, ಓದ್ತಾ ಎಲ್ಲೋ ಏನೋ ಇಟ್ಟಿರ್ತೇನೆ, ಅದಕ್ಕೆ ಹುಡುಕೋದು ಸಿಗಲಿಲ್ಲ ಅಂದ್ರೆ ಏನ್ ತಲೆಗೆಡಿಸ್ಕೊಳ್ಳೋದಿಲ್ಲ. ಈ ಶ್ಲೋಕ 4 ಸತಿ ಹೇಳಿದ್ರೆ ಸಿಕ್ಬಿಡ್ತದೆ. ನನಗೆ ಅನುಭವಕ್ಕೆ ಬಂದಿರುವುದು, ಗಾಢವಾಗಿರ್ತಕ್ಕಂಥ ಅನುಭವಿ ನಾನೇ. ನೀವು ಮಾಡು ನೋಡ್ರಿ, ಸಿಗ್ತದೆ ನೋಡಿ. ಅಂಥ ಮಹಿಮೆ ಉಳ್ಳಂತಹ ಮಹಾನುಭಾವ ಸಾಮಾನ್ಯವಾದವನಲ್ಲ. ಯಾರಾದರೂ ತಪ್ಪು ಮಾಡಿದ ಮೇಲೆ ಶಿಕ್ಷೆ ಕೊಡ್ತಾರೆ ಈಗಿನ ಕಾಲದಲ್ಲಿ, ಪ್ರೂವ್ ಆದ್ರೆ ಕೋರ್ಟಲ್ಲಿ, ಅದು ಇಲ್ಲ ಅಂದ್ರೆ ಇಲ್ಲ. ಅವ ಹಾಗಲ್ವಂತೆ. ಕಾರ್ತಿವೀರ್ಯಾರ್ಜುನನ ರಾಜ್ಯದಲ್ಲಿ ತಪ್ಪು ಮಾಡಬೇಕು ಅಂತ ಯಾರಾದ್ರೂ ಅನ್ಕೊಂಡ್ರೆ ಅವರ ಮನಸ್ಸಿನಲ್ಲಿ ಪ್ರವೇಶ ಮಾಡಿಬಿಡೋನು ಕಾರ್ತಿವೀರ್ಯಾರ್ಜುನ. 500 ಕೈಯಲ್ಲಿ ಬಿಲ್ಲು, 500 ಕೈಯಲ್ಲಿ ಬಾಣ ಹಿಡ್ಕೊಂಡು ನಿಂತು ಬಿಡೋನಂತೆ. ಹೀಗೆ ಇಲ್ಲ ನಾನು ತಪ್ಪು ಮಾಡಲ್ಲ ಕ್ಷಮಿಸಿಬಿಡು ಅಂತ ಅವ್ರು ಹೇಳಿದ ಮೇಲೆ ಆ ರೂಪ ತಿರೋಧಾನವಾಗ್ತಿತ್ತು ಅಂತ. ಅಂಥ ಮಹಾನುಭಾವ. ಆದ್ರೆ ಅವನು ಪರಶುರಾಮ ದೇವರಿಗೆ ದ್ರೋಹ ಮಾಡ್ಲಿಲ್ವೇನು? ಅದಕ್ಕೆ ಅಲ್ಲಿವರೆಗೆ ಯಾವುದು ಭಗವಂತನ ರೂಪ ಅವನೊಳಗಿತ್ತು ಅದು ತಿರೋಧಾನವಾಗಿ ಬಿಡುತ್ತೆ. ಅದಾದ್ಮೇಲೆ ತಿರೋಧಾನವಾಯಿತು. ಯಾವ ಭಗವಂತ ದತ್ತಾತ್ರೇಯ ರೂಪದಿಂದ ಅವನಿಗೆ ಯೋಗ ವಿದ್ಯೆಯನ್ನು ಉಪದೇಶ ಮಾಡಿ ಅವನಿಗೆ ರಕ್ಷಕನಾಗಿ ನಿಂತಿದ್ದನೋ ಅದೇ ಭಗವಂತನೇ ಪರಶುರಾಮ ದೇವರ ರೂಪದಿಂದ ಅವನ ಸಂಹಾರ ಮಾಡಿಬಿಟ್ಟ. ಇದನ್ನ ನಾವು ನೋಡ್ಬೇಕು. ಅದಕ್ಕೆ ತಿರೋಹಿತವಾಗುವಂತ ರೂಪಗಳು ಕೆಲವಿವೆ.
ಉತ್ಕರ್ಷವಾಗ್ತದೆ, ಒಮ್ಮೊಮ್ಮೆ ಒಮ್ಮೊಮ್ಮೆ ತಿರೋಹಿತವಾಗ್ತದೆ. ಅದಕ್ಕೋಸ್ಕರವಾಗಿ ನೋಡಿ, ಭೃಗು ಋಷಿಗಳಲ್ಲಿ ನಾನಿದ್ದೇನೆ, ಭೃಗು ಋಷಿಗಳಲ್ಲಿ ನನ್ನ ಸನ್ನಿಧಾನ ಇದೆ. ಈಗ ಇದು ತುಂಬಾ ದೊಡ್ಡದಾಗಿರ್ತಕ್ಕಂಥ ವಿಶೇಷವಾಗಿ ಹೇಳಬೇಕಾದಂಥ ಅಧ್ಯಾಯ. ಭಗವಂತನಿಗೆ ಭೃಗು ಅಂತ ಯಾಕೆ ಕರೀತಾರೆ? ಭಗವಂತನಿಗೆ ಶಶಿ ಅಂತ ಹೆಸರಿದೆ. ಎಲ್ಲ ಶಬ್ದದಿಂದ ವಾಚ್ಯನಾದವನು ನಾರಾಯಣ. ಅದಕ್ಕೆ ಶಶಿ ಅಂತ ದೇವರನ್ನ ಕರೀತಾರೆ ಅಲ್ವಾ. ಶ ಅಂದ್ರೆ ಸುಖ ಅಂತ ಅರ್ಥ. ಈ ಶಶಿ ಅನ್ನುವುದನ್ನ ಕರೆಯುವುದಕ್ಕೆ ಶ ಅಂದ್ರೆ ಸುಖ ಅಂತ ಅರ್ಥ. ಈ ಇಕಾರ ಅಂದ್ರೆ ಉತ್ಕೃಷ್ಟವಾದದ್ದು ಅಂತ ಅರ್ಥ. ಭಗವಂತ ಅತ್ಯುತ್ಕೃಷ್ಟವಾಗಿರ್ತಕ್ಕಂಥ ಸುಖವನ್ನ ಪಡೀತಾನೆ, ಸುಖವನ್ನ ಕೊಡ್ತಾನೆ. ಅದಕ್ಕೆ ಅವನಿಗೆ ಶಶಿ ಅಂತ ಕರೀತಾರೆ ಅಂತ ಇಲ್ಲಿ ಏನ್ ಹೇಳಿದ್ದಾರೆ ವಿಭೂತಿ ರೂಪದಲ್ಲಿ, ಅವೆಲ್ಲವೂ ಕೂಡ ಭಗವಂತನ ಹೆಸರು. ಅದಕ್ಕೆ ನಕ್ಷತ್ರ ಅಂತ ಭಗವಂತನಿಗೆ ಹೆಸರು ಅಲ್ವಾ. ಕ್ಷ ಅಂದ್ರೆ ಕ್ಷಯವುಳ್ಳದ್ದು, ನ ಅಂದ್ರೆ ನಕ್ಷ ಅಂದ್ರೆ ಕ್ಷಯ ಇಲ್ಲದೆ ಇದ್ದದ್ದು. ಭಗವಂತ ಕ್ಷಯ ಇಲ್ಲದಿರುವವ. ತ್ರ ಅಂದ್ರೆ ತ್ರಾಯತೆ ಯಸ್ಯ ಸಹ, ನಮ್ಮನ್ನ ಕ್ಷಯ ಇಲ್ಲದಂತೆ ಮಾಡ್ತಾನೆ. ಸ್ವತಃ ಕ್ಷಯ ಇಲ್ಲದವ, ನಮ್ಮನ್ನ ಕ್ಷಯಿಸದಂತೆ ಮಾಡ್ತಾನಾದ್ದರಿಂದ ಭಗವಂತನಿಗೆ ನಕ್ಷತ್ರ ಅಂತ ಹೆಸರು ಅಂತ ಪ್ರತಿಯೊಂದಕ್ಕೂ ದೇವರ ಹೆಸರಿದೆ. ಇದರ ಜೊತೆಗೆ ರಾಘವೇಂದ್ರ ಸ್ವಾಮಿಗಳು ಇನ್ನೊಂದು ಹೇಳಿದ್ರು. ಏನು ಅಂತ ಕೇಳಿದ್ರೆ, ನೋಡ್ರಿ ಸ್ವಾಮಿ ಅವರು ಹೇಳಿದ್ರು, ಸಜಾತೀಯ ವಿಭೂತಿ, ವಿಜಾತೀಯ ವಿಭೂತಿ ಅಂತ ಎರಡಿದೆ. ಕೆಲವಲ್ಲಿ ಈಗ ಆದಿತ್ಯರ ಮಧ್ಯದಲ್ಲಿ ನಾನು ವಿಷ್ಣುವಿನ ರೂಪದಲ್ಲಿದ್ದೇನೆ, ಅದು ಸಜಾತಿ. ಆದಿತ್ಯರು ಆದಿತ್ಯರ ಮಧ್ಯದಲ್ಲಿ ಸ್ವಾಮಿ ಇದ್ದಾನೆ, ಅವನು ಒಬ್ಬ ಆದಿತ್ಯ. ಅದ್ರಲ್ಲಿ ಕೊನೆಯಲ್ಲಿ ಹೇಳಿದ್ದಾರಲ್ಲ, ನಕ್ಷತ್ರಾಣಾಂ ಅಹಂ ಶಶಿ, ಅದು ವಿಜಾತೀಯ ವಿಭೂತಿ ರೂಪ. ಯಾಕೆ ಶಶಿ ಅಂತ ಹೇಳ್ತಾರೆ ಅಂದ್ರೆ ನೋಡಿ, ಅದಕ್ಕೆ ಒಂದು ಮಾತು ಹೇಳಿದ್ರು. ನಕ್ಷತ್ರಾಣಾಂ ಮಧ್ಯೆ ತೇಭ್ಯೋ ಶಶಿನ ಆದಿತ್ಯ ಹೇತುತಯ ಶಶಶಬ್ದಿತಾತಿ ಸುಖತ್ವ ಹೇತುನ ಶಶೀನಾಮ ಸನ್ ಶಶಿನಿ ಚಂದ್ರೇ ಸ್ಥಿತೋಸ್ಮಿ ಏವಮಗ್ರೆ ಸರ್ವತ್ರ ತಿರೋಹಿತೇಶು ಅರ್ಥೋ ಅಧ್ಯೇಯ ಅಥವಾ ಅರ್ಥೋಧ್ಯೇಯ. ಅವ್ರು ಹೇಳಿದ್ರು, ಯಾವುದು ಇರುವುದರಿಂದ ನಕ್ಷತ್ರಕ್ಕೆ ಹೊಳಪು ಬರ್ತದೆ, ಯಾವುದು ಇರುವುದರಿಂದ ನಕ್ಷತ್ರಗಳಿಗೆ ಅದಕ್ಕೊಂದು ಪ್ರಾಧಾನ್ಯತೆ ಬರ್ತದೆ, ಆಮೇಲೆ ನಕ್ಷತ್ರದ ಮಧ್ಯದಲ್ಲಿ ಯಾವುದು ಅತ್ಯಂತ ಪ್ರಕಾಶಮಾನವಾಗಿದೆ ಅದನ್ನು ಹೇಳ್ತಾ ಇರೋದಿಲ್ಲ. ನಕ್ಷತ್ರಗಳ ಮಧ್ಯದಲ್ಲಿ ಚಂದ್ರನಂತಿದ್ದೇನೆ ಅಂತ ಅರ್ಥ. ಅಂದ್ರೆ ನಕ್ಷತ್ರದ ಮಧ್ಯದಲ್ಲಿ ಚಂದ್ರನಂತಿದ್ದೇನೆ ಅಂದ್ರೆ ಅರ್ಥ ಏನು? ಚಂದ್ರ ನಕ್ಷತ್ರ ಅಂತ ಹೇಳಿಲ್ಲ, ಅಲ್ಲಿ ನಕ್ಷತ್ರಗಳ ಮಧ್ಯದಲ್ಲಿ ಅಂತ ತೆಗೆದುಕೊಳ್ಳಬೇಕು ಅಂತ ಹೇಳಿದ್ರು ಅಲ್ವಾ. ಅದಕ್ಕೆ ನಕ್ಷತ್ರಗಳು ನಮಗೆ ಗೋಚರಿಸುವುದು ಯಾವಾಗ? ನಕ್ಷತ್ರಗಳು ಅದ್ಭುತವಾಗಿ ನಮ್ಮ ಕಣ್ಣಿಗೆ ಗೋಚರಿಸುವುದು ಮಧ್ಯದಲ್ಲಿ ಪೂರ್ಣ ಚಂದ್ರನಿದ್ದಾಗ. ಚಂದ್ರ ಬೆಳಗ್ತಾನೆ, ಅವನ ಬೆಳಕಿನಲ್ಲಿ ಎಲ್ಲ ನಕ್ಷತ್ರಗಳು ಕಾಣುತ್ತವೆ. ಅದಕ್ಕೆ ನಕ್ಷತ್ರದ ಮಧ್ಯದಲ್ಲಿ ಬೆಳಗುವ ಚಂದ್ರನಲ್ಲಿ ನಾನಿದ್ದೇನೆ ಅಂತ ಹೀಗೆ ಸ್ವಾಮಿ ಹೇಳ್ತಾ ನೋಡಿ. ಸುಮ್ಮನೆ ವೇದಾಂಗಂ ಸಾಮವೇದೋಸ್ಮಿ ಅಂತಿದೆ ಇಲ್ಲಿ ಅಲ್ವಾ. ನಿಜವಾಗಿ ವೇದಗಳಲ್ಲಿ ಯಾವುದು ದೊಡ್ಡದು? ವೇದಗಳಲ್ಲಿ ಋಗ್ವೇದ ದೊಡ್ಡದು. ಭಗವಂತ ಸಾಮವೇದೋಸ್ಮಿ ಅಂತ ಹೇಳಿದ್ದಾನಲ್ಲ. ಸುಮಾರು ಪ್ರಶ್ನೆಗಳಿವೆ, ಇದು ಅಷ್ಟು ಸುಲಭದದ್ದಲ್ಲ. ಹೆಂಗಿದನ್ನು ಕೂಡಿಸೋದು ಹೆಂಗೆ ಅಂತ ಸುಮತೀಂದ್ರ ತೀರ್ಥ ಶ್ರೀಪಾದಂಗಳವರು, ನಮ್ಮ ಸುಮತೀಂದ್ರ ತೀರ್ಥ ಶ್ರೀಪಾದಂಗಳವರು ಇದಕ್ಕೊಂದು ಅರ್ಥ ಬರೀತಾರೆ, ಅಪೂರ್ವವಾದ ಅರ್ಥ. ಏನು ಹೇಳ್ತಾರೆ ಗೊತ್ತಾ? ಅವರು ಬಹಳ ಸುಲಭವಾಗಿ ಇದನ್ನು ಪರಿಹಾರ ಮಾಡಿಬಿಡ್ತಾರೆ. ಅವ್ರು ಹೇಳಿದ್ರು, ಋಗ್ವೇದಕ್ಕೆ ಅಭಿಮಾನಿ ದೇವತೆ ಯಾರು ಅಂತ ನೋಡ್ಕೊಳ್ರಿ. ಋಗ್ವೇದಕ್ಕೆ ಅಭಿಮಾನಿ ದೇವತೆ ಸರಸ್ವತಿ ಭಾರತೀಯರು, ಸಾಮವೇದಕ್ಕೆ ಅಭಿಮಾನಿ ದೇವತೆ ಬ್ರಹ್ಮವಾಯುಗಳು. ಅದಕ್ಕಿಲ್ಲ ಅಭಿಮಾನಿ ದೇವತೆಗಳ ಲೆಕ್ಕದಲ್ಲಿ ತೆಗೆದುಕೊಳ್ಳ್ರಿ. ಸರಸ್ವತಿ ಭಾರತೀಯರಿಗಿನ್ನ ಬ್ರಹ್ಮವಾಯುಗಳು ದೊಡ್ಡವರು. ಆದ್ದರಿಂದ ವೇದದಲ್ಲಿ ನಾನು ಸಾಮವೇದ ಅಂತ ಭಗವಂತ ಯಾಕೆ ಹೇಳ್ದ ಅಂದ್ರೆ ಅದರ ಅಭಿಮಾನಿ ದೇವತೆಗಳು ಬ್ರಹ್ಮವಾಯುಗಳು. ಯದ್ಯಪಿ ಋಗ್ವೇದವೇ ದೊಡ್ಡದು, ಅದರಲ್ಲಿ ಎರಡನೇ ಮಾತಿಲ್ಲ. ಆದ್ರೆ ಅಭಿಮಾನಿ ದೇವತೆಗಳಲ್ಲಿ ಬ್ರಹ್ಮವಾಯುಗಳು ಸರಸ್ವತಿ ಭಾರತೀಯರಿಗಿನ್ನ ದೊಡ್ಡವರು. ಆದ್ದರಿಂದ ಭಗವಂತ ವೇದಾನಾಂ ಸಾಮವೇದೋಸ್ಮಿ ಅಂತ ಹೇಳಿದ್ದಾನೆ ಅಂತ ಸುಮತೀಂದ್ರ ತೀರ್ಥ ಶ್ರೀಪಾದಂಗಳವರು ಅದನ್ನು ತಿಳಿಸಿಕೊಡ್ತಾರೆ. ದೇವಾನಾಂ ಅಸ್ಮಿ ವಾಸವಃ, ದೇವತೆಗಳಲ್ಲಿ ನಾನು ಇಂದ್ರ, ರುದ್ರರಲ್ಲಿ ನಾನು ಶಂಕರನಾಗಿದ್ದೇನೆ. ರುದ್ರದೇವರ 11 ಜನ ರುದ್ರರು, ಏಕಾದಶ ರುದ್ರರಲ್ಲಿ ಶಂಕರನೊಳಗೆ ಶಂಕರೋತಿ, ಶಂ ಅಂದ್ರೆ ಮಂಗಳ ಅಂತ ಅರ್ಥ, ಕರೋತಿ ಎಲ್ಲರಿಗೂ ಮಂಗಳವನ್ನುಂಟು ಮಾಡುವವ ನಾನು. ಆದ್ದರಿಂದ ಶಂ ಕರೋತಿ ಆ ರೂಪದಲ್ಲಿ ನಾನಿದ್ದೇನೆ. ವಸೂನಾಂ ಪಾವಕಚ್ಚಾಸ್ಮಿ, ವಸುಗಳಲ್ಲಿ ಪಾವಕನಾಮಕನಾದ ವಸುವಿನಲ್ಲಿದ್ದೇನೆ. ಶಿಖರಗಳಲ್ಲಿ ಮೇರು ಶಿಖರದಲ್ಲಿ ನಾನಿದ್ದೇನೆ ಅಂತ ಸ್ವಾಮಿ ಹೇಳ್ಕೊಂಡು ಮಹರ್ಷೀಣಾಂ ಭೃಗುರಹಂ ಗಿರಾಮಸ್ಮೈಕಮಕ್ಷರಂ ಯಜ್ಞಾನಾಂ ಜಪಯಜ್ಞೋಸ್ಮಿ ಸ್ಥಾವರಾಣಾಂ ಹಿಮಾಲಯ. ಹಿಮಾಲಯದಲ್ಲಿ ನನ್ನ ಸನ್ನಿಧಾನ, ಯಜ್ಞಗಳಲ್ಲಿ ಜಪಯಜ್ಞದಲ್ಲಿ ನನ್ನ ಸನ್ನಿಧಾನ ಅಲ್ಲ, ಅಕ್ಷರಗಳಲ್ಲಿ ವೇದಗಳಲ್ಲಿ ನನ್ನ ಸನ್ನಿಧಾನ, ಓಂಕಾರದಲ್ಲಿ ವಿಶೇಷ ಹೇಳಿದ್ದು. ಮಹರ್ಷೀಣಾಂ ಭೃಗುರಹಂ, ಮಹರ್ಷಿಗಳಲ್ಲಿ ಭೃಗು ಋಷಿಗಳಲ್ಲಿ ನನ್ನ ಸನ್ನಿಧಾನ ಅಂತಲೇ ಭೃಗು ಋಷಿಗಳನ್ನೇ ಕಳಿಸಿದ್ರು ಅವರು. ತ್ರಿಮೂರ್ತಿಗಳಲ್ಲಿ ಯಾರು ಶ್ರೇಷ್ಠರು ಅಂತ ತಿಳ್ಕೊಂಡು ಬನ್ನಿ. ವೃಷಂಗಚ್ಚತಿ ಇತಿ ಭೃಗಃ ಅಂತ ವೇಗವಾಗಿ ಹೋಗ್ತಾರೆ, ವೇಗವಾಗಿ ತಿಳಿತಾರೆ. ಅದಕ್ಕೆ ಅವರಿಗೆ ಭೃಗು ಋಷಿಗಳು ಅಂತ ಹೆಸರು. ಅಶ್ವತ್ಥ ಸರ್ವವೃಕ್ಷಾಣಾಂ, ಎಲ್ಲ ವೃಕ್ಷಗಳಲ್ಲಿ ಅಶ್ವತ್ಥ ವೃಕ್ಷ ನಾನು. ದೇವರ್ಷಿ ನಾಂಚನಾರದ, ದೇವರ್ಷಿ ಇರೋರೇ ಒಬ್ಬರು ದೇವರ್ಷಿಗಳು. ದೇವರ್ಷ ನಾಂಚನಾರದ ಅಂತ ಹೇಳ್ತಾನಲ್ಲ ಅಂತ ನೋಡಿ. ಇವೆಲ್ಲ ಸಮಸ್ಯೆಗಳಿವೆ.
ಯಾಕೆಂದ್ರೆ ದೇವರ್ಷಿಗಳು ಅಂತ 10 ಜನ ಇಲ್ಲ, ಬ್ರಹ್ಮ ಋಷಿಗಳು 10 ಜನ ಇದ್ದಾರೆ ಅಲ್ವಾ. ಋಷಿಗಳು ಬೇಕಾದಷ್ಟು ಜನ ಇದ್ದಾರೆ, ಮಹರ್ಷಿಗಳಿದ್ದಾರೆ, ಬ್ರಹ್ಮರ್ಷಿಗಳಿದ್ದಾರೆ. ಅದರ ದೇವರ್ಷಿ ಅಂತಿರೋದು ನಾರದರೊಬ್ಬರೇ. ಮತ್ತೆ ಹೆಂಗಿದು ದೇವರ್ಷೀನಾಂಚ ನಾರದ ಅಂತ ಹೇಳ್ತಾರೆ ಅಂದ್ರೆ, ನೀವು ಎಲ್ಲ ಕಲ್ಪಗಳಲ್ಲಿರುವ ದೇವರ್ಷಿಗಳನ್ನು ತೆಗೆದುಕೊಂಡು ಬಿಡ್ರಿ ಎಂದರು ಸುಮತೀಂದ್ರ ತೀರ್ಥರು. ಅದಕ್ಕೆ ಎಲ್ಲ ಕಲ್ಪದಲ್ಲಿ, ಇದೊಂದೇ ಕಲ್ಪದಲ್ಲ ನಾರದರಿರೋದಲ್ವಾ, ಬೇರೆ ಬೇರೆ ಕಲ್ಪದಲ್ಲೂ ಒಬ್ಬೊಬ್ಬರು, ಒಂದೊಂದು ಬ್ರಹ್ಮಕಲ್ಪದಲ್ಲೂ ಒಬ್ಬೊಬ್ಬರು ನಾರದರಿದ್ದಾರೆ. ಆ ಒಂದೊಂದು ಕಲ್ಪದಲ್ಲೂ ಒಬ್ಬೊಬ್ಬರು ನಾರದರಿದ್ದಾರಲ್ಲ, ಅವರನ್ನೆಲ್ಲ ಗಣನೆಗೆ ತೆಗೆದುಕೊಳ್ಳ್ರಿ ಅಂತಾರೆ. ಹಾಗೆ ಇದನ್ನು ಅಭ್ಯಾಸ ಮಾಡಿಕೊಂಡು ಹೋಗಬೇಕು. ಗಂಧರ್ವಾಣಾಂ ಚಿತ್ರರಥ, ಗಂಧರ್ವರಲ್ಲಿ ಚಿತ್ರರಥನಾಗಿದ್ದೇನೆ ಅಂತ ಐರಾವತದಲ್ಲಿ ಗಜೇಂದ್ರನಲ್ಲಿ ನನ್ನ ಸನ್ನಿಧಾನ ಸ್ವಾಮಿ ಹೇಳಿಕೊಂಡು, ಆಯುಧಾನಾಂ ಅಹಂ ವಜ್ರಂ, ನೋಡಿ ಆಯುಧಗಳಲ್ಲಿ ವಜ್ರಾಯುಧದಲ್ಲಿ ನಾನಿದ್ದೇನೆ ಅಂತಾನೆ ಸ್ವಾಮಿ. ಆಯುಧದಲ್ಲಿ ಯಾವುದು ದೊಡ್ಡದು? ಸುದರ್ಶನ ಚಕ್ರ ದೊಡ್ಡದು. ಸ್ವಾಮಿಯಲ್ಲಿ ಹೇಳ್ತಾ ಇದ್ದಾನೆ ಆಯುಧಾನಾಂ ಅಹಂ ವಜ್ರ. ರಾಘವೇಂದ್ರ ಸ್ವಾಮಿಗಳದಕ್ಕೆ ಅರ್ಥ ಬರೀತಾರೆ, ಸುದರ್ಶನವನ್ನ ಬಿಟ್ಟು ಅಂತ ಅರ್ಥ. ಸುದರ್ಶನ ಚಕ್ರ ದೊಡ್ಡದು ಅಂತ ಎಲ್ರಿಗೂ ಗೊತ್ತಿದೆ, ಅದನ್ನೇನು ಪ್ರೂವ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಅದಕ್ಕೆ ಸುದರ್ಶನ ಚಕ್ರದ ನಂತರದಲ್ಲಿ ಅಂತ ಸರ್ವದೋಷ ವರ್ಜಿತತ್ವಾತ್ ಅರಿವಿಹಿ ವರ್ಜನಾದ್ವ ವಜ್ರನಾಮ ಇಂದ್ರಾಯುಧಸ್ಯ ಅವರು ಬರೆಯುವಾಗ ಅದಕ್ಕೆ ಅಲ್ಲ, ವಜ್ರ ಅಂದ್ರೇನು? ವರ್ಜಿತ ಅಂತ. ಸರ್ವದೋಷಗಳಿಂದ ಸ್ವಾಮಿ ವರ್ಜಿತನಾಗಿದ್ದಾನೆ, ಸರ್ವದೋಷಗಳಿಂದ ಭಗವಂತ ವರ್ಜಿತನಾಗಿದ್ದಾನೆ ಅನ್ನುವ ಜ್ಞಾನವನ್ನು ಯಾರು ಪಡೆದುಕೊಂಡಿದ್ದಾರೆ ಅವರು ವಜ್ರರು. ಭಗವಂತ ವರ್ಜಿತ, ಸರ್ವದೋಷ ವಿವರ್ಜಿತ ಅಂತ ತಿಳಿದವರು ವಜ್ರರು. ಆ ವಜ್ರರಲ್ಲಿ ಯಾರು ದೊಡ್ಡವರು? ಇಂದ್ರದೇವರು. ಅದಕ್ಕೆ ಆ ಲೆಕ್ಕದಲ್ಲಿ ಬ್ರಹ್ಮ ಇದು ರುದ್ರರು ಮತ್ತೆ ಶೇಷದೇವರು ಗರುಡದೇವರ ಬಿಟ್ಟ ಮೇಲೆ ಇಂದ್ರದೇವರು. ಅದಕ್ಕೆ ಅವರ ಕೈಯಲ್ಲಿ ವಜ್ರನಾಮಕನಾಗಿ ನಾನಿದ್ದೇನೆ ಎನ್ನುವ ಅರ್ಥದಲ್ಲಿ ಹೇಳ್ತಾ ಇದ್ದಾನೆ ಅಂತ ಜ್ಞಾನದ ವಿಚಾರದಲ್ಲಿ ತೆಗೆದುಕೊಳ್ಳ್ರಿ, ಸುದರ್ಶನವನ್ನ ಬಿಟ್ಟು ತೆಗೆದುಕೊಳ್ಳ್ರಿ ಅಂತ ಹೀಗೆ ಹೇಳ್ತಾನೆ. ಪ್ರಹ್ಲಾದಶ್ಚಾಮಿ ದೈತ್ಯಾನಾಂ, ಎಲ್ಲ ದೈತ್ಯರಿದ್ದಾರೆ. ಇವತ್ತಿಗೂ ಕೂಡ ಪ್ರಹ್ಲಾದರಾಜರಿಗೆ ಮೊದಲನೇ ಮಣೆ, ಪ್ರಹ್ಲಾದರಾಜರಿಗೆ ಮೊದಲನೇ ಮಣೆ. ಯಾವ ದೈತ್ಯರಿಗೂ ಪಟ್ಟಾಭಿಷೇಕ ಮಾಡಲಿಲ್ಲ. ಬ್ರಹ್ಮದೇವರಿಂದ ಪಟ್ಟಾಭಿಷಿಕ್ತರಾದಂಥ ಒಬ್ಬರು ಪ್ರಹ್ಲಾದರಾಜರು. ಒಂದು ಭಗವಂತ ಒಬ್ಬನಿಗಾಗಿ ಒಂದು ಅವತಾರ ಅಂತ ಎಲ್ಲೂ ಮಾಡಲಿಲ್ಲ. ನೀವು ಯಾವ ಅವತಾರ ಬೇಕಾದರೂ ತೆಗೆದುಕೊಳ್ಳ್ರಿ, ಭಗವಂತ ಒಬ್ಬನಿಗೆ ಅಂತ ಒಂದು ಅವತಾರ ಮಾಡಿದ್ದಿಲ್ಲ. ಅವನು 100 ಜನರಿಗೆ ಸೇರಿ ಒಂದು ಅವತಾರ ಮಾಡಿರ್ತಾನೆ. ಆದ್ರೆ ಅದಕ್ಕೆ ಇದೊಂದು ಮಾತ್ರ ವ್ಯತಿರಿಕ್ತ. ಪ್ರಹ್ಲಾದರಾಜರೊಬ್ಬರಿಗೋಸ್ಕರವಾಗಿ ಸ್ವಾಮಿ ಅವತಾರ ಮಾಡಿಬಿಟ್ಟ. ಒಬ್ಬ ಪ್ರಹ್ಲಾದರಾಜರಿಗೋಸ್ಕರವಾಗಿ ನರಸಿಂಹದೇವರ ಅವತಾರ, ಇದೊಂದು ವಿಶೇಷ. ಹಾಗಾಗಿ ನರಸಿಂಹದೇವರಲ್ಲಿ ನನ್ನ ಸ್ಥಾನ ಇದೆ. ಮೃಗಾಣಾಂಚ ಮೃಗೇಂದ್ರೋಹಂ, ಸಿಂಹದಲ್ಲಿ ನನ್ನ ಸನ್ನಿಧಾನ ಇದೆ. ಆದ್ರಿಂದಲೇ ನಾನು ನರಸಿಂಹನಾಗಿದ್ದು ಅನ್ನುವ ಅರ್ಥದಲ್ಲಿ ಪವನಃ ಪವತಾಮಸ್ಮಿ. ಅದಕ್ಕೆ ಶುದ್ಧಿಯನ್ನುಂಟು ಮಾಡುವ ವಸ್ತುವಿನಲ್ಲಿ ಗಾಳಿಯ ರೂಪದಲ್ಲಿ ನಾನಿದ್ದೇನೆ ಅಂತ. ಅದಕ್ಕೆ ಗಾಳಿಗೆ ಅರಿಷ್ಟನೇಮಿಹಿ ಅಂತ ಹೆಸರು. ಅರಿಷ್ಟನೇಮಿಹಿ ಅಂದ್ರೆ ರೋಗ ನಿವಾರಕವಾದದ್ದು. ಎಲ್ಲಿ ಗಾಳಿ ಚೆನ್ನಾಗಿ ಆಡ್ತಿರ್ತದೆ ಅಲ್ಲಿ ರೋಗ ಬರುವುದಿಲ್ಲ. ಅದಕ್ಕೆ ಪಾವನ ಮಾಡುವುದರಲ್ಲಿ ಗಾಳಿಯಲ್ಲಿ ನಾನಿದ್ದೇನೆ. ಪಾವತಾಂ ಶೋಧಕಾನಾಂ ವೇಗವತಾಂ ವಾ ಪಾತಂತೀಹಿ ಪಾರಕ್ಷಣೆ ಕ್ಷಿಪು ಅಂತ ರಾಘವೇಂದ್ರ ಸ್ವಾಮಿಗಳ ಅರ್ಥ ಬರೀತಾರೆ. ಅಕ್ಷರಾಣಾಂ ಅಕಾರೋಸ್ಮಿ, ಅಕ್ಷರಗಳಲ್ಲಿ ಅಕಾರಾಕ್ಷರದಲ್ಲಿ ನಾನಿದ್ದೇನೆ. ಸುಮಾರು ಹೇಳ್ತಾನೆ, ಅಹಮೇವ ಅಕ್ಷಯ ಕಾಲೋ ತಾತೋಹಂ ವಿಶ್ವತೋಮುಖ, ಅಕ್ಷಯ ಕಾಲದಲ್ಲಿ ನಾನಿದ್ದೇನೆ. ಅದಕ್ಕೆ ನಮ್ಮ ಅಕ್ಷಯ ಕಾಲ ಅಂದ್ರೆ ನಾವು ಅಭಿಜಿನ್ ಮುಹೂರ್ತ ಅಂತೇವೆ. ಸಾಧಾರಣವಾಗಿ ನೀವು ಯಾವುದಾದ್ರೂ ತುಂಬಾ ಒಳ್ಳೆ ಕೆಲಸ ಮಾಡಬೇಕು, ಅವತ್ತು ಮುಹೂರ್ತ ಸಿಕ್ತಿಲ್ಲ ಅಂದ್ರೆ 11:15 12 ಒಳಗಡೆ ಮಾಡಿಬಿಡಿ ಅಂತ ನಾವು ಹೇಳ್ತೇವೆ. ಅಭಿಜಿನ್ ಮುಹೂರ್ತ ಅದು. ಸಾಧಾರಣಕ್ಕೆ ಅದೇ ಕಾಲದಲ್ಲಿ ನಾವು ಸೂರ್ಯನಿಗೆ ಅರ್ಘ್ಯಾದಿಗಳನ್ನು ಕೊಟ್ಟು ಬಿಡ್ರಿ, ಅದು ಅಭಿಜಿನ್ ಮುಹೂರ್ತ ಅಂತ. ಆ ಕಾಲದಲ್ಲಿ ನಾನು ಸನ್ನಿಹಿತನಾಗಿರ್ತೇನೆ ಅಂತ ಹೇಳ್ತಾನೆ. ಹೀಗೆ ವಿಶೇಷ ಎಲ್ಲವನ್ನ ಸ್ವಾಮಿ ಹೇಳ್ತಾ 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 ದಂಡಃ ದಮಯತಾಮಸ್ಮಿ ನೀತಿರಸ್ಮಿ ಜಿಗೂಷಿತಾಂ ಮೌನಂ ಚೈವಾಸ್ಮಿ ಗುಹ್ಯಾನಾಂ ಜ್ಞಾನಂ ಜ್ಞಾನವತಾಮಹಂ ಅಂತ ಸ್ವಾಮಿ ಎಲ್ಲವನ್ನ ಹೇಳಿಕೊಂಡು ಕೊನೆಯಲ್ಲಿ ಒಂದು ಮಾತು ಹೇಳ್ತಾನೆ. ಇವೆಲ್ಲ ನೀನು ತಿಳ್ಕೋ. ಒಂದೇನು, ಯದ್ವದ್ವಿಭೂತಿ ಮತ್ಸತ್ಯಂ ಶ್ರೀಮದೂರ್ಜಿತಮೇವ ತತ್ತದೇವ ಅವಗಚ್ಚತ್ವಂ ಮಮ ತೇಜೋಂಶ ಸಂಭವಂ. ಯಾವ ವಸ್ತುಗಳು ಯಾವ ಜಾತಿಯಲ್ಲೋ ಯಾವ ವರ್ಣದಲ್ಲೋ ಎಲ್ಲದಕ್ಕಿನ್ನ ಸ್ವಲ್ಪ ವಿಶೇಷವಾಗಿರ್ತದಲ್ಲ, ಅದರಲ್ಲಿ ನನ್ನ ಸನ್ನಿಧಾನ ಇದೆ ಅಂತ ತಿಳ್ಕೊಂಡು ಬಿಡು. ಎಲ್ಲ ವಸ್ತುಗಳು, ಈಗ ಎಲ್ಲ ವಜ್ರಗಳೇ. ಕೊಹಿನೂರು ವಜ್ರಕ್ಕೆ ವಜ್ರಗಳಲ್ಲಿ ವಿಶೇಷವಾದ ಸ್ಥಾನ, ಅದರಲ್ಲಿ ನನ್ನ ಸನ್ನಿಧಾನ ಇದೆ ಅಂತ ತಿಳಿದುಕೋ. ಎಲ್ಲ ಸಾಲಿಗ್ರಾಮವೇ. ರತ್ನಗರ್ಭ ಸಾಲಿಗ್ರಾಮಕ್ಕೆ ಸ್ವಲ್ಪ ವಿಶೇಷ ಜಾಸ್ತಿ. ಈಗ ರತ್ನಗರ್ಭ ಸಾಲಿಗ್ರಾಮದಲ್ಲಿ ನನ್ನ ವಿಶೇಷ ಇದೆ, ಸನ್ನಿಧಾನ ಇದೆ ಅಂತ ತಿಳ್ಕೊ ಅಂತ. ಹೀಗೆ ಎಲ್ಲದರಲ್ಲೂ ಭಗವಂತ ಹೇಳ್ತಾನೆ, ಯಾವುದೇ ವಸ್ತುವನ್ನ ನೀನು ನೋಡ್ತಿ, ಯಾವುದನ್ನ ಕೇಳ್ತಿ, ಯಾವುದನ್ನು ಅನುಭವಿಸ್ತಿ,
ಆ ವಸ್ತುಗಳಲ್ಲಿ ವಿಶಿಷ್ಟವಾಗಿರ್ತಕ್ಕಂಥ ಗುಣಧರ್ಮಗಳು ಕಂಡು ಬಂದರೆ ಅಲ್ಲಿ ನನ್ನ ವಿಭೂತಿ ರೂಪ ಕೆಲಸ ಮಾಡ್ತಿದೆ ಎನ್ನುವುದನ್ನು ಅರ್ಥ ಮಾಡಿಕೊ ಅಂತ ಹೇಳ್ತಾ, ಅಥವಾ ಬಹುತೈನೇನ ಕಿಂ ಜ್ಞಾತೇನ ತವಾರ್ಜುನ ವಿಷ್ಟಭ್ಯಾಹಂ ಇದಂ ಕೃಷ್ಣಂ ಏಕಾಂಶೇನ ಸ್ಥಿತೋ ಜಗತ್. ವಿಭೂತಿಗಳಿಂದ ಸಹಿತವಾದ ಸೂರ್ಯ ಮೊದಲಾಗಿರ್ತಕ್ಕಂಥ ಪರಿಮಿತವಾದ ವಿಭೂತಿ ರೂಪಗಳ ವಿಸ್ತಾರ ನಿನಗೆ ಹೇಳಲ್ಪಟ್ಟಿದೆ. ಸ್ವಯಂ ಆಗಿ ನಾನು ಸಮಸ್ತ ಜಗತ್ತಿನಲ್ಲಿ ಅನಂತ ಅಂಶಗಳ ಮಧ್ಯದಲ್ಲಿ ನಾನಿದ್ದೇನೆ, ಇದನ್ನ ನೀನು ಅರ್ಥ ಮಾಡಿಕೋ ಅಂತ ಸ್ವಾಮಿ ಹೇಳ್ತಾನೆ. ಅಲ್ಲಿಗೆ ವ್ಯಾಪ್ತತ್ವ, ಭಗವಂತನ ಮಹತ್ವ, ಭಗವಂತನ ಮಹತ್ವ, ವ್ಯಾಪ್ತತ್ವ, ಭಗವಂತನ ಮಹತ್ವ, ಭಗವಂತನ ಸೌಲಭ್ಯ, ಇವೆರಡನ್ನು ಹೇಳಲಿಕ್ಕೆ ವಿಭೂತಿ ಯೋಗ ನಾನು ಇವತ್ತು ಮುಗಿಸ್ಲೇಬೇಕು ಅಂತ ಇಷ್ಟು ಫಾಸ್ಟಾಗಿ ಹೋದೆ. ಯಾಕಂದ್ರೆ ಇರೋದಿನ 4 ದಿನದಲ್ಲಿ ಇನ್ನು 2 ದೊಡ್ಡ ಅಧ್ಯಾಯಗಳು. ಒಂದು ವಿಶ್ವರೂಪ ದರ್ಶನ, ಅದೊಂದು ಅಧ್ಯಾಯವನ್ನ ಮುಗಿಸ್ಬೇಕು, ಬಹಳ ದೊಡ್ಡ ಅಧ್ಯಾಯ ಅದು. ಅದಾದ ಮೇಲೆ ಇನ್ನು 12ನೇ ಅಧ್ಯಾಯ ಏನಿದೆ ಅದು ಭಕ್ತಿ ಯೋಗ, ಅದನ್ನು ಸ್ವಲ್ಪ ವಿಶೇಷವಾಗಿ ಮುಗಿಸ್ಬೇಕಾದ್ದರಿಂದ ಇನ್ನು ನಾಳೆ ಮತ್ತೆ ನಾಡಿದ್ದು ಇನ್ನಿರೋದು 4 ದಿನದಲ್ಲಿ 2 ದಿನದಲ್ಲಿ ವಿಶ್ವರೂಪ ದರ್ಶನ ಅನ್ನುವ ಅಧ್ಯಾಯ, ಆಮೇಲೆ 2 ದಿನದಲ್ಲಿ ಭಕ್ತಿಯೋಗ ಅನ್ನುವಂಥ ಅಧ್ಯಾಯವನ್ನ ಎಷ್ಟು ಸಾಧ್ಯವಾಗ್ತದೋ, ಸಮಯ ಎಷ್ಟು ಪರಿಮಿತಿಯನ್ನು ಕೊಡ್ತದೋ ಅಷ್ಟರ ಮಧ್ಯದಲ್ಲಿ ಅದನ್ನು ನೋಡುವ ಪ್ರಯತ್ನ ಮಾಡೋಣ. ರಾಘವೇಂದ್ರ ಸ್ವಾಮಿಗಳು ಕೊಟ್ಟಂತ ಗೀತಾ ವಿವೃತ್ತಿ ಅನ್ನುವಂತಹ ಬೆಳಕು, ಆಚಾರ್ಯರು ಕೊಟ್ಟ ಗೀತಾ ಭಾಷ್ಯ ಮತ್ತು ಗೀತಾ ತಾತ್ಪರ್ಯದ ಬೆಳಕಿನಲ್ಲಿ ನೋಡುವ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸಕ್ಕೆ ಸರ್ವೇಂದ್ರ ಪ್ರೇರಕೇನ ಪ್ರಾಣಪತಿ ನೇರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ. ಶ್ರೀಕೃಷ್ಣಾರ್ಪಣಮಸ್ತು.